ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲೆಕ್ಚರ್ ನಂಬರ್ 9. ಓಕೆನಾ. ಈ ಒಂದು ವಿಡಿಯೋ ಇದಾದಮೇಲೆ ಇನ್ನೂ ಒಂದು ವಿಡಿಯೋ ನಮಗೆ ಇರುತ್ತೆ. ಕಂಪ್ಲೀಟಾಗಿ ನಾವು ಈ ಒಂದು ಎನ್ ಟಿ ಪಿ ಸಿ ಯು ಜಿ ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಯಾವ ಥರ GK/GS ಕ್ವಶನ್ಸ್ ಕೊಡ್ತಾನೆ ಅದನ್ನು ನಾವು ಕಂಪ್ಲೀಟಾಗಿ ನೋಡಿರ್ತೀವಿ. ಇನ್ನು ಒಂದು ವಿಡಿಯೋ ಬಾಕಿ ಇದೆ, ಆ ವಿಡಿಯೋನ ನಾವು ನಾಳೆ ಅಥವಾ ನಾಡಿದಲ್ಲಿ ನಿಮಗೆ ತಲುಪಿಸ್ಕೊಡ್ತೀವಿ. ಸೊ 10 ವಿಡಿಯೋ ಸಾಕು, ಯಾಕಂದರೆ ಸೇಮ್ ಥೀಮ್ ರಿಪೀಟ್ ಆಗ್ತಿದೆ, ಸೇಮ್ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ತೈತೆ. ಓಕೆನಾ. ಮ್ಯಾಕ್ಸಿಮಮ್ 5 ಮಾಡಿದ್ರೇ ಸಾಕು, ಬಟ್ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ರಿಗೂ ಯೂಸ್ ಆಗಲಿ ಅನ್ನೋಕ್ಕೋಸ್ಕರ ನಾವು 10 ವೀಡಿಯೋಸ್ನ ಮಾಡಿದ್ದೀವಿ. ಸೊ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ 1 ರಿಂದ 10 ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗೋದು ಥೀಮ್ ಏನು ಫಾಲೋ ಆಗಿದೆ, ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಒಂದೇ ಟಾಪಿಕ್ ಮೇಲೆ ಬೇರೆ ಬೇರೆ ವೆರೈಟಿಯಾಗಿ ಕೇಳ್ತಾರೆ. ನಾನು ಎಲ್ಲನೂ ಹೇಳಿದ್ದೀನಿ. ಸೊ ಈ 10 ವೀಡಿಯೋ ಯಾರು ನೋಡಿಲ್ಲ, ನಿಜವಾಗ್ಲೂ ನೀವು ನಿಮ್ಮ GK/GS ಮಾರ್ಕ್ಸ್ನ ನೀವು ಹೇಗೆ ಓದಬೇಕು ಅಂತಲೇ ಗೊತ್ತಾಗಲ್ಲ. ಓಕೆನಾ. ಆ ಮಾರ್ಕ್ಸು ನಿಮಗೆ ನಿಜವಾಗ್ಲೂ ಕಡಿಮೆ ಬರುತ್ತೆ. ದಯವಿಟ್ಟು ಈ ತಪ್ಪನ್ನ ನೀವು ಮಾಡ್ಕೋಬೇಡಿ. ದಯವಿಟ್ಟು ಪೇಪರ್ನ ಅನಾಲಿಸಿಸ್ ಮಾಡ್ಕೊಳ್ಳಿ, ಕ್ವಶನ್ ಪೇಪರ್ ಬಿಡಿಸ್ತಾ ಇರಿ. ಮತ್ತು ಇದು 10ನೇ ಲೆಕ್ಚರ್ ಆದಮೇಲೆ ನೀವು ಸ್ಟಾಪ್ ಮಾಡಿಬಿಡಿ. ಪ್ರೀವಿಯಸ್ ಇಯರ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಬಿಡಿಸಿ ಮಾಡ್ತಾ ಇರಿ. ಓಕೆನಾ. ಡೈಲಿ ಒಂದೊಂದು ಪೇಪರ್ ಆದರೂ ಬಿಡಿಸ್ತಾ ಇರಿ. ನಿಮಗೆ ಪ್ರಾಕ್ಟೀಸ್ ಆಗ್ತಾ ನಿಮಗೆ ನಾಲೆಜ್ ಜಾಸ್ತಿ ಗೈನ್ ಆಗುತ್ತೆ. ಸೊ ನಿಮಗೆ ಯಾವಾಗ ಏನು ಓದಿರೋದು ಯಾವಾಗ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಓಕೆನಾ. GK/GS ಅಲ್ಲಿ ಯಾವಾಗಾದ್ರೂ ಅದು ಯೂಸ್ ಆಗ್ಬೋದು. ಸೊ ಅದಕ್ಕೋಸ್ಕರನೇ ಈ ಲೆಕ್ಚರ್ ಆದಮೇಲೂ ಅಷ್ಟೇ ನೀವು ಡೈಲಿ ಒಂದೊಂದು ಪೇಪರ್ನ ಬಿಡಿಸ್ತಾ ಇರಿ. ನಿಮ್ಗೆ ಇನ್ನೂ ಏನೋ ಡೌಟ್ಸ್ ಇದ್ದರೆ, ಸರ್ ಈ ಥರ ಕ್ವಶನ್ಸ್ ಹೇಗೆ ಮಾಡೋದು ಅಂತ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾನು ನಿಮಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ. ನಾವು ಯಾವುದೇ ಒಂದು ಸ್ಟೂಡೆಂಟ್ಗೂ ಬಿಡಲ್ಲ. ಓಕೆನಾ. ನಿಮ್ಮ ರೆಸ್ಪಾನ್ಸು ವಿತಿನ್ 2 to 3 ಅವರ್ಸಲ್ಲೇ ನಿಮಗೆ ಎಲ್ಲ ಥರ ರೆಸ್ಪಾನ್ಸ್ ನಾವು ಮಾಡ್ತೀವಿ. ಬಟ್ ಮೆಸೇಜ್ ಜಾಸ್ತಿ ಆಗಿರೋದ್ರಿಂದ 2 ಅವರ್ಸ್ ಆಗುತ್ತೆ, ಅದೊಂದು ವೆಯ್ಟ್ ಮಾಡ್ಕೊಳ್ಳಿ. ಬಟ್ ನಾವು ಯಾವುದೇ ಥರ ಯಾವ ಕ್ಯಾಂಡಿಡೇಟ್ನೂ ಬಿಡಲ್ಲ. ಸೊ ಇದೊಂದು ನೀವು GK/GS ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ವೆಲ್ಕಮ್ ಟು ಲೆಕ್ಚರ್ ನಂಬರ್ 9. We will start our session soon. Coming to the first question, which of the following is the private sector organization in India? ಏನು ಕೇಳಿದರೆ, ಪ್ರೈವೇಟ್ ಸೆಕ್ಟರ್ ಆರ್ಗನೈಸೇಷನ್ ಅಂದರೆ ಪ್ರೈವೇಟ್ ಅಂದರೆ ನಾರ್ಮಲ್ ಖಾಸಗಿ ಗೌರ್ಮೆಂಟ್ ಅಲ್ಲದೆ ಇರೋ ಆರ್ಗನೈಸೇಷನ್ನ ಕೇಳಿದರೆ, ಈ ಕೆಳಗಿನ ಯಾವುಗಳಲ್ಲಿ ಯಾವುದು ಭಾರತದಲ್ಲಿ ಖಾಸಗಿ ವಲಯದ ಸಂಸ್ಥೆಯಾಗಿದೆ? ನೋಡಿ, ಸೈಲ್ ಅಂದರೆ ಏನು? ಆಪ್ಷನ್ಸ್ ನೋಡೋಣ. ಸೈಲ್ ಅಂದರೆ ಏನು? ಸೈಲ್ ಅಂದರೆ ಫುಲ್ ಫಾರ್ಮ್ ಏನು? ಸ್ಟೀಲ್ ಅಥಾರಿಟಿ ಆಫ್ ಯಾವ ಥರದ್ದು? ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಓಕೆನಾ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇದೇನಿದು? ಇದು ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ. ಓಕೆನಾ. ಯಾವೊಂದು ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಸ್ಟೀಲ್. ಓಕೆನಾ. ಮಿನಿಸ್ಟ್ರಿ ಆಫ್ ಸ್ಟೀಲ್ ಒಂದು ಅಡಿಯಲ್ಲಿ ಈ ಒಂದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಬರುತ್ತೆ. ನೆಕ್ಸ್ಟು ಟಿಸ್ಕೋ ನೋಡಿದ್ರೆ, ಟಿಸ್ಕೋ ನಾವೆಲ್ಲೋ ಕೇಳಿದ್ದೀವಲ್ಲ, 6ನೇ ಕ್ಲಾಸ್ 7ನೇ ಕ್ಲಾಸ್ ಬುಕ್ಕು, NCERTಗೆ ಬಂದರೆ 8ನೇ ಕ್ಲಾಸ್ ಬುಕ್ಕಲ್ಲಿ ನಾವು ಕೇಳಿದ್ದೀವಲ್ಲ. ಎಲ್ಲಿ ಅಂತಂದರೆ ಟಾಟಾ ಕಂಪನಿ, ಏನೋ ಟಾಟಾ ಸ್ಟೀಲ್ ಅಂತ ಕರಿತೀವಲ್ಲ. ಟಿಸ್ಕೋ ಎಲ್ಲಿ? ಜಮ್ಶೆಡ್ಪುರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಟಾಟಾ ಸ್ಟೀಲ್. ಓಕೆನಾ. ಪ್ರೈವೇಟ್ ಲಿಮಿಟೆಡ್, ಅದೊಂದು ಪ್ರೈವೇಟ್ ಕಂಪನಿ. ಸೊ ನಮಗಿಲ್ಲಿ ಆಪ್ಷನ್ ಸಿಕ್ಬಿಡ್ತು. ಟಾಟಾ ಒಂದು ಪ್ರೈವೇಟ್ ಕಂಪನಿ, ಟಿಸ್ಕೋ ಅಂತ ಕರಿತೀವಿ. ಓಕೆನಾ. ಅದನ್ನು ನೆಕ್ಸ್ಟ್ ಬೇರೆ ಆಪ್ಷನ್ಗಳು ನೋಡಿದ್ರೆ, ONGC ಅಂದರೆ ಏನು? ONGC ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಓಕೆನಾ. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಇದು ರೀಸೆಂಟಾಗಿ ಏನು ಇದ್ರ ನ್ಯೂಸ್ ಅಂತ ಅಂದರೆ, ಇಟ್ ಹ್ಯಾಸ್ ಗಾಟ್ ಮಹಾರತ್ನ. ಇದಕ್ಕೇನು ಮಹಾರತ್ನ? ಒಂದು ನಿಮಿಷ, ಸ್ವಲ್ಪ ಪೆನ್ ಪ್ರಾಬ್ಲಮ್ ಆಗಿದೆ. ಇಟ್ ಹ್ಯಾಸ್ ಗಾಟ್ ಏನೋ ಮಹಾರತ್ನ ಸ್ಟೇಟಸ್. ಮಹಾರತ್ನ ಸ್ಟೇಟಸ್. ಓಕೆನಾ. ಮಹಾರತ್ನ, ಮಿನಿ ರತ್ನ ಅಂತೆಲ್ಲ ಕರಿತೀವಲ್ವಾ, ಅದಕ್ಕೇನು ಸಿಗಿದೆ? ಮಹಾರತ್ನ ಸ್ಟೇಟಸ್ ಅಂತ ಸಿಗಿದೆ. ಮತ್ತು ಯಾವ್ದೊಂದು ಅಡಿಯಲ್ಲಿ ಬರುತ್ತೆ ಅಂತಂದರೆ, ಇದು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಈ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ONGC ಬರುತ್ತೆ. ಮತ್ತು ನಮ್ಮ ಇಂಡಿಯಾದ ನೋಡೋದಾದರೆ ಯಾರೊಂದು ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಓಕೆನಾ. ಸೊ ಈ ರೈಲ್ವೇಸು ಇಂಡಿಯಾನೇ ಅಕ್ವೈರ್ ಮಾಡಿರೋದು. ಇದು ಇಂಡಿಯಾನೇ ಎಲ್ಲ ಗೌರ್ಮೆಂಟೇ ಕಂಟ್ರೋಲ್ ಮಾಡ್ತಿರೋದು. ಬಟ್ ಪ್ರೈವೇಟ್ ಸೆಕ್ಟರ್ ಆರ್ಗನೈಸೇಷನ್ ಅದು ಟಿಸ್ಕೋ. ಈ ಕೆಳಗಿನ ಯಾವ ರಾಜ್ಯವು ತನ್ನ ವಿಶಿಷ್ಟ ಸಾಂಪ್ರದಾಯಿಕ ಕಾನೂನು ಮತ್ತು ಭೂ ಮಾಲೀಕತ್ವದ ಪದ್ಧತಿಗಳಿಂದಾಗಿ ಆರ್ಟಿಕಲ್ 371A ವಿಧಿಯ ಅಡಿಯಲ್ಲಿ ವಿಶೇಷ ನಿಬಂಧನೆಗಳನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಎಂಜಾಯ್ ಸ್ಪೆಷಲ್ ಪ್ರಾವಿಷನ್ಸ್ ಅಂಡರ್ ದ ಆರ್ಟಿಕಲ್ 371A ಡ್ಯೂ ಟು ಇಟ್ಸ್ ಯೂನಿಕ್ ಕಸ್ಟಮರಿ ಲಾ ಆ್ಯಂಡ್ ಲ್ಯಾಂಡ್? ನೋಡಿ, ಆರ್ಟಿಕಲ್ 371 ಈ ಒಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟು ಮತ್ತು ಎಲ್ಲ ಕ್ವಶನಲ್ಲೂ ಕೇಳೋದು. ಈ ಆರ್ಟಿಕಲ್ 371 ಏನು ಯಾವ ಸ್ಟೇಟ್ ಬಗ್ಗೆ ಅಂದರೆ, ಸ್ವಲ್ಪ ಸ್ಟೇಟ್ಗಳ ಬಗ್ಗೆ ಒಂದು ಇಟ್ಸ್ ಪ್ರಾವಿಷನ್ಸ್ ಬಗ್ಗೆ ಮಾತಾಡ್ತೀವಿ. ಏನು ಸ್ಪೆಷಲ್ ಪ್ರಾವಿಷನ್ಸ್ ಅಂತಂದರೆ, ಟ್ರೈಬಲ್ ಕಸ್ಟಮರೀಸ್ ಆಗಿಬಿಡ್ಬೋದು, ಮತ್ತು ಆ ಒಂದು ರೀಜನ್ನು ಇನ್ನೂ ಅಂಡರ್ ಡೆವಲಪ್ ರೀಜನ್ಸ್ ಆಗಿರುತ್ತೆ.
ಓಕೆನಾ. ಆ ಥರ ಒಂದು ರೀಜನ್ಸ್ಗಳಿಗೆ ಅವರು ಒಂದು ರಿಸರ್ವೇಷನ್ಸ್ ಕೊಟ್ಟು ಅದಕ್ಕೆ ಮುಂದೆ ಅಂದರೆ ಅಡ್ವಾನ್ಸ್ ಮಾಡೋಕ್ಕೋಸ್ಕರ ಒಂದು ರಿಸರ್ವೇಷನ್ನ ತಗೊಬರ್ತಾರೆ. ಓಕೆನಾ. ಅದು ಯಾವ ಒಂದು ಆರ್ಟಿಕಲಲ್ಲಿ, ಇದು ಕಾನ್ಸ್ಟಿಟ್ಯೂಷನಲ್ಲೇ ಮೆನ್ಷನ್ ಆಗಿರೋ ಒಂದು ಆರ್ಟಿಕಲ್ 371 ಅಂತ ಕರಿತೀವಿ. ಒಂದೊಂದು ಸ್ಟೇಟ್ಗೆ ಒಂದೊಂದು ಪ್ರೊವಿಷನ್ಸಲ್ಲಿ ಕೊಟ್ಟಿದ್ದಾರೆ. ಈಗ ಒಂದೊಂದು ಸ್ಟೇಟ್ಗೆ 371 371J 371J ನಮ್ಮ ಕರ್ನಾಟಕದ್ದು ಅಲ್ವಾ, ಆ ಥರ. ಈಗ ಎಲ್ಲ ಸ್ಟೇಟ್ಸ್ ನೋಡಿದ್ರೆ ಫಸ್ಟು ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್ ಬಗ್ಗೆ ಮಾತಾಡ್ತೀವಿ. 371 ಆರ್ಟಿಕಲ್ ಅದು ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್. ಇನ್ನು ನೆಕ್ಸ್ಟ್ ಯಾವ್ಯಾವ ಸ್ಟೇಟ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ, ಈಗ ನೋಡಿ ಇಲ್ಲಿ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಓಕೆನಾ. 371A B C D E F ಇಲ್ಲಿ ಬರ್ತೀನಿ G H I J K. ಓಕೆನಾ. 371A ಏನು ನಿಮಗೆ ನೋಡಿ, ನಾನೊಂದು ಇಲ್ಲಿ ಈ ಕೋಡ್ ಬರಿತೀನಿ. ಒಂದು ನಾಮ ಅಂತ ಬರೀರಿ, ನಾಮ ಅಂತ ಬರೀರಿ. ಆಮೇಲೆ ನೆಕ್ಸ್ಟು ಅಸ್ಮಕ ಅಂತ ಬರೀರಿ, ಅಸ್ಮ ASM. ಓಕೆನಾ. ಅಸ್ಮ ಅಂತ ಬರೀರಿ. ಆಮೇಲೆ GK ಓದ್ತಿದ್ದೀವಿ ನಾವು, GK ಅಂತ ಬರೆಯೋಣ. ನಾಮ ಅಸ್ಮ GK ಇದು ನೆನ್ಪಿಟ್ಕೊಳ್ಳಿ. NAMA ನಾಮ, ASME ಅಸ್ಮ ಮತ್ತು GK ಇದು ನೆನ್ಪಿಟ್ಕೊಂಡ್ರಾ. ಈಗ ನಾವು ಹೆಂಗೆ ಇದನ್ನು ಯಾವ್ಯಾವ ಸ್ಟೇಟ್ಸ್ ಯಾವ್ದು ಅಂತ ನೋಡಿ. ಎನ್ ಅಂತ ಅಂದ್ರೇನು, ಹೇಗೆ ಯಾವ್ದು ಬರುತ್ತೆ, ಎನ್ ಅಂತ ಅಂದ್ರೇನು, ಎನ್ ಫಾರ್ ನಾಗಾಲ್ಯಾಂಡ್. ನೆಕ್ಸ್ಟು ಎ ಅಂತ ಅಂದರೆ ಎ ಫಾರ್ ಯಾವ್ದು ಬರುತ್ತೆ, ನೆಕ್ಸ್ಟು ಅಸ್ಸಾಂ ಬರುತ್ತೆ. ಎಮ್ ಫಾರ್ ಏನು, ಎಮ್ ಫಾರ್ ಮಣಿಪುರ್. ಆಮೇಲೆ ನೆಕ್ಸ್ಟು ಎ ಬರೋದೇನು, ನೆಕ್ಸ್ಟು ಆಂಧ್ರ ಪ್ರದೇಶ್ AP ಅಂತ ಬರೆದಿದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದ್ಸಲಿ ಆಂಧ್ರ ಪ್ರದೇಶ್ ಬರುತ್ತೆ. ಡಿ ಮತ್ತು ಎರಡು ಆಂಧ್ರ ಪ್ರದೇಶತೆ ಒಂದು ಯೂನಿವರ್ಸಿಟಿ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಈ ಬಂದರೆ ಎಸ್ ಅಂದರೆ ಏನು, ಇಲ್ಲಿ ಎಸ್ ಯಾವ್ದು ಬರುತ್ತೆ, ಸಿಕ್ಕಿಂ. ಓಕೆನಾ. ಇಲ್ಲಿ ಎಮ್ ಅಂದರೆ ಫಸ್ಟು ಮಣಿಪುರ್ ಬರುತ್ತೆ, ಆಮೇಲೆ ಮಿಜೋರಾಂ ಬರುತ್ತೆ. ಮಿಜೋರಾಂ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೆನ್ಪಿಟ್ಕೊಳ್ಳಿ. MA ಫಸ್ಟು, MI ಆಮೇಲೆ ಇನ್ನೊಂದು ಎ ಅಂದರೆ ಏನು, ಅರುಣಾಚಲ್. ಅರುಣಾಚಲ್ ಪ್ರದೇಶ್. ಓಕೆನಾ. ನೆಕ್ಸ್ಟ್ G ಅಂದರೆ ಏನು, G ಫಾರ್ ಅವರ್ ಗೋವಾ, K ಫಾರ್ ನಮ್ಮ ಕರ್ನಾಟಕ. ಓಕೆನಾ. 371J ನೋಡಿ, 371A ಯಾವ್ದ್ರ ಬಗ್ಗೆ ಮಾತಾಡುತ್ತೆ, ನಾಗಾಲ್ಯಾಂಡ್ ಬಗ್ಗೆ ಮಾತಾಡುತ್ತೆ. ಇಲ್ಲಿ ಯಾವ್ದ್ರ ಬಗ್ಗೆ ಕೇಳಿದರೆ 371A ಎಲ್ಲಿ ಯಾವ್ದ್ರ ಬಗ್ಗೆ ಮಾತಾಡುತ್ತೆ, ನಾಗಾಲ್ಯಾಂಡ್. ಮೂರನೇ ಆಪ್ಷನಲ್ಲಿ ನಾಗಾಲ್ಯಾಂಡ್ ಇದೆ. ಓಕೆನಾ. ಸೊ ಈ ಥರ ಒಂದು ಎಲ್ಲ ಎಕ್ಸಾಮಲ್ಲೂ ಇದೊಂದು ಸಖತ್ ಇಂಪಾರ್ಟೆಂಟ್ ಆಗಿದೆ. ಓಕೆನಾ. ನೋಡಿ 371A B C D ಯಾವ್ದು ಏನಂತ ನೆನ್ಪಿಟ್ಕೊಳ್ಳಿ. ನಾಮ ಅಸ್ಮ GK ಇದು ನೆನ್ಪಿಟ್ಕೊಬಿಟ್ರೆ ನಿಮಗೆ ಆರಾಮಾಗಿ ಯಾವ ಒಂದು ಸ್ಟೇಟ್ಗೆ ಇದು ರಿಲೇಟೆಡ್ ಆಗಿದೆ ಈ ಒಂದು ಆರ್ಟಿಕಲ್ ಅಂತ ನೀವು ಗೊತ್ತಾಗ್ಬೋದು. ಕೆಲವೊಂದ್ಸಲ ಏನು ಮಾಡ್ತಾರೆ, 371F ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾರೆ. ಅವಾಗ ನಾವು ಈ ಥರ ಒಂದು ಟ್ರಿಕ್ ಗೊತ್ತಿರ ಸಿಕ್ಕಿಂ ಅಂತ ಆರಾಮಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಹೂ ಅಮಾಂಗ್ ದ ಫಾಲೋಯಿಂಗ್ ಸೆಂಟ್ ಅ ಟೆಲಿಗ್ರಾಮ್ ಆನ್ 6th August 1857 ಸ್ಟೇಟಿಂಗ್. ಒಂದು ಟೆಲಿಗ್ರಾಮ್ನ ಸೆಂಡ್ ಮಾಡ್ತಾರೆ. ಟೆಲಿಗ್ರಾಮ್ ಯಾವಾಗ ಸೆಂಡ್ ಮಾಡ್ತಿದ್ರು, ನಮ್ಮ ಬ್ರಿಟಿಷ್ ಅವ್ರ ಕಾಲದಲ್ಲಿ. ಓಕೆನಾ. ಬ್ರಿಟಿಷ್ ಅವ್ರ ಕಾಲದಲ್ಲಿ ಟೆಲಿಗ್ರಾಮ್ನ ಸೆಂಡ್ ಮಾಡ್ತಿದ್ರು. ಏನಂತ ಹೇಳ್ತಾರೆ, ಅವರ್ ಮೆನ್ ಆರ್ ಕೌಡ್ ಬೈ ದ ನಂಬರ್ಸ್ ಆ್ಯಂಡ್ ರಿಲಿ ಪಾಪ್ಯುಲೇಷನ್ ಮೇಲೆ, ಅಪೋಸ್ ಟು ದೆಮ್ ಆ್ಯಂಡ್ ದ ಎಂಡ್ಲೆಸ್ ಫೈಟಿಂಗ್. ಎವ್ರಿ ವಿಲೇಜ್ ಈಸ್ ಹೆಲ್ಡ್ ಅಗೇನ್ಸ್ಟ್ ಅಸ್, ದ ಜಮೀನ್ದಾರಿ ಹ್ಯಾವ್ ರೈಸನ್ ಟು ಅಪೋಸ್ ಅಸ್. ಆಗಸ್ಟ್ 6, 1857 ನಮ್ಮ ಸೈನಿಕರು ತಮ್ಮ ವಿರುದ್ಧ ಇರುವ ಸಂಖ್ಯೆಗಳು ಮತ್ತು ಅಂತ್ಯವಿಲ್ಲದ ಹೋರಾಟದಿಂದ ಭಯಭೀತರಾಗಿದ್ದಾರೆ ಎಂದು ಹೇಳುವ ಟೆಲಿಗ್ರಾಮ್ ಅನ್ನು ಈ ಕೆಳಗಿನ ಊರಲ್ಲಿ ಯಾರು ಕಳುಹಿಸಿದರು. ಪ್ರತಿಯೊಂದು ಹಳ್ಳಿಯೂ ನಮ್ಮ ವಿರುದ್ಧ ಬಂಧಿಸಲ್ಪಟ್ಟಿದೆ. ಜಮೀನ್ದಾರರು ನಮ್ಮನ್ನು ವಿರೋಧಿಸಲು ದಂಗೆ ಎದ್ದಿದ್ದಾರೆ. ಈ ಒಂದು ಟೆಲಿಗ್ರಾಮು ಯಾರು ಕಳಿಸಿದ್ದು ಅಂತ ಕೇಳಿದ್ರೆ ನೋಡಿ, 1857 ಈ ಒಂದು ಟೆಲಿಗ್ರಾಮ್ ಯಾರು ಕಳಿಸ್ತಾರೆ ಅಂತಂದರೆ, ಇಟ್ ಈಸ್ ಅವರ್ ಲೆಫ್ಟಿನೆಂಟ್ ಕೊಲೊನೆಲ್ ಟೈಲ್ಟರ್. ಓಕೆನಾ. ಇವರು ಈ ಒಂದು ಟೆಲಿಗ್ರಾಮ್ನ ಯಾರು ಕಳಿಸ್ತಾರೆ, ಬ್ರಿಟಿಷ್ ಲಂಡನ್ ಅಲ್ಲಿರೋ ಬ್ರಿಟಿಷ್ ಆಫೀಸ್ಗೆ ಕಳಿಸ್ತಾರೆ. ಓಕೆನಾ, ಈ ಒಂದು ಟೆಲಿಗ್ರಾಮ್ನ. ಸೊ ಯಾಕೆ ಇಂಪಾರ್ಟೆಂಟ್ ಅಂದರೆ, ರಿವಾಲ್ಟ್ ಆಫ್ 1857. ಓಕೆನಾ. ರಿವಾಲ್ಟ್ ಆಫ್ 1857 ಆ ಒಂದು ರಿವಾಲ್ಟ್ ಐತಲ್ವಾ, ನಾವು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಲೂ ಕರಿತೀವಿ ಅಥವಾ ಅಂತ ಕರಿತೀವಿ. ಓಕೆನಾ. ಸೊ ಈ ಒಂದು ರಿವಾಲ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರಿವಾಲ್ಟ್ ಆದಮೇಲೆ ಡೈರೆಕ್ಟು ಬ್ರಿಟಿಷ್ ಗೌರ್ಮೆಂಟು ನಮ್ಮ ಇಂಡಿಯಾನ ಆಡಳಿತಕ್ಕೆ ಶುರು ಮಾಡಿಕೊಳ್ಳುತ್ತೆ. ಡೈರೆಕ್ಟಾಗಿ ಕ್ವೀನ್ ಪ್ರೊಕ್ಲಮೇಷನ್ ಅಂತ ಕರಿತೀವಿ. ಓಕೆನಾ. 1857 ಆದಮೇಲೆ ಕ್ವೀನ್ ಪ್ರೊಕ್ಲಮೇಷನ್ ಡೈರೆಕ್ಟ್ ಬ್ರಿಟನ್ ರಾಣಿಯವರು ಬಂದು ನಮ್ಮ ಭಾರತನ ಆಳ್ತಾರೆ. ಓಕೆನಾ. ಸೊ ಇಲ್ಲಿ ಯಾರು ಕಳಿಸಿರ್ತಾರೆ, ಲೆಫ್ಟಿನೆಂಟ್ ಕೊಲೊನಲ್ ಟೈಲ್ಟರ್ ಅಂತ ಕಳಿಸಿರ್ತಾರೆ. ವಾಟ್ ಡಸ್ ASCII ಸ್ಟ್ಯಾಂಡ್ ಫಾರ್? ನೋಡಿ ಮತ್ತೆ ಅದೇ ಮೇಲೆ ಕ್ವಶನ್ನು ನಾನು ನಿಮಗೆ ಕೊಟ್ಟಿದ್ದೀನಿ.
ಥೀಮ್ ಗೊತ್ತಾಗ್ತಿದೆಯಾ ಎಲ್ಲರಿಗೂ ಥೀಮ್ ನಾವೇನು ಥೀಮ್ ಫಾಲೋ ಆಗ್ತಾ ಇದೆ ಎಕ್ಸಾಮಲ್ಲಿ, ಕ್ವಶನ್ಸ್ ಹೇಗೆ ಫ್ರೇಮ್ ಮಾಡ್ತಾರೆ ಅಂತ ಒಂದು ಗೊತ್ತಾಗ್ತಿದ್ರೆ ನಮಗೆ ತಿಳಿಸ್ಕೊಡಿ ನಿಮಗೆ ಗೊತ್ತಾಗಿದೆ ಅಂತ. ಇನ್ ಕೇಸ್ ತಿಳಿಸ್ಕೊಟ್ಟು ಅಂದರೆ ನಿಮಗೇನು ಇನ್ನೂ ಗೊತ್ತಾಗಿಲ್ಲ ಅಂದರೆ ನಾವು ಇನ್ನೂ ಹೆಚ್ಚಾಗಿ ಪ್ರಯತ್ನ ಮಾಡ್ತೀವಿ ಇನ್ನೂ ತಿಳಿಸೋಕ್ಕೆ, ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ತೊಗೊಬರ್ತೀವಿ. ಓಕೆನಾ, ನಾನು ಡೈರೆಕ್ಟು ಏನು ಕ್ವಶನ್ ಪೇಪರ್ಲಿ ಏನೈತೆ ಅದೇ ಕ್ವಶನ್ ಎತ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ಕ್ವಶನ್ ಪೇಪರ್ ಮಾಡ್ತಾ ನಮಗೆ ಥೀಮ್ ಗೊತ್ತಾಗುತ್ತೆ. ಇನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಎತ್ಕೊಬರ್ತೀನಿ ಕ್ವಶನ್ಸ್ನ, ಯಾವ್ಯಾವ ಥೀಮ್, ಒಂದೇ ಥೀಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ಆ ಥರ ಒಂದು ತೊಗೊಬರ್ತೀನಿ. ಡೈರೆಕ್ಟಾಗಿ ನನಗೆ ಕಮೆಂಟಲ್ಲಿ ತಿಳಿಸಿ, ನೀವೆಲ್ಲರೂ ಕಮೆಂಟಲ್ಲಿ ತಿಳಿಸಿ ನಮಗೆ ಅರ್ಥ ಆಗ್ತಿದೆ ಸರ್, ನಮಗೆ ಥೀಮ್ ಹೇಗೆ ಫಾಲೋ ಆಗ್ತಿದೆ, ಕ್ವಶನ್ಸ್ ರಿಪೀಟ್ ಆಗ್ತಿರೋದು ನಮಗೆ ಅರ್ಥ ಆಗ್ತಿದೆ ಅಂದರೆ ತಿಳಿಸಿ, ನಾನು ನಿಮಗೆ ಖಂಡಿತವಾಗೂ ಹೆಲ್ಪ್ ಮಾಡ್ತೀನಿ. ಏನು ASC ಎಂದರೆ ಏನು ಅಥವಾ ಅಬ್ರಿವೇಷನ್ ಕೇಳಿದ್ದಾರೆ. ಅಂದರೆ ಏನು, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಆಫ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಇಷ್ಟೇ ಇದ್ರು ಅಬ್ರಿವೇಷನ್. ಓಕೆನಾ, ಮೊದಲನೇ ಆಪ್ಷನ್ ವಿಲ್ ಬಿ ದ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೋರ್ಟ್ಸ್ ಇವೆಂಟ್ಸ್ ವಾಸ್ ಕ್ಲಿನ್ಸ್ಡ್ ಬೈ ಇಂಡಿಯನ್ ಪೇರ್ ಮನೂಷ್ ಶಾ ಆ್ಯಂಡ್ ದಿಯಾ ಚಟ್ಲಿ ಬಗ್ಗೆ ಕೇಳಿರ್ಬೋದಲ್ಲ ಎಲ್ಲರೂ. ಇನ್ 2025 ಏಪ್ರಿಲ್ 2025 ಭಾರತೀಯ ಜೋಡಿ ಮನೂಷ್ ಶಾ ಮತ್ತು ದಿಯಾ ಚಟ್ಲಿ ಅವರ ಈ ಕೆಳಗಿನ ಯಾವ ಕ್ರೀಡಾಕೂಟವನ್ನು ಗೆದ್ದರು? ಯಾವ ಕ್ರೀಡಾಕೂಟವನ್ನು ಗೆದ್ದರು ಅಂದರೆ ಕಾಂಟೆಂಡರ್ ಟ್ಯುನಿಸ್, ವರ್ಲ್ಡ್ ಟೇಬಲ್ ಟೆನ್ನಿಸ್ ಕಾಂಟೆಂಡರ್ ಟ್ಯುನಿಸ್, ಅದನ್ನು ಅವರು ವಿನ್ ಆಗ್ತಾರೆ. ನೋಡಿ, ಕಂಪ್ಲೀಟ್ ಸ್ಪೋರ್ಟ್ಸ್ ಮೇಲೆ ಕ್ವಶನ್. ಮತ್ತು 2025 ಯಾವುದೇ ಎಕ್ಸಾಮ್ ನೋಡು ಟೇಬಲ್ ಟೆನ್ನಿಸ್ ಮೇಲೇ ಕ್ವಶನ್ ಇದೆ. ಓಕೆನಾ, ಯಾಕೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ 3 minutes ಟೈಮ್ ಕೊಡ್ತೀನಿ, ನೀವು ಪ್ರಾಂಪ್ಟಾಗಿ ನೀವೇ ಯೋಚನೆ ಮಾಡಿ. 1 to 1 minute ಟೈಮ್ ಕೊಡ್ತೀವಿ, ಕಮೆಂಟಲ್ಲಿ ತಿಳಿಸಿ ಯಾಕಿರ್ಬೋದು ಟೇಬಲ್ ಟೆನ್ನಿಸ್ ಮೇಲೇ ಕ್ವಶನ್ಸ್ ಕೊಟ್ಟಿರೋದು ಅಂತ. ನಿಮ್ಗೆ ಏನು ಗೊತ್ತು ಅದನ್ನು ತಿಳಿಸಿ, ಇಲ್ಲಾಂದರೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನಾವು ಗೊತ್ತಿಲ್ದಿರೋದನ್ನ ನಾವು ತಿಳ್ಕೊಬೇಕು. ಸರಿನಾ, ಗೊತ್ತಿಲ್ಲ ಅಂದರೂ ಯಾರು ನಾನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ, ಗೊತ್ತಿರೋರಿದ್ರೆ ತಿಳಿಸಿ ಯಾಕೆ ಟೇಬಲ್ ಟೆನ್ನಿಸ್ ಮೇಲೆ ಕ್ವಶನ್ಸ್ ಕೊಟ್ಟಿರ್ತಾರೆ ಅಂತಂದರೆ, ನಮ್ಮ ಟೇಬಲ್ ಟೆನ್ನಿಸ್ ಫೆಡ್ರೇಷನ್, ಇಂಡಿಯನ್ ಟೇಬಲ್ ಟೆನ್ನಿಸ್ ಫೆಡ್ರೇಷನ್ ಎಸ್ಟಾಬ್ಲಿಷ್ ಆಗಿ 100 years ಆಯಿತು. ಓಕೆನಾ, ಟೇಬಲ್ ಟೆನ್ನಿಸ್ ಫೆಡ್ರೇಷನ್ ಯಾವಾಗ ಎಸ್ಟಾಬ್ಲಿಷ್ ಆಗೋದು? 1925. ಸೊ ಏನಾಯ್ತು ಇವಾಗ 100 years ಆಫ್ ಟೇಬಲ್ ಟೆನ್ನಿಸ್ ಫೆಡ್ರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂತ SSC ಆಗಲೇ ಕ್ವಶನ್, ಡೈರೆಕ್ಟ್ ಕ್ವಶನ್. ಓಕೆನಾ, ಸೊ ಇಲ್ಲಿ ಏನು ಬಂತು, ಯಾವ ಥರ ಒಂದು ಥೀಮ್ ಫಾಲೋ ಆಗ್ತೈತೆ, ಆ್ಯನಿವರ್ಸರಿ. ಈಗ 100 ವರ್ಷ ಆ್ಯನಿವರ್ಸರಿ ಆಗಿದ್ರೆ, 50 ವರ್ಷ ಸಂಪೂರ್ಣವಾಗಿ ಅದನ್ನು ಆ್ಯನಿವರ್ಸರಿ ಆಗಿದ್ದರೆ ಆ ಒಂದು ಸಂಸ್ಥೆ ಮೇಲಾಗಲಿ ಆ ಒಂದು ಬಾಡಿ ಮೇಲಾಗಲಿ ನಮಗೆ ಕ್ವಶನ್ಸ್ ಇರುತ್ತೆ. ಓಕೆನಾ, 6ನೇದು, what is the mass percentage of sodium hypochlorite typically present in the commercial bleaching solution? ನಾನು ನಿಮಗೆ ಕೆಮಿಸ್ಟ್ರಿಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ, ಕೆಮಿಸ್ಟ್ರಿಲಿ ಫಸ್ಟು ಬ್ಲೀಚಿಂಗ್ ಪೌಡರ್ ಮೇಲೆ ಗೊತ್ತಿರಬೇಕು. ಆಮೇಲೆ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ. ಓಕೆನಾ, ಆಮೇಲೆ ಬೇಕಿಂಗ್ ಸೋಡಾ, POP ಅಂತ ಕರಿತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದು ಬಂದರೆ ಆ್ಯಸಿಡ್ಸ್ ಬಂದರೆ ಆ್ಯಸಿಡ್ಸ್ ಬಗ್ಗೆ ಗೊತ್ತಿರಬೇಕು, ಯಾವ ಒಂದು ಆ್ಯಸಿಡ್ಸು ಮತ್ತು ಬೇಸಸ್ಸು. ನೆಕ್ಸ್ಟು pH ವ್ಯಾಲ್ಯೂ. ಓಕೆನಾ, ಇದಾದಮೇಲೆ ಕೆಮಿಸ್ಟ್ರಿ ಇನ್ನೇನು ಇಂಪಾರ್ಟೆಂಟ್, ಆಟಮ್ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ, ಆಟಮ್ಸ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಕೆಮಿಸ್ಟ್ರಿಲಿ ಆಟಮ್ಸಲ್ಲಿ ಎಲೆಕ್ಟ್ರಾನ್ಸ್ ಯಾರು ಫೌಂಡ್ ಮಾಡಿದ್ದು, ಪ್ರೋಟಾನ್ಸ್ ಯಾರು, ನ್ಯೂಟ್ರಾನ್ಸ್ ಯಾರು ಫೌಂಡ್ ಮಾಡಿದ್ದು, ಆ ಥರ ಒಂದು ಬೇಸಿಕ್ಸ್ ಕ್ವಶನ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ವಿ ವಿಲ್ ಕಮಿಂಗ್ ಟು ಥರ್ಮೋಮೀಟರ್, ಸೆಲ್ಸಿಯಸ್ ಟು ಫ್ಯಾರನೈಟ್ ಟು ಕೆಲ್ವಿನ್, ಈ ಥರ ಒಂದು ಥರ್ಮೋಮೀಟರ್ ಟೆಂಪರೇಚರ್ ಮೇಲೆ ಕ್ವಶನ್ಸ್ ಬರುತ್ತೆ. ಓಕೆನಾ, ಕೆಲ್ವಿನ್ ಏನು, ಕೆಲ್ವಿನ್ ಸಿಂಬಲ್ ಏನು, ಫ್ಯಾರನೈಟ್ ಸಿಂಬಲ್ ಏನು, ಅದ್ರ ಫಾರ್ಮುಲಾಸ್ ಏನು. ಓಕೆನಾ, ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಕ್ಯಾಲ್ಸಿಯಂ ಕಾರ್ಬನೇಟ್, CaCO3 ಜಾಸ್ತಿ ಸರಿ ಕೇಳಿದ್ದಾರೆ. ಸೊ ಇದಿಷ್ಟು ಇದ್ರ ಮೇಲೆ ನೀವು ಒಂದೊಂದು ನೋಟ್ಸ್ ಮಾಡಿ ನೀವು ಇದ್ರ ಬಗ್ಗೆ ಕಲ್ತ್ಕೊಂಡಿರಿ. ಓಕೆನಾ, ಆಪ್ಷನ್ ಯಾವುದಾಗಿರುತ್ತೆ ಇಲ್ಲಿ, ಆನ್ಸರ್ 62% ಆಗಿರುತ್ತೆ. ಇಲ್ಲಿ ಆಪ್ಷನ್ ಸ್ವಲ್ಪ ಇದೈತೆ, 62 ಫಸ್ಟ್ನೇ ಆಪ್ಷನ್ ವಿಲ್ ಬಿ ದ ಆನ್ಸರ್. ಎಷ್ಟು % ಆಫ್ ಸೋಡಿಯಂ ಹೈಪೋಕ್ಲೋರೈಟ್ ಇರುತ್ತೆ ಬ್ಲೀಚಿಂಗ್ ಸೊಲ್ಯೂಷನಲ್ಲಿ? 62% ಇರುತ್ತೆ. In which of the following cities was the Paramahamsa Mandali founded to work the abolition of caste? ಜಾತಿ ನಿರ್ಮೂಲನೆಗಾಗಿ ಕೆಲಸ ಮಾಡಲು ಪರಮಹಂಸ ಮಂಡಳಿಯನ್ನು ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು? ನೋಡಿ, ಪರಮಹಂಸ ಮಂಡಳಿ ಅಂತ ಕೊಟ್ಟಿದ್ದಾರೆ, ಅವ್ರು ಕೊಟ್ಬಿಟ್ಟಿದ್ದಾರೆ ಏನಕ್ಕೆ, ಅದು ಅಗೇನ್ಸ್ಟ್ ಕ್ಯಾಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದರೆ ಜಾತಿಗೋಸ್ಕರ, ಅಂದರೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ರು, ಆ ಥರ ಒಂದು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಅದಕ್ಕೋಸ್ಕರ ಒಂದು ಹೋರಾಡಿದಂಥ ಒಂದು ಮಂಡಳಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಒಂದು ರಿಫಾರ್ಮರ್ಸ್ ಅಂತವರು. ಮತ್ತು ಆದರೆ ಏನು ಕ್ವಶನ್ ಕೇಳಿದ್ದಾರೆ, ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಓಕೆನಾ, ಎಲ್ಲಿ ನಡೆಯಿತು? ನಾವು ಈ ಪರಮಹಂಸ ಮಂಡಳಿ ಅಂತ ನೋಡೋದಾದರೆ
ಪರಮಹಂಸ ಮಂಡಳಿ ನೋಡೋದಾದರೆ ಇದು ಯಾವಾಗ ಸ್ಥಾಪನೆ ಆಯಿತು? ಸ್ಥಾಪನೆ ಆಗಿದ್ದ ವರ್ಷ ಯಾವುದು? 1849. ಎಲ್ಲಿ ಸ್ಥಾಪನೆ ಸ್ಟಾರ್ಟ್ ಆಗಿತ್ತು ಅಂತಂದರೆ ಬಾಂಬೆ, ಈಗಿನ ಮುಂಬೈ. ಓಕೆನಾ, ಈಗಿನ ಮುಂಬೈ ಅಂದರೆ ಬಾಂಬೆಲಿ ಸ್ಟಾರ್ಟ್ ಆಯಿತು. ಇನ್ನು ಹೆಚ್ಚು ನೋಡೋದಾದರೆ ಯಾರಿದ್ರು ಫೌಂಡರ್ ಅಂತಂದರೆ ನೆನ್ಪಿಟ್ಕೊಳ್ಳಿ, ದಡೋಬಾ ಪಾಂಡುರಂಗ. ಮತ್ತು ಇನ್ನೊಬ್ರು ಯಾರು? ದುರ್ಗಾರಾಮ್ ಮೆಹತಾಜಿ. ಓಕೆನಾ, ಇವರು ಏನ್ರ ಮೇಲೆ ಮೇಜರ್ಲಿ ಫೋಕಸ್ ಮಾಡ್ತಾರೆ ಅಂತಂದರೆ ಅಗೇನ್ಸ್ಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಆಮೇಲೆ ಇವರೊಬ್ಬರು ಸೋಷಲ್ ರಿಫಾರ್ಮರ್. ಓಕೆನಾ, ಇವ್ರು ಮೇಯ್ನ್ಲಿ ಏನ್ರ ಮೇಲೆ ಫೋಕಸ್ ಮಾಡ್ತಾರೆ? ವುಮೆನ್ ಎಜುಕೇಷನ್ ಮತ್ತು ವಿಡೋ ರಿಮ್ಯಾರೇಜ್. ಓಕೆನಾ, ವಿಡೋ ರಿಮ್ಯಾರೇಜ್. ಓಕೆನಾ, ಅದ್ರ ಮೇಲೆ ಇವ್ರು ಫೋಕಸ್ ಮಾಡ್ತಾರೆ. ಮತ್ತು ಇವ್ರ ಮೇನ್ ಏಮ್ ಅಂತ ಅಂದರೆ ಏನ್ರ ಮೇಲೆ ಇವರು ಬಿಲೀಫ್ ಮಾಡ್ತಾರೆ ಅಂತ ದೇ ಬಿಲೀಫ್ ಆನ್ ಮೋನೋಥಿಸಮ್. ಇದ್ರ ಮೇಲೂ ಕ್ವಶನ್ ಬಂದಿದೆ. ಮೋನೋಥಿಸಮ್ ಅಂದರೆ ಒಂದೇ ಗಾಡ್ನವರು ನಂಬಿಕೆ ಇಟ್ಕೊಂಡಿರ್ತಾರೆ. ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಮೆಜಾರಿಟಿ ಆಫ್ ದ ಪೀಪಲ್ಲು ನಾವೇನು ಮಾಡ್ತೀವಿ? ಎಲ್ಲ ದೇವ್ರುಗಳ್ನೂ ನಂಬ್ತೀವಿ. ಬಟ್ ಈ ಥರ ಒಂದು ಪೀಪಲ್ ಏನು ಮಾಡ್ತಿರೋ ಒಂದೇ ದೇವ್ರನ್ನವರು ನಂಬ್ತಿದ್ದು. ಬಿಲೀಫ್ ಇನ್ ಒನ್ ಗಾಡ್ನ ಮೋನೋಥಿಸಮ್ ಅಂತ ನಾವು ಕರಿತೀವಿ. ಡಿಸೆಂಬರ್ 2024ರಲ್ಲಿ ಎತ್ತರದ ಗುಂಡಿನ ಪ್ರಯೋಗಗಳಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿ ಭಾರತೀಯ ಲೈಟ್ ಟ್ಯಾಂಕ್ನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಇಂಡಿಯನ್ ಲೈಟ್ ಟ್ಯಾಂಕ್ ದಟ್ ಅಚೀವ್ ದ ಮೇಜರ್ ಮೈಲ್ ಸ್ಟೋನ್ ಇನ್ ದ ಹೈ ಆಲ್ಟಿಟ್ಯೂಡ್ ಫೈರಿಂಗ್ ಟ್ರಯಲ್ಸ್ ಇನ್ ಡಿಸೆಂಬರ್ 2024? ನಮ್ಮ ಇಂಡಿಯನ್ ಲೈಟ್ ಟ್ಯಾಂಕ್ ಅಂತ ಅದ್ರ ಹೆಸರು ಕೇಳಿದ್ದಾರೆ. ಏನು ಅದ್ರ ಹೆಸರು ಅಂತಂದರೆ ನಾವು ನೋಡಿರ್ತೀವಿ, ಇದು ಮೆಜಾರಿಟಿ ಆಫ್ ದ ಎಲ್ಲ ಸ್ಟೂಡೆಂಟ್ಸು ನಾವು ನೋಡಿರ್ತೀವಿ. ಓಕೆನಾ, ಈ ಲೈಟ್ ಟ್ಯಾಂಕ್ನ ನಾವು ರೀಲ್ಸಲ್ಲಿ ನೋಡಿರ್ತೀವಿ. ಏನು ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ನೋಡಿರ್ತೀರಲ್ಲ ಶಾರ್ಟ್ಸ್ ಆಗ್ತಾ, ಅದನ್ನು ಅದ್ರೊಳಗೆ ನಾವು ನೋಡಿರ್ತೀವಿ. ಮತ್ತು ನಮ್ಮ ಭಾರತದಲ್ಲಿ ನಾವು ಆರ್ಮಿ ಡೇ ಅಥವಾ ಕಾರ್ಗಿಲ್ ದಿವಸ ಹಾಕೊಂಡಾಗ ನಾವು ನಮ್ಮ ಸೋಲ್ಜರ್ಸ್ದು ನಾವು ವಿಡಿಯೋ ಹಾಕ್ಬೇಕಾದ್ರೆ ಆ ವಿಡಿಯೋದಲ್ಲಿ ಯಾರಾದರೂ ಒಬ್ಬರು ಆ ಒಂದು ಇಂಡಿಯನ್ ಲೈಟ್ ಟ್ಯಾಂಕ್ನ ಯೂಸ್ ಮಾಡಿರ್ತಾರೆ. ಆ ಫೋಟೋದಲ್ಲಿ ಇರುತ್ತೆ. ನಾವು ಯಾರೂ ಗಮನಿಸಿಲ್ಲ ಅಷ್ಟೇ ಅದು ಏನು ಅಂತ. ಸೊ ಅದ್ರ ಹೆಸರು ಏನಂತಂದರೆ ಝೊರಾವಾರ್. ಅದನ್ನು ಏನಂತ ಕರಿತೀವಿ ನಾವು? ಝೊರಾವಾರ್ ಅಂತ ಕರಿತೀವಿ. ಆಗ ಸಖತ್ ಹೆಸರಲ್ಲಿತ್ತು ಡಿಸೆಂಬರ್ ಮಂತಲ್ಲಿ. ಬಟ್ ಅದು ಆರಾಮಾಗಿ ಓದಿರೋರು ಒಂದ್ಸಲಿ ಓದಿರೋ ನೆನಪಿರ್ತಿತ್ತು. ಓಕೆನಾ, ಲೈಟ್ ಟ್ಯಾಂಕ್. ಮತ್ತು ಇದು ಹೊಸ ಟ್ಯಾಂಕ್ ಬಂದಿದೆ. ನಾನು ಕರೆಂಟ್ ಅಫೇರ್ಸ್ PDF ಅಲ್ಲಿ ಆ್ಯಡ್ ಮಾಡಿದ್ದೀನಿ. According to the Indian Justice Report of 2025, which two states have the highest share of women judges at the High Court level at 33%. 33% ಅಂದ್ರೇನು? ಒಂದು ಹೈಕೋರ್ಟಲ್ಲಿ 1/3 ವುಮೆನ್ ಇದ್ದಾರೆ ಅಂತ ಅರ್ಥ. ಓಕೆನಾ, ಯಾವೊಂದು ಹೈಕೋರ್ಟಲ್ಲಿ ಇದು ಹಿಂಗಿದೆ ಅಂತಂತಂದರೆ ಇಟ್ ಈಸ್ ಅವರ್ ಸಿಕ್ಕಿಂ ಮತ್ತು ತೆಲಂಗಾಣ ಹೈಕೋರ್ಟಲ್ಲಿ ಈ ಥರ ಒಂದು ವುಮೆನ್ ಜಡ್ಜಸ್ಸು ನಮಗೆ ಕಂಡು ಬರ್ತಾರೆ. ಅಂದರೆ 3ರಲ್ಲಿ ಒಬ್ಬರು ಜಡ್ಜಸ್ ಯಾರಾಗಿರ್ತಾರೆ? ವುಮೆನ್ ಆಗಿರ್ತಾರೆ. ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ನೆನ್ಪಿಟ್ಕೋಬೇಕಂತಂದರೆ ನಮ್ಮ ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ನಮ್ಮ ಸುಪ್ರೀಂ ಕೋರ್ಟ್ಗೆ ಯಾರಾಗ್ತಾರೆ? ಜಸ್ಟಿಸ್ ನಾಗರತ್ನ ಅವರು ಮೂಲತಃ ನಮ್ಮ ಬೆಂಗಳೂರವರು, ಅಂದರೆ ನಮ್ಮ ಕರ್ನಾಟಕದವರು. ಓಕೆನಾ, ಅವರು ಏನಾಗ್ತಿದ್ದಾರೆ ಕಮ್ಮಿಂಗ್ ಇಯರ್ಸ್ ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಾಗ್ತಾರೆ? ಜಸ್ಟಿಸ್ ನಾಗರತ್ನ. ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ, ಇನ್ನು ಮುಂದೆನೂ ಬಂದೇ ಬರುತ್ತೆ. ಅವರು ಅಂದರೆ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶರಾದಾಗ ಈ ಒಂದು ಕ್ವಶನ್ ಎಲ್ಲ ಎಕ್ಸಾಮಲ್ಲೂ ರಿಪೀಟು. ಇವಾಗೆ ಬರೆದು ಇಟ್ಕೊಬಿಡಿ. ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಟು ಕ್ರಿಯೇಟ್ ಅ ನ್ಯೂ ಫೋಲ್ಡರ್ ಆನ್ ದ ಡೆಸ್ಕ್ಟಾಪಿನಲ್ಲಿ ಹೊಸ ಫೋಲ್ಡರ್ ರಚಿಸಲು ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ. ಈಗ ಡೆಸ್ಕ್ಟಾಪ್ ಇರುತ್ತೆ ನೋಡಿ, ನಾನು ತೋರಿಸ್ತೀನಿ. ಇದು ಈಗ ಡೆಸ್ಕ್ಟಾಪ್. ಇಲ್ಲಿ ನಮ್ಮದು ಮೈ ಕಂಪ್ಯೂಟರ್ ಅದೆಲ್ಲ ಇರುತ್ತೆ. ಓಕೆನಾ, ಈ ಒಂದು ಡೆಸ್ಕ್ಟಾಪಲ್ಲಿ ಹೊಸ ಫೋಲ್ಡರ್ ಮಾಡಬೇಕು. ನಾವೇನು ಮಾಡ್ತೀವಿ? ಮೌಸಲ್ಲಿ ಫಸ್ಟು ರೈಟ್ ಕ್ಲಿಕ್ ಮಾಡ್ತೀವಿ. ಆಮೇಲೆ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಆಪ್ಷನ್ಸ್ ಇರ್ತವೆ, ಸೆಲೆಕ್ಟು, ರಿಫ್ರೆಶ್ ಅಂತ. ಕೆಳಗಡೆ ನ್ಯೂ ಫೋಲ್ಡರ್ ಅಂತ ಇರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡ್ತೀವಿ. ಆವಾಗ ಏನು ಮಾಡ್ತೀವಿ? ಫೋಲ್ಡರ್ ಮೇಲೆ ಹೋಗ್ತೀವಿ. ಫೋಲ್ಡರ್ ಮಾಡಿ ಏನು ಮಾಡ್ತೀವಿ? ಅದಕ್ಕೆ ಫೋಲ್ಡರ್ಗೆ ಒಂದು ನೇಮ್ ಕೊಡ್ತೀವಿ. ಅವಾಗ ಏನಾಯಿತು? ಒಂದು ಫೋಲ್ಡರು ನಮಗೆ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಯಾವ ಒಂದು ಕ್ರಮದಲ್ಲಿ ಅದನ್ನು ಫಾಲೋ ಆಗುತ್ತೆ ಅಂತಂದರೆ ಫಸ್ಟು ರೈಟ್ ಕ್ಲಿಕ್, ಟಾಸ್ಕ್ ಬರಲ್ಲಿ ರೈಟ್ ಕ್ಲಿಕ್ ಮಾಡ್ತೀವಾ? ಕ್ಲಿಕ್ ಸ್ಟಾರ್ಟ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀವಿ ನಾವು? ಸೆಟ್ಟಿಂಗ್ಸ್ ಅಂದರೆ ಏನಾದರೂ ಒಂದು ಚೇಂಜ್ ಮಾಡಬೇಕು. ಅಪಿಯರೆನ್ಸ್ನ ಚೇಂಜ್ ಮಾಡೋದಾಗಲಿ, ಆ ಒಂದು ಅದೇನು ನಮಗೆ ಸರ್ವಿಸ್ ಕೊಡ್ತೈತೆ ಅದನ್ನು ಚೇಂಜ್ ಮಾಡೋದಾಗಲಿ, ಅದನ್ನು ಮಾಡೋದು ನಮ್ಗೆ ಯಾಕೆ ನ್ಯೂ ಫೋಲ್ಡರ್ ಅದಕ್ಕೂ ಏನು ಕೆಲಸ ಇಲ್ಲ. ಓಪನ್ ಫೈಲ್ ಎಕ್ಸ್ಪ್ಲೋರರ್, ಇಂಟರ್ನೆಟ್ ಯಾಕೆ ಓಪನ್ ಮಾಡಬೇಕು ಫೈಲ್ ಡೌನ್ಲೋಡ್ ಮಾಡೋಕ್ಕೆ? ನೆಕ್ಸ್ಟು ರೈಟ್ ಕ್ಲಿಕ್ ಡೆಸ್ಕ್ಟಾಪ್, ನ್ಯೂ ಫೋಲ್ಡರ್. ನೋಡಿ, ಈ ಕ್ರಮ ಫಾಲೋ ಆಗಿದೆ. ಸೊ ಆಪ್ಷನ್ ಯಾವುದಾಗುತ್ತೆ? 4.
ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಡಸ್ ನಾಟ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ. ಏನು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಶನ್. ಈ ಕೆಳಗಿನ ಯಾವ ಅಂಶಗಳು ಭಾರತದಲ್ಲಿ ಜನಸಂಖ್ಯೆ ವಿತರಣೆಯ ಮೇಲೆ ನೇರವಾಗಿ ಪ್ರಭಾವ ಬೀರುವುದಿಲ್ಲ. ಈಗ ಒಂದು ಪಾಪ್ಯುಲೇಷನ್, ಇದು ಒಂದು ಏರಿಯಾ ಅಂತ ಅಂದ್ಕೊಳ್ಳಿ. ಇಲ್ಲಿ ಈ ಒಂದು ಏರಿಯಾ, ಇಲ್ಲೇನೈತೆ ಕಾಡು, ಓಕೆನಾ, ಇಲ್ಲಿ ಈ ಕಡೆ ಫುಲ್ಲು ಕಾಡು. ಆದರೆ ಈ ಕಡೆ ನೋಡ್ರೆ ಇಲ್ಲಿ ನದಿಗಳು ಹರಿತೈತೆ, ಓಕೆನಾ, ಇಲ್ಲಿ ನದಿಗಳು ಹರಿತೈತೆ, ಇಲ್ಲಿ ರಿಚ್ ಮಿನರಲ್ಸ್ಗಳು ಫೌಂಡ್ ಆಗೈತೆ, ಓಕೆನಾ, ಇಲ್ಲಿ ಫ್ಯಾಕ್ಟ್ರಿಗಳ್ಸ್ ಎಸ್ಟಾಬ್ಲಿಷ್ ಆಗೈತೆ, ಇಲ್ಲಿ ಫ್ಯಾಕ್ಟ್ರಿಗಳ್ಸ್ ಎಸ್ಟಾಬ್ಲಿಷ್ ಆಗೈತೆ. ಈಗ ನೀವೇ ಹೇಳಿ, ಜನಗಳು ಎಲ್ಲಿ ಜಾಸ್ತಿ ವಾಸ ಮಾಡ್ತಾರೆ? ಜನಗಳು ಎಲ್ಲಿ ವಾಸ ಮಾಡ್ತಾರೆ? ಈ ಒಂದು ಪ್ಲೇಸ್ಗಳಲ್ಲಿ ಜನವಾಸ. ಯಾಕೆ? ಫ್ಯಾಕ್ಟ್ರಿ ಐತೆ, ಫ್ಯಾಕ್ಟ್ರಿ ಹತ್ರ ಸ್ವಲ್ಪ ದೂರದಲ್ಲಿ ಮನೆ ಕಟ್ಕೋಬೋದು. ಏನಕ್ಕೆ? ಇಲ್ಲಿಂದ ನಮಗೆ ಕೆಲ್ಸಕ್ಕೆ ಹೋಗ್ಬೋದಾ? ಫ್ಯಾಕ್ಟ್ರಿಗೆ ಹೋದ್ರೆ ನಮಗೆ ಕೆಲಸ ಸಿಗುತ್ತೆ, ಮತ್ತು ಹಣನೂ ಫ್ಯಾಕ್ಟ್ರಿಲಿ ಕೆಲಸ ಸಿಗುತ್ತೆ, ಅದರಿಂದ ನಮಗೆ ಹಣ ಬರುತ್ತೆ, ನಾವು ನಮ್ಮ ಲೈಫ್ನ ನಡೆಸ್ಬೋದು. ಸ್ವಲ್ಪ ಜನ ಇಲ್ಲೂ ಸೆಟಲ್ ಆಗ್ತಾರೆ, ಇನ್ನೂ ಸ್ವಲ್ಪ ಜನ ಇಲ್ಲೂ ಸೆಟಲ್ ಐತೆ. ಯಾಕಂದರೆ ಇಲ್ಲಿ ನೀರಾವರಿ ಐತೆ, ನೀರೈತೆ, ನೀರು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು? ಬೆಳೆ ಬೆಳಿಬೋದು, ಓಕೆನಾ. ಜನಗಳು ಇಲ್ಲೂ ಸೆಟಲ್ ಆಯ್ತಾರೆ. ಬಟ್ ಇಲ್ಲಿ ಬೆಟ್ಟ ಐತೆ, ಯಾವುದೇ ಥರ ಏನೂ ಇಲ್ಲ. ಇಲ್ಲಿ ಸೆಟಲ್ ಆಯ್ತಾರ ಜನ? ಹೇಳಿ, ಇಲ್ಲಿ ಸೆಟಲ್ ಆಯ್ತಾರ? ಸೊ ಈ ಫ್ಯಾಕ್ಟರ್ಸ್ ಏನಪ್ಪ, ಪಾಪ್ಯುಲೇಷನ್ಗೆ ಫ್ಯಾಕ್ಟರ್ ಯಾವುದೇದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ, ನೋಡಿ, ಇಲ್ಲಿ ಜಾಸ್ತಿ ಮಳೆ, ಇಲ್ಲಿ ಕಡಿಮೆ ಮಳೆ, ಇಲ್ಲಿ ಮಳೆಯಲ್ಲಿ ಇಲ್ಲಿ ಫುಲ್ ಬರಗಾಲ, ಜನ ಇಲ್ಲಿ ಬರೋದೇ ಇಲ್ಲ, ಓಕೆನಾ. ಆ ಥರ ಒಂದು ಫ್ಯಾಕ್ಟರ್ಸ್ಗಳ ಮೇಲೆ ಏನಾಗುತ್ತೆ? ನಮ್ಮ ಪಾಪ್ಯುಲೇಷನು ಡಿಸೈಡ್ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಪಾಪ್ಯುಲೇಷನ್ ಫ್ಯಾಕ್ಟರ್ ಅಲ್ಲ ಅಂತಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಅಂತ ಫ್ಯಾಕ್ಟರ್ ಅಲ್ಲ. ಇವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಬರಲ್ಲ, ಆದರೂ ಹಿಂದಿ, ಮಲಯಾಳಂ, ತಮಿಳ್ ಎಲ್ಲರೂ ಇಲ್ವಾ? ಸೊ ಅದು ಒಂದು ಅಫಿಷಿಯಲ್ ಫ್ಯಾಕ್ಟರ್ ಆಗಲ್ಲ. ಇನ್ನು ಕ್ಲೈಮೇಟ್ ನೋಡೋದಾದರೆ ಜಮ್ಮು ಕಾಶ್ಮೀರ್ ಎಕ್ಸಾಂಪಲ್ ತೊಗೊಳ್ಳಿ. ಜಮ್ಮು ಕಾಶ್ಮೀರಲ್ಲೇನೋ ಕೋಲ್ಡ್, ಬಟ್ ನಮ್ಮ ಕರ್ನಾಟಕದಲ್ಲಿ ಸ್ಟೇಬಲ್ ಐತೆ ನಮ್ಮದು ಕ್ಲೈಮೆಟಿಕ್ ಕಂಡೀಷನು, ಓಕೆನಾ. ಈಗ ಕೋಲ್ಡಾಗಿ ಇರೋಕ್ಕೆ ಇಷ್ಟಪಡ್ತೀರಾ ಅಥವಾ ಸ್ಟೇಬಲ್ ಆಗಿ ಸ್ವಲ್ಪ ದಿನ ಕೋಲ್ಡ್ ಆಗಿರಲಿ, ಸ್ವಲ್ಪ ದಿನ ಹಾಟ್ ಆಗು ಇಲ್ಲಿ ಅನ್ನೋರು ಇಷ್ಟಪಡ್ತಾರೆ? ಮೆಜಾರಿಟಿ ಇದು ಸ್ಟೇಬಲ್ ಆಗಿರೋದನ್ನೇ ಇಷ್ಟಪಡ್ತಾರೆ. ಸೊ ಕ್ಲೈಮೆಟಿಕ್ ಒಂದು ಫ್ಯಾಕ್ಟರ್ ಆಗುತ್ತೆ. ಸಾಯಿಲ್ ಫರ್ಟಿಲಿಟಿ, ರೈತರಿಗೆ ಬೆಳೆ ಜಾಸ್ತಿ ಬರಬೇಕಂತೇನೋ ಅವರ ಮಣ್ಣು ಚೆನ್ನಾಗಿರಬೇಕು, ಮಣ್ಣು ಹತ್ರ ತಕ್ಕನಾಗೆ ಉಳುಮೆ ಕೊಡಬೇಕು, ಓಕೆನಾ. ಅವ್ರಿಗೆ ಹಂಗೆ ಬೆಳೆ ಬರಬೇಕು. ಆ ಒಂದು ಫರ್ಟಿಲಿಟಿ ಮೇಲೂ ಪಾಪ್ಯುಲೇಷನ್, ಈಗ ಎಲ್ಲಿ ಜಾಸ್ತಿ ಫರ್ಟಿಲಿಟಿ ಕೊಡುತ್ತೋ ಸಾಯಿಲು, ಫಾರ್ಮರ್ ಅಲ್ಲೋ ಕಲ್ಟಿವೇಟ್ ಮಾಡ್ತಾನೆ, ಅಲ್ಲೇ ಸೆಟಲ್ ಆಯ್ತಾನೆ. ಟೋಪೋಗ್ರಫಿ ಅಂತ ನೋಡೋದಾದರೆ, ಕ್ಲೈಮೆಟಿಕ್ ಟೋಪೋಗ್ರಫಿ ಅಂದ್ರೇನು? ಸ್ಥಳಾಕೃತಿ ಅಂದರೆ ಅಲ್ಲಿ ಅವೈಲಬಿಲಿಟಿ ಆಫ್ ವಾಟರ್ ಚೆನ್ನಾಗೈತಾ, ಯಾವೊಂದು ಲ್ಯಾಂಡ್, ಅದು ಏನು ಸಾಯಿಲ್ ಫೌಂಡ್ ಆಗಿದೆ, ಅದನ್ನು ಟೋಪೋಗ್ರಫಿ ಅಂತೀವಿ. ಇದೆಲ್ಲನೂ ನಮಗೆ ಪಾಪ್ಯುಲೇಷನ್ಗೆ ಒಂದು ಫ್ಯಾಕ್ಟರ್ ಆಗುತ್ತೆ. ಬಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದೇ ಥರ ಒಂದು ಫ್ಯಾಕ್ಟರ್ ಆಗಲ್ಲ. ಆರ್ಟಿಕಲ್ 6 ಅಂದರೆ 6ನೇ ವಿಧಿಯ ಡ್ಯಾಶ್ನಿಂದ ಭಾರತಕ್ಕೆ ವಲಸೆ ಬಂದ ವ್ಯಕ್ತಿಗಳ ಬಗ್ಗೆ ವ್ಯವಹರಿಸುತ್ತದೆ. ಆರ್ಟಿಕಲ್ 6 ಡೀಲ್ಸ್ ವಿತ್ ಅ ಪರ್ಸನ್ ಹೂ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್. ಆರ್ಟಿಕಲ್ 5 ಟು ಏನು? ಆರ್ಟಿಕಲ್ 5 to 12 ಏನರ ಬಗ್ಗೆ ಮಾತಾಡುತ್ತೆ? 5 to 11 ಸಿಟಿಸನ್ಶಿಪ್ ಬಗ್ಗೆ ಮಾತಾಡುತ್ತೆ, ಓಕೆನಾ. ನಾವಿಲ್ಲಿ ಆರ್ಟಿಕಲ್ 5ರಿಂದ 7 ಓದ್ಬೇಕಾರೆ ಒಂದು ಪಾಕಿಸ್ತಾನಿಂದ ಇಂಡಿಯಾ ಬಂದವ್ರ ಬಗ್ಗೆ ಮಾತಾಡ್ತೀವಿ, ಓಕೆನಾ. ಮೊದಲನೇದಾಗಿ ಆರ್ಟಿಕಲ್ 6ನಲ್ಲಿ. ಆರ್ಟಿಕಲ್ 7ನಲ್ಲಿ ಏನು ಮಾಡ್ತೀವಿ? ಇಂಡಿಯಾಯಿಂದ ಪಾಕಿಸ್ತಾನ್ಗೆ ಹೋಗಿ ಮತ್ತೆ ಇಂಡಿಯಾಗೆ ವಾಪಸ್ ಬರ್ತಾರೆ, ಮತ್ತೆ ಇಂಡಿಯಾಗೆ ಏನು ಮಾಡ್ತಾರೆ? ವಾಪಸ್ ಬಂದವ್ರ ಬಗ್ಗೆ ಮಾತಾಡ್ತೀವಿ, ಓಕೆನಾ. ಮತ್ತು ಇದು ಬಿಟ್ಟರೆ ಇನ್ನು ಯಾವ ದೇಶಗಳ ಬಗ್ಗೆ ನಾವು ಮೈಗ್ರೇಷನ್ ಬಗ್ಗೆ ಮಾತಾಡಲ್ಲ. ಯಾಕೆಂದರೆ ನಾವು ಮುಂಚೆ ಏನಾಗಿದ್ವಿ? ಪಾಕಿಸ್ತಾನ ಮತ್ತು ಇಂಡಿಯಾ ಒಂದೇ ಆಗಿತ್ತು, ಓಕೆನಾ, ಒಂದೇ ಕಂಟ್ರಿ ಆಗಿತ್ತು. ಆಫ್ಟರ್ 1947 ಅವ್ರ ಕಂಟ್ರಿ ಅವ್ರದ್ದು, ನಮ್ಮ ಕಂಟ್ರಿ ನಮ್ಮದು ಅಂತ ನಾವು ಡಿವೈಡ್ ಮಾಡ್ಕೊಂಡ್ವಿ. ಸೊ ಏನಾಗುತ್ತೆ ಇಲ್ಲಿ? ಪಾಕಿಸ್ತಾನ್ ವಿಲ್ ಬಿ ದ ಆನ್ಸರ್. ಗೊತ್ತಿಲ್ಲ ಅಂದ್ರೂ ಆನ್ಸರ್ ಮಾಡ್ಬೋದು, ಓಕೆನಾ. ನಾವು ಅದೇ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೈಗ್ರೇಷನ್ ಬಗ್ಗೆ ಮಾತಾಡೋದು ಇವೆರಡೇ ಸ್ಟೇಟ್ ಮಧ್ಯ. ಅದನ್ನೇ ವಿಧಿಯ ಪರ್ಸನ್, ಓಕೆ. Which area of the main stream and roots contains the spongy, soft parenchyma cells that carry and store nutrients for the plants? ಮುಖ್ಯ ಕಾಂಡ ಮತ್ತು ಬೇರುಗಳ ಯಾವ ಭಾಗವ ಸಸ್ಯಕ್ಕೆ ಪೋಷಕಾಂಶಗಳನ್ನು ಸಾಗಿಸುವ ಮತ್ತು ಸಂಗ್ರಹಿಸುವ ಸ್ಪಂಜಿನಂಥ ಮೃದುವಾದ ಪ್ಯಾರೆನ್ಕೈಮಾ ಕೋಶಗಳು ಹೊಂದಿರುತ್ತದೆ? ನೋಡಿ, ಪ್ಯಾರೆನ್ಕೈಮಾ ಅಂತ ಆ ಥರ ಎಲ್ಲ ಬಂದಾಗ ನಾವು ಇಲ್ಲಿ ಏನು ಮಾಡಿದ್ದಾರೆ ಅವರು? ಆನ್ಸರ್ ಅಂದರೆ ಪಿತ್ ಅಂತ ಕರಿತೀವಿ. ಏನು? ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ನಿಮಿಷ. ದ ಮೇನ್ ಸ್ಟೀಮ್ ಆ್ಯಂಡ್ ದ ರೂಟ್ಸ್ ಕಂಟೈನ್ಸ್ ದ ಸ್ಪಾಂಜಿ, ಓಕೆನಾ. ಇಲ್ಲಿ ಪಿತ್ ಅಂತ ಕರಿತೀವಿ. ಪಿತ್ ಅಂದರೆ ಏನು? ಅದು ಒಂದು ಸೆಂಟ್ರಲ್ ರೀಜನ್, ಓಕೆನಾ. ಸೆಂಟ್ರಲ್ ರೀಜನ್ ಇನ್ ದ ಸ್ಟೆಮ್,
ಆರ್ ರೂಟ್ಸ್. ಓಕೆನಾ, ಇಲ್ಲಿ ರೂಟ್ಸ್ಗಳು ಇರುತ್ತಲ್ವಾ ಗಿಡಕ್ಕೆ, ಸ್ಟೆಮ್ಗೆ, ರೂಟ್ಸು, ಅದರೊಳಗೆ ಒಂದು ಸೆಂಟ್ರಲ್ ರೀಜನ್ ಒಂದಿರುತ್ತೆ. ಈ ಸೆಂಟ್ರಲ್ ರೀಜನ್ ಏನು ಮಾಡುತ್ತಪ್ಪ ಅಂತಂದರೆ, ಈ ಸೆಂಟ್ರಲ್ ರೀಜನ್ ಪಿತ್ ಏನು ಮಾಡುತ್ತೆ ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ ಸ್ಟೋರಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೋಟೀನ್ಸ್ ಟು ದ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಇದು ಏನದಿಂದ ಕೂಡಿರುತ್ತೆ, ಇಟ್ ವಿಲ್ ಬಿ ಕೂಡೆಡ್ ಫ್ರಮ್ ದ ಅಂದರೆ ಇಟ್ ವಿಲ್ ಬಿ ಕಂಪೋಸ್ಡ್, ಅಂದರೆ ಏನದಿಂದ ಕೂಡಿರುತ್ತೆ ಅಂತಂದರೆ ಸ್ಪಾಂಜಿ ಪ್ಯಾರನ್ಕೈಮಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಪಾಂಜಿ ಪ್ಯಾರನ್ಕೈಮೆಯಿಂದ ಕೂಡಿರುತ್ತೆ. ಪ್ಯಾರನ್ಕೈಮಾ ಅಂದ್ರೇನು, ಇಲ್ಲಿ ಪ್ಯಾರನ್ಕೈಮಾ ಅಂತಂದರೆ ಅದಕ್ಕೆ ಏನಿರುತ್ತೆ, ತಿನ್ ವಾಲ್ಸ್ ಇರುತ್ತೆ. ತಿನ್ ವಾಲ್ಸ್, ಟಿಶ್ಯೂ ಅಲ್ವಾ, ಟಿಶ್ಯೂಗೆ ವಾಲ್ ಇರುತ್ತಲ್ವ, ಆ ತಿನ್ ವಾಲ್ಸ್ ಇರುತ್ತೆ. ಆ್ಯಂಡ್ ಅದು ಏನಾಗುತ್ತೆ, ಇಟ್ ಕ್ಯಾನ್ ಬಿ ಏಬಲ್ ಟು ಡಿವೈಡ್. ಪ್ಯಾರನ್ಕೈಮಾ ಡಿವೈಡ್ ಆಗುತ್ತೆ. ಓಕೆನಾ, ಏಬಲ್ ಟು ಡಿವೈಡ್. ಆ ಒಂದು ಟಿಶ್ಯೂ ಒಂದು ಟಿಶ್ಯೂಯಿಂದ 2 ಅಥವಾ 3 ಟಿಶ್ಯೂ ಆಗಿ ಡಿವೈಡ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಓಕೆನಾ, ಇಲ್ಲಿ ಏನು ಕೇಳಿದ್ದಾರೆ ಈಗ ನೋಡಿ, ಪಿತ್ ಅಂದರೆ ಏನು, ಸೆಂಟ್ರಲ್ ರೀಜನ್ ಆಫ್ ದ ಸ್ಟೆಮ್. ಒಂದು ರೂಟ್ ಅಥವಾ ಸ್ಟೆಮ್ಮಲ್ಲಿ ಪಿತ್ ಅಂತ ಕರಿತೀವಿ, ಅದು ಒಂದು ಸೆಂಟ್ರಲ್ ರೀಜನ್ ಆಗುತ್ತೆ. ಇಮೇಜ್ ಆಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಪಿತ್ ಅಂದ್ರೇನು, ಈಗ ಒಂದು ಇದು ರೂಟ್ ಅಂದ್ಕೊಳ್ಳಿ, ಇದು ರೂಟ್. ಓಕೆನಾ, ರೂಟುದು ಮೈಕ್ರೋಸ್ಕೋಪಲ್ಲಿ ನೋಡ್ದಂಗೆ ಐತೆ, ಹತ್ರ ಒಂದು ಸೆಂಟ್ರಲ್ ರೀಜನ್ ಇದು. ಓಕೆನಾ, ಸೆಂಟ್ರಲ್ ರೀಜನ್ ಅಂತಂದರೆ ಪಿತ್ ಅಂತ ಕರಿತೀವಿ. ಈ ಸೆಂಟ್ರಲ್ ರೀಜನ್ ಏನು ಮಾಡುತ್ತೆ, ಫುಡ್ನ ಸ್ಟೋರ್ ಮಾಡುತ್ತೆ ಮತ್ತು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ, ಈಗ ಕ್ವಶನ್ ಓದಿ, ವಿಚ್ ಆಫ್ ದ ಮೇನ್ ಸ್ಟೆಮ್ ಆಫ್ ದ ಏರಿಯಾ ಆಫ್ ದ ಮೇನ್ ಸ್ಟೆಮ್ ಆ್ಯಂಡ್ ರೂಟ್ಸ್ ಕಂಟೈನ್ ದ ಸ್ಪಾಂಜಿ ಸಾಫ್ಟ್ ಪ್ಯಾರನ್ಕೈಮಾ ದಟ್ ಕ್ಯಾರಿ ಆ್ಯಂಡ್ ಸ್ಟೋರ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಪ್ಲಾಂಟ್ಸ್. ಪ್ಲಾಂಟ್ಸ್ಗೆ ಇಷ್ಟು ಕ್ಯಾರಿ ಮಾಡೋದು, ನ್ಯೂಟ್ರಿಯೆಂಟ್ಸ್ನ ಕ್ಯಾರಿ ಮಾಡಿ ಸ್ಟೋರ್ ಮಾಡೋದು ಯಾವುದು, ಪಿತ್ ಅಂತ ನಾವು ಕರಿತೀವಿ. ಇನ್ನು ಕಾರ್ಟೆಕ್ಸ್ ಅಂದರೆ ಏನು, ಕಾರ್ಟೆಕ್ಸ್ ಅಂದರೆ ಪ್ಲಾಂಟ್ಸ್ಗಳಿಗೆ ಪ್ರೊಟೆಕ್ಷನ್ ಕೊಡೋದು. ಪ್ಲಾಂಟ್ಸ್ಗೆ ಪ್ರೊಟೆಕ್ಷನ್ ಕೊಡೋದೇನು, ಕಾರ್ಟೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಟಾಕ್ಸೈಲಮ್ ಅಂತಂದರೆ, ಮೆಟಾಕ್ಸೈಲಮ್ ಅಂದರೆ ಏನು, ನಾವಿಲ್ಲಿ ನೋಡಿ ಝೈಲಮ್ ಅಂದರೆ ಏನು, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್. ಓಕೆನಾ, ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡೋದನ್ನ ಝೈಲಮ್ ಅಂತ ಕರಿತೀವಿ. ಫುಡ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋದನ್ನ ಫ್ಲೋಯಮ್ ಅಂತ ಕರಿತೀವಿ. ಮೆಟಾಝೈಲಮ್ ಅಂದ್ರೇನು, ಇದು ಬೇರೆ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಗೆ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮತ್ತು ಸ್ಟಿಲೆ ಅಂದರೆ ಏನು, ಅದು ಅಷ್ಟೇ ನ್ಯೂಟ್ರಿಯೆಂಟ್ಸ್ ಮತ್ತು ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇದು ಬರೀ ವಾಟರ್ ಅಷ್ಟೇ, ಇದು ನ್ಯೂಟ್ರಿಯೆಂಟ್ಸ್ ಪ್ಲಸ್ ವಾಟರ್ ಎರಡನ್ನೂ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಇಲ್ಲೊಂದು ಆಪ್ಷನ್ ಯಾವುದಾಗಿರುತ್ತೆ, ಪಿತ್ತ. ನಾನು ಮುಂಚೆ ಹೇಳಿದಾಗೆ ಪ್ಲಾಂಟ್ಸ್ ಬಗ್ಗೆ, ಈಗ ನಮ್ಮ ಹ್ಯೂಮನ್ ಬಾಡಿ ಬಗ್ಗೆ ನಾವು ಹೆಂಗೆ ಸ್ಟಡಿ ಮಾಡ್ತೀವಿ, ಬೇಸಿಕ್ಕಾಗಿ ನಮಗೆ ಐಡಿಯಾ ಇರಬೇಕು. ಪ್ಲ್ಯಾಂಟಲ್ಲಿ ಹೆಂಗೆ ಆಕ್ಸಿಜನ್ ಯಾವ್ದು ಕ್ಯಾರಿ ಮಾಡುತ್ತೆ, ಫುಡ್ ಯಾವ್ದು ಕ್ಯಾರಿ ಮಾಡುತ್ತೆ, ಅದ್ರ ನೇಮ್ಸ್ ನೆನಪಿಡಬೇಕು. ಫ್ಲೋಯಮ್, ಝೈಲಮ್, ಪಿತ್ ಆಗಿರ್ಬೋದು, ಕಾರ್ಟೆಕ್ಸ್ ಆಗಿರ್ಬೋದು. ಓಕೆನಾ, ಇದ್ರ ಬಗ್ಗೆ ಎಲ್ಲ ನಮಗೆ ಐಡಿಯಾ ಇರಬೇಕು. ಮತ್ತು ನೋಟ್ ಮಾಡ್ಕೊಳ್ಳಿ, ಯಾರ್ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅ ಯೂನಿಯನ್ ಟೆರಿಟರಿ. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕರಿತೀವಿ, ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವ್ಯವಹರಿಸುತ್ತದೆ. ಆರ್ಟಿಕಲ್ 7 ನೋಡಿದ್ವಿ, ಸಿಟಿಸನ್ಶಿಪ್ಗೆ ರಿಲೇಟೆಡು. ಆರ್ಟಿಕಲ್ 1 ಭಾರತ್ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ, ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಓಕೆನಾ, ಆರ್ಟಿಕಲ್ 262 ಯಾತ್ರ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 263 ನಮಗೆ ಗೊತ್ತು, ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಇಂಟರ್ ಸ್ಟೇಟ್ ರಿಲೇಷನ್ಸ್ ಬಗ್ಗೆ. ಆರ್ಟಿಕಲ್ 262 ಏನರ ಬಗ್ಗೆ ಮಾತಾಡುತ್ತೆ ಅಂದರೆ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್. ಓಕೆನಾ, ಯಾರ್ಯಾರು 2016ರಿಂದ 2022 ಗಂಟೆ ಎಕ್ಸಾಮ್ ಬರೆದಿದ್ದೀರಾ ನೆನ್ಪಿಟ್ಕೊಳ್ಳಿ, ಅವ್ರಿಗೆ ಈ ಕ್ವಶನ್ನು ಎಲ್ಲ ಪೇಪರಲ್ಲೂ ಕಂಡು ಬಂದಿದೆ, ಆ ಒಂದು ಸ್ಟೂಡೆಂಟ್ಸ್ ಬರೆದವ್ರಿಗೆ. ಯಾಕೆಂದರೆ ಅವಾಗ ಏನಾಗ್ತಿತ್ತು, 2016ರಿಂದ 2020 ನಮ್ಮ ಈ ಕರ್ನಾಟಕ ಮತ್ತು ತಮಿಳುನಾಡುಗಳ ಮಧ್ಯೆ ಏನಾಗ್ತಿತ್ತು, ಕಾವೇರಿ ಹೋರಾಟ, ಕಾವೇರಿ ನದಿಗೆ ಜಗಳ ಆಗ್ತಿತ್ತು. ಓಕೆನಾ, ಆ ಒಂದು ಇದರಲ್ಲಿ ಈ ಕ್ವಶನು ತುಂಬ ಕೇಳಿದ್ದಾರೆ. 262 ಆರ್ಟಿಕಲ್ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ಸ್. ಓಕೆನಾ, ಅದ್ರ ಬಗ್ಗೆ 262 ಮಾತಾಡುತ್ತೆ. ಮತ್ತು ಆರ್ಟಿಕಲ್ 239 ಎಕ್ಸ್ಪ್ಲಿಸಿಟಾಗಿ ಏನು ಹೇಳುತ್ತೆ, ಯೂನಿಯನ್ ಟೆರಿಟರೀಸ್ ಬಗ್ಗೆ ಮಾತಾಡುತ್ತೆ. ಓಕೆನಾ, ಯೂನಿಯನ್ ಟೆರಿಟರೀಸ್ನ ಅಡ್ಮಿನಿಸ್ಟ್ರೇಷನ್ ಮಾಡೋದು ಯಾವುದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಸೋಲಿ ಅಥಾರಿಟಿ ಆಫ್ ಯೂನಿಯನ್ ಟೆರಿಟರಿ. ಓಕೆನಾ, ಸೆಂಟ್ರಲ್ ಗೌರ್ನಮೆಂಟ್. ಸೊ 293 ಇದ್ರ ಬಗ್ಗೆ ಮಾತಾಡುತ್ತೆ. 293 ಅಂತೀನಿ, 239. ಮತ್ತು ಇನ್ನೊಂದು ಏನು ಕೇಳ್ತಾರೆ 239 239 239A ಅಂತ ಕೇಳ್ತಾರೆ. ಆರ್ಟಿಕಲ್ 239A ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್, ಅವ್ರಿಗೆ ಪವರ್ ಇರುತ್ತೆ ಏನು, ಈ ಒಂದು ಯೂನಿಯನ್ ಟೆರಿಟರೀಸಲ್ಲಿ ಅಂದರೆ ಎಲ್ಲ ಯೂನಿಯನ್ ಟೆರಿಟರಿ ಅಲ್ಲ, ಬೇಕಾದಂಥ ಒಂದು ಯೂನಿಯನ್ ಟೆರಿಟರಿಯಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ
ಅಸೆಂಬ್ಲಿ ಆಗಿರ್ಬೋದು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಫಾರ್ಮ್ ಮಾಡೋಕ್ಕೆ ಈ ಒಂದು ಅರ್ಹತೆ ಇದೆ. ಯಾರಿಗೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ಲ, ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಯಾರಿಗೆ? ಪಾರ್ಲಿಮೆಂಟ್. ಓಕೆನಾ, ಪಾರ್ಲಿಮೆಂಟ್ ಆಫ್ ಇಂಡಿಯಾಗೆ ಈ ಒಂದು ಅಥಾರಿಟಿ ಇದೆ. 339A ಮತ್ತು 239 ಇದಕ್ಕೆ ಯೂನಿಯನ್ ಟೆರಿಟರಿ ಬಗ್ಗೆ ಮಾತಾಡಿದ್ರೆ 239A ಪಾರ್ಲಿಮೆಂಟ್ಗೆ ರೈಟ್ ಇದೆ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಫಾರ್ಮ್ ಮಾಡೋಕ್ಕೆ. ಈ ಕೆಳಗಿನ ಆಟಗಾರರಲ್ಲಿ ಯಾರು ಏಪ್ರಿಲ್ 2025ರಲ್ಲಿ T20 ಕ್ರಿಕೆಟಿನಲ್ಲಿ 12,000 ರನ್ಗಳನ್ನು ಪೂರ್ಣಗೊಳಿಸಿದರು ಮತ್ತು ಈ ಮೈಲಿಗಲ್ಲು ಸಾಧಿಸಿದ 8ನೇ ಆಟಗಾರರಾಗಿದ್ದರು? ಯಾರು? ಇಟ್ ಈಸ್ ನನ್ ಅದರ್ ದನ್ ಅವರ್ ಹಿಟ್ಮ್ಯಾನ್. ಯಾರ್ಯಾರು ಕ್ರಿಕೆಟ್ ನೋಡಿರ್ತೀರ ಅವ್ರಿಗೆ ಈಸಿ ಕ್ವಶನ್. ಹಿಟ್ಮ್ಯಾನ್ ಅಂತ ಯಾರನ್ನ ಕರಿತೀವಿ? ಮೈ ಫೇವರೆಟ್ ರೋಹಿತ್ ಶರ್ಮಾ. Which organization published the 2025 edition of the State of the World's Nursing Report? ಓಕೆನಾ, ಸ್ಟೇಟ್ ಆಫ್ ದ ವರ್ಲ್ಡ್ಸ್ ನರ್ಸಿಂಗ್ ರಿಪೋರ್ಟ್. ಮತ್ತು ನರ್ಸ್ಗಳನ್ನ ನಾವೇನಂತ ಕರಿತೀವಿ? ನೈಟಿಂಗೇಲ್ ಆಫ್ ಇಂಡಿಯಾ, ನೈಟಿಂಗೇಲ್ ಅವಾರ್ಡ್. ಯಾವುದಕ್ಕೆ ರಿಲೇಟೆಡು? ನರ್ಸ್ಗಳಿಗೆ ರಿಲೇಟೆಡು. ಓಕೆನಾ, ನೈಟಿಂಗೇಲ್ ಅವಾರ್ಡ್ ಯಾವುದಕ್ಕೆ ರಿಲೇಟೆಡು? ನೈಟಿಂಗೇಲ್ ಆಫ್ ಇಂಡಿಯಾ ಅಲ್ಲ, ನೈಟಿಂಗೇಲ್ ಅವಾರ್ಡ್. ಇಲ್ಲಿ ಬರ್ತೀನಿ ನೋಡಿ, ನೈಟಿಂಗೇಲ್ ಅವಾರ್ಡ್ ಯಾವ್ಗೆ ರಿಲೇಟೆಡು? ಇದು ಇಟ್ ಈಸ್ ರಿಲೇಟೆಡ್ ಟು ನರ್ಸಸ್ಸು. ಮತ್ತು ಯಾರು ಕೊಡ್ತಾರೆ ಈ ಅವಾರ್ಡ್ನ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಕೊಡ್ತಾರೆ. ಓಕೆನಾ, ಏನು ಕೇಳಿದರೆ? ವಿಶ್ವದ ನರ್ಸಿಂಗ್ ಸ್ಥಿತಿ ವರದಿ 2025 ಆವೃತ್ತಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದು? ಅಂದರೆ ಯಾರು ರಿಲೀಸ್ ಮಾಡಿರೋದು ಆ ಒಂದು ಪಬ್ಲಿಷ್ ಮಾಡಿ ಎಡಿಷನ್ ಅಂತ ಕೇಳಿದ್ದಾರೆ. ಯಾರು? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಲೇಬರ್ ಡೇ ಯಾವಾಗ? May 1 ನಾವು ಲೇಬರ್ ಡೇ ಅಂತ ಕರಿತೀವಿ. ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಯಾವಾಗ ಸ್ಥಾಪನೆ ಆಗಿದ್ದು? 1919 ಟ್ರೀಟಿ ಆಫ್ ವರ್ಸಲೀಸ್ ಅಂತ ಕರಿತೀವಿ. ನೆನಪಿದೆಯಾ? 1919 ಫಾರ್ಮ್ ಆಗಿದ್ದು. ನೆಕ್ಸ್ಟು ವಿಶ್ವ ವರ್ಲ್ಡ್ ಬ್ಯಾಂಕ್, ಬ್ರಿಟನ್ ವುಡ್ ಕಾನ್ಫರೆನ್ಸ್. ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ? ಅಸಿಸ್ಟ್ ಬೈ ಪ್ರೊವೈಡಿಂಗ್ ಲೋನ್ಸ್ ಫಾರ್ ದ ಕಂಟ್ರೀಸ್. ಓಕೆನಾ, ಪಾಕಿಸ್ತಾನ್ ಜಾಸ್ತಿ ಲೋನ್ ತೊಗೊಂಡಿದೆ, ನಾವು ವರ್ಲ್ಡ್ ಬ್ಯಾಂಕಿಂದ ಲೋನ್ ತೊಗೊಂಡಿದ್ದೀವಿ. ವರ್ಲ್ಡ್ ಬ್ಯಾಂಕ್ ಈ ಥರ ಒಂದು ರಿಲೀಸ್ ಮಾಡಿರ್ತೀವಿ, ಇಟ್ಸ್ ಕಂಪ್ಲೀಟ್ ರಿಲೇಟೆಡ್ ಟು ಅರ್ಥಶಾಸ್ತ್ರ, ಎಕಾನಾಮಿಕ್ಸ್. ಯುನಿಸೆಫ್ ಬಗ್ಗೆ ನೋಡೋದಾದರೆ, ಯುನಿಸೆಫ್ ಫುಲ್ ಫಾರ್ಮ್ ಏನು? ಯುನೈಟೆಡ್ ನೇಷನ್ ಚಿಲ್ಡ್ರನ್ಸ್ ಫಂಡ್ಸ್ ಅಂತ ಕರಿತೀವಿ. ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್ಸ್ ಯಾವೊಂದು ಇಯರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು? 1946. ಓಕೆನಾ, ಏನಿದ್ರು ಅಂದರೆ ಏನತ್ರ ಮೇಲೆ ಮಾಡುತ್ತೆ, ಫೋಕಸ್ ಮಾಡುತ್ತೆ ಅಂದರೆ ಹ್ಯುಮ್ಯಾನಿಟೇರಿಯನ್ ಆ್ಯಂಡ್ ಡೆವಲಪ್ಮೆಂಟ್. ಯಾರಿಗೆ? ಹ್ಯುಮ್ಯಾನಿಟೇರಿಯನ್ ಅಂತಂದರೆ ಮಾನವನಿಗೋಸ್ಕರ, ಮತ್ತು ಚಿಲ್ಡ್ರನ್ಸ್ ಡೆವಲಪ್ಮೆಂಟ್. ಎಲ್ಲ ವರ್ಲ್ಡ್ ವೈಡಲ್ಲಿ, ಇಡೀ ಪ್ರಪಂಚದಲ್ಲೇ ಮಾನವನಿಂದ ಚಿಲ್ಡ್ರನ್ಸ್ಗಳು ಡೆವಲಪ್ ಆಗಬೇಕು. ಹ್ಯುಮ್ಯಾನಿಟೇರಿಯನ್ ಆ್ಯಂಡ್ ಡೆವಲಪ್ಮೆಂಟ್ ಏಡ್ ಟು ಚಿಲ್ಡ್ರನ್ಸ್ ಅಂತ ಕರಿತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆನ್ಸರ್ ಯಾವುದಾಗಿರುತ್ತೆ? ನರ್ಸಸ್ ಬಗ್ಗೆ ಆಗಲಿ ಹೆಲ್ತ್ ಬಗ್ಗೆ ಮಾತಾಡೋದಾಗಿ ಯಾವ್ದು ಇರುತ್ತೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ನಾವು ಕರಿತೀವಿ. ಬ್ರಿಚ್ ಆ್ಯಂಡ್ ರೋಡೋಡೆಂಡ್ರಾನ್ಸ್ ನೀವು ಓದಿರ್ತೀರಾ. ರೋಡೋಡೆಂಡ್ರಾನ್ ಮರಗಳು ಎಲ್ಲಿ ಫೌಂಡ್ ಫೌಂಡ್ ಇನ್ ವಿಚ್ ಕೈಂಡ್ ಆಫ್ ಫಾರೆಸ್ಟ್? ಯಾವ ರೀತಿಯ ಕಾಡುಗಳಲ್ಲಿ ಫೌಂಡ್ ಆಗುತ್ತೆ? ಬ್ರಿಚ್ ಮತ್ತು ಡೆಂಡ್ರಾನ್ಸ್. ರೋಡೋಡೆಂಡ್ರಾನ್ಸ್ ಟ್ರೀ ಎಲ್ಲಿ ಫೌಂಡ್ ಆಗುತ್ತೆ? ರೋಡೋಡೆಂಡ್ರಾನ್. ನೆನ್ಪಿಟ್ಕೋಬೇಕು, ರೋಡೋಡೆಂಡ್ರಾನ್ ಮೇಲೆ ಜಾಸ್ತಿ ಕ್ವಶನ್ ಆಗಿದೆ. ರೋಡೋಡೆಂಡ್ರಾನ್ ಆಗಿರ್ಬೋದು, ರೋಸ್ ವುಡ್ ಆಗಿರ್ಬೋದು, ರಕ್ತಚಂದನ, ಪುಷ್ಪ 2 ನೆನ್ಪಿಟ್ಕೊಳ್ಳಿ ಯಾವ ಕಡೆ ಫೌಂಡ್ ಆಗುತ್ತೆ ಅಂತ. ಮತ್ತು ಟೀಕ್ ವುಡ್ ಆಗಿರ್ಬೋದು, ಈ ಥರ ಕ್ವಶನ್ಸ್ಗಳು. ಟೀಕ್ ವುಡ್ ಯಾವ ಒಂದು ಫೌಂಡಲ್ಲಿ ಆಗಿದೆ? ಸೊ ರೋಡೋಡೆಂಡ್ರಾನ್ ಎಲ್ಲಿ ಫೌಂಡ್ ಆಗಿರುತ್ತೆ? ಕಾಡು ಪ್ರದೇಶಗಳಲ್ಲಿ. ಓಕೆನಾ, ಮಲೆನಾಡು ಕಾಡು, ಜಾಸ್ತಿ ಮಳೆ ಬರ್ತಿರುತ್ತಲ್ವಾ, ಆ ಒಂದು ಮಾಂಟೇನಿಯಸ್ ಫಾರೆಸ್ಟ್ ಅಂದ್ರೇನು? ಜಾಸ್ತಿ ಮರಗಳು ಕಾಡ್ತಿರುತ್ತೆ ಮತ್ತು ಅಲ್ಲಿ ಅಷ್ಟೇ ಬಿಸಿಲು ಅಷ್ಟೇ ಮಳೆ ಇರುತ್ತೆ. ಓಕೆನಾ, ಮಾಂಟೇನ್ ವೆಜಿಟೇಷನ್ ಅಂತ ನಾವು ಕರಿತೀವಿ. ಲಿಟೋರಲ್ ಆ್ಯಂಡ್ ಸ್ವಾಂಪ್ ವೆಜಿಟೇಷನ್ ಫಾರೆಸ್ಟ್ ಅಂತ ಯಾವ್ದು ಕರಿತೀವಿ ನಾವು? ಮ್ಯಾಂಗ್ರೋವ್ಸ್ನ ಕರಿತೀವಿ. ಮ್ಯಾಂಗ್ರೋವ್ ಗಿಡಗಳು ಅಂತ ಕರಿತೀವಲ್ಲ. ಇದು ಎಲ್ಲಿ ಜಾಸ್ತಿ ಫೌಂಡ್ ಬಂದಿದೆ? ಸುಂದರ್ಬನ್ ಡೆಲ್ಟಾ, ಸುಂದರ್ಬನ್ಸಲ್ಲಿ ಫೌಂಡ್ ಆಗಿದೆ. ಎಲ್ಲಿ? ವೆಸ್ಟ್ ಬೆಂಗಾಲ್. ಓಕೆನಾ. ಬೌದ್ಧ ಧರ್ಮದ ಪ್ರಮುಖ ಗ್ರಂಥವಾದ ವಿಶುದ್ಧಿ ಮೊಗ್ಗವನ್ನು ಕೆಳಗಿನ ಯಾವ ವಿದ್ವಾಂಸರು ಬರೆದಿದ್ದಾರೆ? ವಿಶುದ್ಧಿ ಮೊಗ್ಗ ಈಸಿ ಆನ್ಸರು ಬುದ್ಧಘೋಷ ಅವರು ಏನು ಬರ್ತಿದ್ದಾರೆ? ವಿಶುದ್ಧಿ ಮೊಗ್ಗವನ್ನು ಬರೆದಿದ್ದಾರೆ. ಮತ್ತು ಜೈನ್ ಟೆಕ್ಸ್ಟ್ಗಳು ನೋಡೋದಾದರೆ, ಬುದ್ಧಿಸ್ಟ್ ಟೆಕ್ಸ್ಟ್ಗಳು ಗೊತ್ತಿರಬೇಕು. ಬುದ್ಧಿಸ್ಟ್ ಟೆಕ್ಸ್ಟ್ಗಳಾದರೆ ಅಗಮ ಸೂತ್ರ, ಕಲ್ಪಸೂತ್ರ. ಓಕೆನಾ, ಅಂಗುತಾರ ನಿಕಾಯ. ಅಗಮ ಸೂತ್ರ, ಕಲ್ಪಸೂತ್ರ ಬುದ್ಧಿಸ್ಟು, ಜೈನಿಸಮ್ದು. ಅಂಗುತಾರ ನಿಕಾಯ, ದಿಗ್ನಿಕಾಯ, ದೀಪವಂಶ, ಮಹಾವಂಶ ಇದೆಲ್ಲ ಬುದ್ಧಿಸ್ಟ್ ಟೆಕ್ಸ್ಟ್ಗಳು. ಇನ್ನು ಜೈನ್ ಟೆಕ್ಸ್ಟ್ಗಳಾದರೆ ಯಾವುದು? ಅಂಗುತಾರ ನಿಕಾಯ, ದಿಗ್ನಿಕಾಯ. ಕನ್ಫ್ಯೂಸ್ ಮಾಡ್ಕೊಳ್ಳೋಣ, ಇದು ನನಗೆ ಕನ್ಫ್ಯೂಸ್ ಆಗ್ತೈತೆ, ಬರ್ಕೊಬಿಡಿ. ಬುದ್ಧಿಸಮ್ ಏನು? ಅಂಗುತಾರ ನಿಕಾಯ.
ಓಕೆನಾ, ದಿಗ್ನಿಕಾಯ, ದೀಪವಂಶ. ಇನ್ನು ಜೈನ್ಗೆ ಹೋದರೆ ಜೈನ್ ಟೆಕ್ಸ್ಟ್ಗಳು ಯಾವುದು? ಮತ್ತು ಇದು ನೋಡಿ ಬುದ್ಧಘೋಷ, ಬುದ್ಧಾಚರಿತ, ಯಾರು ಬುದ್ಧಾಚರಿತ. ಮತ್ತು ಯಾರ್ಯಾರಿಗೊಂದು ಟೆಕ್ಸ್ಟ್ಗಳು ಬರ್ತಾರೆ, ಮಿಲಿಂಡಾ ಪ್ಯಾನೋ, ಓಕೆನಾ, ಹರಿಸೇನ ಮತ್ತು ಮಿಲಿಂಡಾ ಪ್ಯಾನೋ ಮತ್ತು ನಾಗಾರ್ಜುನ ಮತ್ತು ಒಂದು ಇದು ನಡೆಯುತ್ತಲ್ವಾ ಕಾನ್ವರ್ಸೇಷನು, ಮಿಲಿಂಡಾ ಪ್ಯಾನೋದಲ್ಲಿ ಇದು ಮಾಡಿದ್ದಾರೆ, ಅದು ಫೌಂಡ್ ಆಗಿರುತ್ತೆ, ಮೆನ್ಷನ್ ಆಗಿರುತ್ತೆ. ಇನ್ನು ಜೈನ್ ಹೋದರೆ ಕಲ್ಪಸೂತ್ರ, ಅಗಮಸೂತ್ರ, ಓಕೆನಾ, ಕಲ್ಪಸೂತ್ರ, ಅಗಮಸೂತ್ರ, ಸೂತ್ರ ಅಂತ ಏನೇ ಬಂದಿರೋದು ಜೈನಿಸಮ್ಗೆ ರಿಲೇಟೆಡು. ಮತ್ತು ಅವರಿಬ್ಬರು ಟೆಕ್ಸ್ಟ್ಗಳು ನಮಗೆ ಗೊತ್ತಿರಬೇಕು. ಹೂ ಅಮಂಗ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ದ ಫಸ್ಟ್ 5 year ಪ್ಲ್ಯಾನ್? ಈಸಿ ಕ್ವಶನ್. ನಾನು ಮತ್ತೆ ಏನು 5 year ಪ್ಲ್ಯಾನ್ ಬಗ್ಗೆ ಹೇಳೋಕ್ಕೋಗಲ್ಲ, ಪ್ರತಿ ಕ್ಲಾಸಲ್ಲೂ ಬಂದಾಗ ಹೇಳಿ ನಮಗೆ ಬೇಜಾಗಿರುತ್ತೆ. ಬಟ್ ನಮಗೆ 5 year ಪ್ಲ್ಯಾನ್ಸ್ ಎಲ್ಲನೂ ನಮಗೆ ತಿಳಿದಿರಬೇಕು. ಯಾವೊಂದು ಇಯರು ಯಾರ್ಯಾರು ಪ್ರಿಸೈಡೆಡ್ ಮಾಡಿದ್ರು, ಯಾರು ಅದ್ರಲ್ಲಿ ಏನು ಇಂಪಾರ್ಟೆನ್ಸ್ ಯಾವುದು ಕೊಟ್ವಿ, ಫೋಕಸ್ ಏನು ಮಾಡಿದ್ವಿ, ಗ್ರೋತ್ ರೇಟ್ ಎಷ್ಟು, ಫಾಲ್ಸ್ ಅಂದರೆ ಫೇಲ್ ರೇಟ್ ಎಷ್ಟು ಅಂತೆಲ್ಲನೂ ನಮಗೆ ಗೊತ್ತಿರಬೇಕು. ಇಂಡೋಸಿನ್ ವಾರ್ ಯಾವಾಗಾಯಿತು, ಸೊ ಯಾರಾಗೈತೆ ಫಸ್ಟು 5 year ಪ್ಲ್ಯಾನ್ ಪ್ರೈಮ್ ಮಿನಿಸ್ಟರು ಅಥವಾ ಪ್ರೆಸೆಂಟ್ ಮಾಡಿರೋರು ಯಾರಾಗಿರ್ತಾರೆ ಅಂತಂದರೆ ಜವಾಹರ್ಲಾಲ್ ನೆಹರು. Which of the following is the first of the 8 anti-submarine warfare shallow water craft delivered to the Indian Navy on 8th May 2025? ಯಾವುದು? ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್. ಓಕೆನಾ, ಇದು ಯಾವುದು? ಫಸ್ಟು 8th ಮೊದಲನೇ 8th ಥರ ಅದೇ ಒಂದೇ ಸಬ್ಮರೈನ್ನ 8 ಮಾಡಲ್ ಆಗಿ ಬಿಡ್ತಾರೆ. ಮೊದಲನೇ ಮಾಡೋದು ಯಾವುದು? INS ಅರ್ನಾಲಾ ಅಂತ ಕರಿತೀವಿ. ಈಗಾಗಲೇ ಆಂಡ್ರಾಯ್ಡ್ ಬಂದಿದೆ, ಓಕೆನಾ. INS ಆಂಡ್ರಾಯ್ಡ್ 8 ಕ್ಲಾಸಸ್ ಇದೆ, ಓಕೆನಾ. INS ಅರ್ನಾಲಾ ಇಸ್ ದ ಫಸ್ಟ್ ಕ್ಲಾಸು. ಮತ್ತು ಇದು ಯಾರು ಮಾಡಿರೋಂತಂದರೆ GRSC, ಆಯಿತಾ, ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್, ಎಲ್ಲಿ? ಕೋಲ್ಕತ್ತಾ ವೆಸ್ಟ್ ಬೆಂಗಾಲಲ್ಲಿ, ಓಕೆನಾ. ಅಲ್ಲೊಂದು ಆ ಒಂದು ಆರ್ಗನೈಸ್ ಬಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು INS ಅರ್ನಾಲಾ ಅಂತ, ಓಕೆನಾ. ಆಫ್ಟರ್ ಅಮಾಲ್ಗಮೇಷನ್ ಆಫ್ 26 ರೀಜನಲ್ ರೂರಲ್ ಬ್ಯಾಂಕ್ಸ್, RRB ಅಂತ ಕರಿತೀವಿ, ರೀಜನಲ್ ರೂರಲ್ ಬ್ಯಾಂಕ್ಸ್ ಇನ್ 4th phases ಆಫ್ ಅಮಲ್ಗೇಷನ್ ಅಂದ್ರೇನು? ಜಾಯಿನ್ ಮಾಡೋದು. ಅಮಾಲ್ಗಮೇಷನ್ ಎಲ್ಲನೂ ಒಂದೇ ಆಗಿ ಕೂರಿಸೋದು, ಅದನ್ನೇಂತೀವಿ ಅಮಾಲ್ಗಮೇಷನ್ ಅಂತ ಕರಿತೀವಿ, ಓಕೆನಾ. ಆಸ್ ನೋಟಿಫೈಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್ DSF ಇನ್ 2025, ಹೌ ಮೆನಿ RRBs ವಿಲ್ ಬಿ ಲೆಫ್ಟ್ ಇನ್ ದ ಕಂಟ್ರಿ? 2025ರಲ್ಲಿ ಹಣಕಾಸು ಸೇವೆಗಳ ಇಲಾಖೆ ಸೂಚಿಸಿದಂತೆ 26 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು 4ನೇ ಹಂತದಲ್ಲಿ ಸಂಯೋಜನೆಯ ನಂತರ ದೇಶದಲ್ಲಿ ಎಷ್ಟು RRBಗಳು ಉಳಿದಿವೆ ಅಂತ ಕೇಳಿದ್ದಾರೆ. ನೋಡಿ, ಈಗ ಅಮಲ್ಗಮೇಷನ್ ಮಾಡಾದ್ಮೇಲೆ ನಮ್ಮ ಹತ್ರ ಇನ್ನೂ ಎಷ್ಟು RRB ಬ್ಯಾಂಕ್ಗಳು ಉಳಿತು ಅಂತಂದರೆ ಇಟ್ ಈಸ್ 28 ಬ್ಯಾಂಕ್ ಅಷ್ಟೇ ನಮಗೆ ಉಳಿದಿರೋದು. 26 ಬ್ಯಾಂಕ್ ಮಾಡಿ ಇನ್ನು 28 ನಮ್ಮ ಹತ್ರ RRB ಬ್ಯಾಂಕ್ಗಳಿದೆ. ಏನಿದು ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ? ರೀಜನಲ್ ರೂರಲ್ ಬ್ಯಾಂಕ್, ಓಕೆನಾ, RRB ಅಂತ ಕರಿತೀವಿ. ಯಾವೊಂದು ಇಯರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು? ಇನ್ ದ ಇಯರ್ 1975. ಬೇಸ್ಡ್ ಆನ್ ಯಾರ್ ರೆಕಮೆಂಡೇಶನ್? ಮತ್ತೆ ನಮ್ಮ ನರಸಿಂಹಂ ಕಮಿಟಿ ಅವರ ಒಂದು ರೆಕಮೆಂಡೇಶನ್ ಮೇಲೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಎಸ್ಟಾಬ್ಲಿಷ್ ಆಗಿದೆ, ಓಕೆನಾ. ಇದನ್ನು ಯಾರು ಅಂದರೆ ಈಗ ನಮ್ಮ ನಾರ್ಮಲ್ ಬ್ಯಾಂಕ್ಗಳನ್ನ ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ? ಇಟ್ ಈಸ್ RBI, ಓಕೆನಾ, ರೆಗ್ಯುಲೇಟೆಡ್ ಬೈ RBI. ಈ ಬ್ಯಾಂಕ್ಗಳನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಇಟ್ ಈಸ್ ನಬಾರ್ಡ್, NABARD, ನಬಾರ್ಡ್. ಯಾವಾಗ ನಬಾರ್ಡ್ ಎಸ್ಟಾಬ್ಲಿಷ್ ಆಗಿದ್ದು? 1982 ಅಲ್ಲಿ, ಓಕೆನಾ. ನಬಾರ್ಡ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಂಡೈರೆಕ್ಟಾಗಿ RBI ವಿಲ್ ಬಿ ದ ರೆಗ್ಯುಲೇಟರ್ ಫಾರ್ ನಬಾರ್ಡ್, ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ. ನಬಾರ್ಡ್, ನರಸಿಂಹಂ ಕಮಿಟಿ, ರೀಜನಲ್ ರೂರಲ್ ಬ್ಯಾಂಕ್. ನಬಾರ್ಡ್ ರೆಗ್ಯುಲೇಟರ್ ಯಾರು? ನಬಾರ್ಡ್, ಓಕೆನಾ, ಇವರು ರೆಗ್ಯುಲೇಟರು. ಮತ್ತು ಫಸ್ಟು RRB, ಓಕೆನಾ, VA ಎಕ್ಸಾಮಲ್ಲಾಗಲಿ ಎಲ್ಲ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ, ಫಸ್ಟು RRB ನಮ್ಮ ಭಾರತದಲ್ಲಿ ಯಾವುದು? ಪ್ರಥಮ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ. ಯಾವೊಂದು ಇಯರಲ್ಲಿ? 1976 ಅಲ್ಲಿ, ಓಕೆನಾ. ಎಲ್ಲಿ ಇದು ಪ್ರಥಮ ಗ್ರಾಮೀಣ ಬ್ಯಾಂಕ್? ಎಲ್ಲಿ? ಉತ್ತರ ಪ್ರದೇಶಲ್ಲಿ ನಮಗೆ ಫೌಂಡ್ ಆಗುತ್ತೆ. ಸಿಂಪಲ್ ಆಗಿ ರೀಜನಲ್ ರೂರಲ್ ಬ್ಯಾಂಕ್ ಅಂತ ಕರಿತೀವಲ್ವ, ಏನಂತಂದರೆ
ಅದು ಒಂದು ಗ್ರಾಮೀಣ ಬ್ಯಾಂಕ್ಗಳು ಗ್ರಾಮೀಣ ಪ್ರದೇಶದಲ್ಲಿ ಹಣಕಾಸಿನ ಸೌಲಭ್ಯವನ್ನು ಕೊಡತಕ್ಕದ್ದು. ಓಕೆನಾ, ಫಿನಾನ್ಷಿಯಲಿ ಹೆಲ್ಪ್ ಮಾಡೋದು, ಫಾರ್ಮರ್ಸ್ ಆಗಿರಲಿ, ಕೋಆಪರೇಟಿವ್ ಸೊಸೈಟೀಸ್ ಆಗಿರಲಿ, ಆ ಒಂದು ಹೆಲ್ಪ್ ಮಾಡೋಕ್ಕೋಸ್ಕರ ಗ್ರಾಮೀಣ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ನಾವು ತಗೊಂಡು ಬರ್ತೀವಿ. ಓಕೆನಾ, ನರಸಿಂಹಂ ಕಮಿಟಿ ಎಸ್ಟಾಬ್ಲಿಷ್ ಮಾಡೋದು ಮತ್ತು 1976 1975 ಯಾವ ಒಂದು 5 ಇಯರ್ ಪ್ಲಾನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದೆ ಅಂತ ನೀವು ಕಮೆಂಟ್ ಮಾಡಿ. ಯಾವ ಒಂದು 5 ಇಯರ್ ಪ್ಲಾನ್ಸಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ, ಈ ಥರನೂ ಕ್ವಶನ್ ಕೇಳ್ಬೋದು, ರೀಜನಲ್ ರೂರಲ್ ಬ್ಯಾಂಕ್ಸ್ ಯಾವ ಒಂದು 5 ಇಯರ್ ಪ್ಲಾನ್ ಅಡಿಯಲ್ಲಿ ಬಂತು, ಎಸ್ಟಾಬ್ಲಿಷ್ ಆಯಿತು ಅಂತ. ಮತ್ತು ಇದು ಹೋಲ್ಡಿಂಗ್ಸ್ ನೋಡೋದಾದರೆ ರೀಜನಲ್ ಯಾವುದೇ RRB ಆದರೂ ಸೆಂಟ್ರಲ್ ಗೌರ್ನಮೆಂಟು 50% ಶೇರ್ ಹೊಂದಿರುತ್ತೆ. ಓಕೆನಾ, ಆಮೇಲೆ ಅಂದರೆ RBI 50% ಶೇರ್ ಹೊಂದಿರುತ್ತೆ. ಆ ಒಂದು ರೆಸ್ಪೆಕ್ಟಿವ್ ಸ್ಟೇಟು 15% ಶೇರ್ ಹೊಂದಿರುತ್ತೆ. ಮತ್ತು ಯಾವ ಬ್ಯಾಂಕ್ ರೆಪ್ರೆಸೆಂಟ್ ಮಾಡ್ತಿರ್ತಾರೆ ಅದು 35% ಶೇರ್ನ ಇದರೊಳಗೆ ಹೊಂದಿರುತ್ತೆ. ಏಪ್ರಿಲ್ 2025 ತ್ರಿಸೇವೆಗಳ ಎಲ್ಲ ಮಹಿಳೆಯರು ಸುತ್ತುವರಿದ ನೌಕಾಯಾನ ಯಾತ್ರೆ, ಸಮುದ್ರ ಪ್ರದಕ್ಷಿಣೆ ಇಲ್ಲಿಂದ ಪ್ರಾರಂಭವಾಯಿತು. ಎಲ್ಲಿಂದ ಪ್ರಾರಂಭವಾಯಿತು? ಸಮುದ್ರ ಪ್ರದಕ್ಷಿಣೆ ಅಂದರೆ ನಮ್ಮ ಇಂಡಿಯನ್ ಓಷನ್ನ ಸುತ್ತಾಕೋ ಬಂದರು. ಓಕೆನಾ, ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಈ ಒಂದು ರೀಜನ್ ಯಾವುದು? ಈ ಒಂದು ರೀಜನು ಇಟ್ ಈಸ್ ಅವರ್ ಮಹಾರಾಷ್ಟ್ರ. ಓಕೆನಾ, ಮಹಾರಾಷ್ಟ್ರದಲ್ಲಿ ಯಾವುದಿದೆ? ಮುಂಬೈ ಪೋರ್ಟಿಂದ ಹಿಂಗೆ ಬಂದು ಸುತ್ತಾಕೊಂಡು ಬಂದರು, ಸಮುದ್ರನ ಪ್ರದಕ್ಷಿಣೆ ಹಾಕಿದ್ರು. ಓಕೆನಾ, ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ಮುಂಬೈಯಿಂದ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟ್ ಇದು. ಮತ್ತು ಇದೊಂದು ಯಾಕೆ ಇಂಪಾರ್ಟೆಂಟ್ ಈ ಕ್ವಶನ್ ಅಂತಂದರೆ, ಆ ಒಂದು ಸಮುದ್ರ ಪ್ರದಕ್ಷಿಣೆ ಅಂತ ಇರ್ತಲ್ಲ, ಅದರೊಳಗೆ 3 ಜನ ಫೀಮೇಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 3 ಫೀಮೇಲು ಅದರೊಳಗೆ ಪಾರ್ಟಿಸಿಪೇಟ್ ಮಾಡಿದರು. ಸೊ ಅದಕ್ಕೋಸ್ಕರ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ದ ಕೈಲಾಸ ಟೆಂಪಲ್ ಅಟ್ ಎಲ್ಲೋರ ಇಸ್ ಎನ್ ಎಕ್ಸಾಂಪಲ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರ್? ಎಲ್ಲೋರದ ಕೈಲಾಸ ದೇವಾಲಯವು ಈ ಕೆಳಗಿನ ಯಾವ ರೀತಿಯ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ? ಎಲ್ಲೋರದಲ್ಲಿ ಯಾವ ಥರ ಟೆಂಪಲ್ಸ್ ಫೌಂಡ್ ಆಗುತ್ತೆ? ನಮಗೆ ಬಾ ಕೇವ್ಸ್ ಅಲ್ಲೇ ಫೌಂಡ್ ಆಗುತ್ತೆ. ರಾಕ್ ಕಟ್ ಕೇವ್ ಆರ್ಕಿಟೆಕ್ಚರ್ ಎಲ್ಲಿ ಫೌಂಡ್ ಆಗೋದು? ಎಲ್ಲೋರಾದಲ್ಲಿ ನಮಗೆ ಫೌಂಡ್ ಆಗುತ್ತೆ. ಅಜಂತಾ ಎಲ್ಲೋರ ಗೊತ್ತಿರಬೇಕು. ಅಜಂತಾ ಪ್ಲಸ್ ಎಲ್ಲೋರ ಯಾವ್ಯಾವ ಡೈನೆಸ್ಟಿಗೇನು, ಯಾವ್ಯಾವ ಒಂದು ಧರ್ಮನ ಫಾಲೋ ಮಾಡ್ತಾರೆ, ಯಾವ್ಯಾವ ಧರ್ಮ ರಿಲಿಜನ್ಸ್ ಪಿಕ್ಚರ್ಸ್ಗಳಲ್ಲಿ ಇದೆ ಅಂತೆಲ್ಲ ಕೊಂಡು ಮಾಡ್ಬೋದು. ಮತ್ತು ಈ ಕನೋದಿಯಾ ಅಂತ ಬರುತ್ತೆ, INS ಕನೋದಿಯಾ, ಕುಂದಿಯಾನ ಅಥವಾ ಕನೋದಿಯಾನ ಅಂತ ಬರುತ್ತೆ. ಸ್ಪೆಲ್ಲಿಂಗ್ ಬರಿತೀನಿ ನೋಡಿ, TIYAN ಕನುದಿಯಾನ. ಇದು ಏನಂದರೆ ಈ ಅಜಂತಾದಲ್ಲಿ 4th ಸೆಂಚುರಿಯಲ್ಲಿ ಒಂದು ಪಿಕ್ಚರ್ನ ಡ್ರಾಯಿಂಗ್ನ ಬರೆದಿರ್ತಾರೆ, ಪೇಂಟಿಂಗ್ಸ್ನ. ಆ ಪೇಂಟಿಂಗಲ್ಲಿ ಒಂದು ಶಿಪ್ನ ಯೂಸ್ ಮಾಡಿದ್ರು. ಓಕೆನಾ, ನಮ್ಮ ಇಂಡಿಯನ್ ನೇವಿ ಅವ್ರು ಏನು ಮಾಡಿದ್ರು, ಆ ಒಂದು ಶಿಪ್ಪು ಏಕೆ ಅಂದರೆ ಆವತ್ತರನೇ ಅವಾಗೇನೆ ಅವ್ರಿಗೆ ಗೊತ್ತಿತ್ತಾ ಈ ಥರ ಶಿಪ್ ಬಿಲ್ಡ್ ಮಾಡಿದ್ರೆ ಈ ಥರ ಒಂದು ಕ್ಲೈಮೆಟಿಕ್ ಕಂಡೀಷನ್ ಬೆಸ್ಟು ಅಂತ. ಅಂದರೆ ನಮ್ಗೆ ಇವಾಗಿರೋ ನಾಲೆಜು ಮುಂದೆ ಇಂದಿನ ಪೀಪಲ್ ಮೊದಲೇ ಇತ್ತು ಕಣ್ರಿ. ನಾವು ಇವಾಗಿರೋರು ನಾವೇ ದಡ್ರು, ಹಿಂದೆ ಇರೋರು ಅವರೇ ಬುದ್ಧಿವಂತರು. ಯಾಕಂದರೆ ಅವ್ರ ಹತ್ರ ಎಲ್ಲ ಥರ ನಾಲೆಜ್ ಮೊದಲೇ ಫೌಂಡ್ ಆಗಿತ್ತು. ಅದನ್ನು ನಾವು ಇವಾಗ ಆ ನಾಲೆಜ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾವು ಇನ್ನೂ ಒದ್ದಾಡ್ತಿದ್ವಿ. ಸೊ ಈ ಒಂದು ಖಂಡ್ಯಾನ ಒಂದು ಶಿಪ್ಪು 4ನೇ ಸೆಂಚುರಿ ಒಂದು ಫೋಟೋದಲ್ಲಿ ಫೌಂಡ್ ಆಗಿತ್ತು. ಅದೇ ಥರ ನಮ್ಮ ಇಂಡಿಯನ್ ನೇವಿ ಏನು ಮಾಡ್ತು, ಆ ಒಂದು ಶಿಪ್ನ ನೋಡಿಕೊಂಡು ಮತ್ತೆ ಅದನ್ನು ತಯಾರಿಸಿದೆ. ಓಕೆನಾ, 4th ಸೆಂಚುರಿ ಶಿಪ್ಪು ಈ ಸಲ ಆ ಶಿಪ್ಪು ಒಮಾನ್ಗೆ ಆಗಲೇ ಹೋಗಿದೆ, ಒಮಾನ್ಗೆ ರೀಚ್ ಆಗಿ ಮತ್ತೆ ವಾಪಸ್ ಬಂದಿದೆ ನಮ್ಮ ಇಂಡಿಯಾಗೆ. ಓಕೆನಾ, INS ಕಂದಿಯಾನ ಅಂತ ಕರಿತೀವಿ. ಸ್ಪೆಲ್ಲಿಂಗ್ ಸ್ವಲ್ಪ ಪ್ರೊನೌನ್ಸಿಯೇಷನ್ ಇದಿರುತ್ತೆ. ಮತ್ತು ಕಂದಿಯಾನ ಅಂತಲೂ ನಾವು ಕರಿತೀವಿ. In which of the following years did the government of Bengal pass the Calcutta Electric Lighting Act? ಈ ಒಂದು ಸ್ವಲ್ಪ ಕೆಲವೊಂದು ಬುಕ್ಕಲ್ಲಿ ನಿಮಗೆ ಸಿಗುತ್ತೆ. ಯಾಕಂದರೆ ಕೆಲವೊಂದು ಬುಕ್ಕಲ್ಲಿ ಒಂದು ಗ್ಲಾಸರಿ ಅಂತ ಪಕ್ಕದಲ್ಲಿ ಒಂದು ಕೇಸ್ ಸ್ಟಡಿ ಅಂತ ಕೊಟ್ಟಿರ್ತಾರಲ್ವಾ, ಅಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ಯಾರಾದರೂ ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರಿ ರಿವಿಷನ್ ಮಾಡೋಕೆ ಹೋದಾಗ ಆ ಒಂದು ಗ್ಲಾಸರಿನ ಅಥವಾ ಒಂದು ಸೈಡಲ್ಲಿ ಕೊಟ್ಟಿರ್ತಾರೆ, ಅಲ್ಲೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಕೊಟ್ಟಿರ್ತಾರೆ, ಏನು ಕ್ಯಾಲ್ಕಟಾ ಎಲೆಕ್ಟ್ರಿಸಿಟಿ ಲೈಟ್ನಿಂಗ್ ಆ್ಯಕ್ಟ್ ಅಂತ. ಯಾವ ಒಂದು ಇಯರಲ್ಲಿ ಎನೆಕ್ಟ್ ಆಗಿದೆ ಅಂದರೆ 1895. ಓಕೆನಾ, ಡ್ಯೂರಿಂಗ್ May 2025 ದ 4th ಯುರೋಪ್ ಆಫ್ರಿಕಾ ಫೋರಮ್ ಈ ವರ್ಷ ಏನು ಇಂಡಿಯಾ ಆಫ್ರಿಕಾ ಫೋರಮ್ ನಡೆಯುತ್ತೆ. ಇಂಡಿಯಾ ಆಫ್ರಿಕಾ ಫೋರಮ್ ನಡೆದಿದೆ. ಸರಿನಾ, ನಾನು ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ವಿಷಯ ತಿಳಿಸ್ಕೊಡ್ತೀನಿ. ಫೋರಮ್ ವಾಸ್ ಆರ್ಗನೈಸ್ಡ್ ಇನ್ ವಿಚ್ ಲೊಕೇಶನ್? ಯಾವೊಂದು ಲೊಕೇಶನ್ ಹಾಕಿತ್ತು? ಮರ್ಸಲಿಯಲ್ಲಿ ಆರ್ಗನೈಸ್ ಆಯಿತು.
ನೋಡಿ, E-NAM is a key reform aimed to integrating agriculture markets in India. What is the primary goal of the E-NAM initiative? ಭಾರತದಲ್ಲಿ ಕೃಷಿ ಮಾರುಕಟ್ಟೆಗಳನ್ನು ಸಂಯೋಜಿಸುವ ಗುರಿಯನ್ನು ಹೊಂದಿರುವ ಪ್ರಮುಖ ಸುಧಾರಣೆಯೊಂದಿಗೆ E-NAM ಉಪಕ್ರಮದ ಪ್ರಾಥಮಿಕ ಗುರಿ ಏನು, ಅಂದರೆ ಮೇನ್ ಗೋಲ್ ಏನು? E-NAM ಅಂದ್ರೆ ಏನು? E-NAM ಅಂತಂದರೆ ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ಓಕೆನಾ? E-NAM ಅಂತ ನಾವು ಅದನ್ನು ಕರಿತೀವಿ. ಸೊ ಈ E-NAM ಏನಕ್ಕೆ, ಅಂದ್ರೇನು? ಎಲೆಕ್ಟ್ರಾನಿಕ್ ಅಂದ್ರೇನು? ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ವಿಷಯ ಕೊಡ್ತೀನಿ. ಏನಂತಂದರೆ, ಈಗ APMC ಮಾರ್ಕೆಟ್ ಇರುತ್ತೆ. ಓಕೆ, APMC ಅಂತಂದ್ರೇನು? ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾರ್ಕೆಟ್ ಕಮಿಟಿ ಅಂತ. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅಥವಾ ಪ್ರಾಡಕ್ಟ್ ಮಾರ್ಕೆಟ್ ಕಮಿಟಿ. ಈ APMC ಅಂತ ಬಂದ ಒಂದು ಗೂಡ್ಸ್ಗಳು, ಅಂದರೆ ಫಾರ್ಮರ್ಗಳು APMCಗೆ ತಂದು ಗೂಡ್ಸ್ನ ಹಾಕ್ತಾರೆ. ಓಕೆನಾ? ಈ ಗೂಡ್ಸ್ಗಳ್ನ ಸೇಲ್ ಮಾಡಬೇಕು. ಈಗ ಮುಂಚೆಯಿಂದ ಏನು ಮಾಡ್ತಿದ್ದೋ ನಾವು, ಅಲ್ಲಿ ಇದ್ದಂಥ ಒಂದು ವ್ಯಾಪಾರಿಗಳು, ಅಂದರೆ ಮಿಡಲ್ ಮ್ಯಾನ್ಗಳು ಇರ್ತಿದ್ರು. ದಳ್ಳಾಳಿ ವ್ಯಾಪಾರ ಅಂತ ಕರಿತೀವಲ್ವಾ, ಊರ ಕಡೆ ಎಲ್ಲ ದಳ್ಳಾಳಿಗಳು ಅಂತ ಕರಿತೀವಿ. ದಳ್ಳಾಳಿ ಅಂದರೆ ಏನೋ ಮಿಡಲ್ ಮ್ಯಾನು. ರೈತರಿಂದ ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಗೂಡ್ಸ್ನ ತೊಗೊಂಡೋಗಿ ಬೇರೆ ಒಂದು ಡಿಸ್ಟ್ರಿಬ್ಯೂಟರ್ಗೆ ಮೇಂಟೈನ್ ಮಾಡ್ತಾರೆ. ಇವರು ಕಮಿಷನ್ ಇಸ್ಕೊಡ್ತಾರೆ. ಅವ್ರನ್ನ ದಳ್ಳಾಳಿಗಳು ಅಂತ ನಾವು ಕರಿತೀವಿ. ಸರಿನಾ? ಮುಂಚೆ ಈ ಥರ ಒಂದು ವ್ಯವಸ್ಥೆ ಇತ್ತಿತ್ತು. ಇವಾಗ ಏನಾಗೈತೆ ಅಂದರೆ ಆನ್ಲೈನ್ ಪೋರ್ಟಲ್ ಬಂದಿದೆ, E-NAM ಅಂತ. ಈ ಆನ್ಲೈನ್ ಪೋರ್ಟಲಲ್ಲಿ ಡೈರೆಕ್ಟು ಫಾರ್ಮರ್ ಗೂಡ್ಸ್ನ ಏನು ಮಾಡ್ಬೋದು? ಆನ್ಲೈನ್ ಪೋರ್ಟಲಲ್ಲಿ ಸೇಲ್ ಮಾಡ್ಬೋದು. ಓಕೆನಾ? ಈಗ ಹೆಂಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ವರ್ಕ್ ಆಗ್ತೈತೆ, ಅದೇ ಥರನೇ APMCಯಲ್ಲಿ E-NAM ಅಂತ ಒಂದು ಇನಿಷಿಯೇಟಿವ್ ತೊಗೊಬಂದಿದೆ ನಮ್ಮ ಭಾರತ. ಅದೇನಾಗಿರುತ್ತೆ, ಆನ್ಲೈನಲ್ಲಿ ನಮ್ಮ ಅಗ್ರಿಕಲ್ಚರ್ ಗೂಡ್ಸ್ಗಳನ್ನ ಸೇಲ್ ಮಾಡ್ಬೋದು. ಸೊ ಇಲ್ಲಿ E-NAM ಇನಿಷಿಯೇಟಿವ್ ಪ್ರಮುಖವಾದ ಗುರಿ ಏನಾಗಿರುತ್ತೆ? ಕ್ರಾಪ್ ಇನ್ಶೂರೆನ್ಸಾ? ಇಲ್ಲ. ಮಿನಿಮಮ್ ವೇಜ್ ಗ್ಯಾರಂಟಿ, ಅದು MSP ಕೊಡುತ್ತೆ. ನೆಕ್ಸ್ಟು ಆನ್ಲೈನ್ ಟ್ರೇಡಿಂಗ್ ಫಾರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ನೋಡಿ, ಆನ್ಲೈನ್ ಟ್ರೇಡಿಂಗ್ ಫಾರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ನಮ್ಮ ಗೂಡ್ಸ್ನ ಕೃಷಿ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ವ್ಯಾಪಾರ ಮಾಡುವುದು. ದ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಎಂಪವರ್ ಸಿಟಿಸನ್ ಆಫ್ ಇಂಡಿಯಾ ಟು ಸೀಕ್ ಇನ್ಫಾರ್ಮೇಷನ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್. RTI ಕಾಯ್ದೆಯು ಭಾರತದ ನಾಗರಿಕರಿಗೆ ಈ ಕೆಳಗಿನ ಯಾವುದರಿಂದ ಮಾಹಿತಿ ಪಡೆಯಲು ಅಧಿಕಾರ ನೀಡುತ್ತದೆ? ಏನರಿಂದ ಅಂದರೆ ಆಪ್ಷನ್ಸ್ ನೋಡಿ, ಪ್ರೈವೇಟ್ ಕಂಪ್ನಿಗೂ ರೈಟ್ ಟು ಇನ್ಫಾರ್ಮೇಷನ್ ಯಾವುದಿಲ್ಲ. ಅವ್ರ ಡಿಪಾರ್ಟ್ಮೆಂಟ್, ಅಂದರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಅವ್ರ ಇನ್ಫಾರ್ಮೇಷನ್ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊತಾರೆ. ಅವ್ರದ್ದು ಯಾವುದೇ ಥರ ಇನ್ಫಾರ್ಮೇಷನ್ ಕೇಳಿದಾಗ ಕೊಡಲ್ಲ. ಫಾರಿನ್ ಎಂಬಾಸಿಡರ್ ಏನು ಇದೇ ಇಲ್ಲ. ನೆಕ್ಸ್ಟ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಅಂದರೆ ಪ್ರೈವೇಟ್ ಕಂಪ್ನಿನೇ ಬರುತ್ತೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ರೈಟ್ ಟು ಇನ್ಫಾರ್ಮೇಷನ್. ಯಾರಾದರೂ ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಬೇಕು ಇದ್ರ ಬಗ್ಗೆ ಅಂತ ಅಂತಿರಲ್ಲ, ಯಾರಾದರೂ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮಾಡಿ RTIಗೆ ಅಪ್ಲಿಕೇಶನ್ ಹಾಕಿ, ಈಗ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ನಂಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಏನಾದರೂ ಇದ್ದರೆ, ಅಥವಾ ಯಾರು ಅಪ್ಲಿಕೇಶನ್ ಹಾಕಿರೋರು ಇದ್ದರೆ ತುಂಬ ಸಂತೋಷ. ನಮಗೆ ಅದು ನಮ್ಮದೊಂದು ರೈಟು. ಓಕೆನಾ? ಗೌರ್ಮೆಂಟಲ್ಲಿ ಏನಾಗ್ತೈತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ಮದು ಒಂದು ರೈಟು. ಮತ್ತು ನಿಮಗೆ ಗೊತ್ತಾಗುತ್ತೆ, ನಾವು ಹೇಳ್ತೀವಲ್ವ, ಇಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಇಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ ಅಂತ. ಅದು ನಮ್ಗೆ ಎಲ್ಲಿ ಸಿಗುತ್ತೆ? ನಾವೇನಾದರೂ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ, NTPC ಡಿಪಾರ್ಟ್ಮೆಂಟ್ಗೆ RTIನ ಫೈಲ್ ಮಾಡಿದ್ರೆ ಅವ್ರು ನಮಗೆ ಡೀಟೇಲ್ಸ್ ಕೊಡ್ತಾರೆ. ಇಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ, ಇಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ ಅಂತ. ಆವಾಗ ನಿಮಗೆಲ್ಲ ಹೇಳೋಕ್ಕಾಗೋದು ನಾವು. ಸೊ ನಾವು RTI ಫೈಲ್ ಮಾಡಿದ್ರೆ ನಮ್ಗೆ ಡೇಟಾ ಕೊಡ್ತಾರೆ. ಆವಾಗ ನಾವು ನಿಮಗೆ ಅದನ್ನು ತಿಳಿಸ್ಬೋದು ಅಲ್ವಾ? ಸೊ ಯಾವುದೊಂದು ಕೊಟ್ಟಿರೋದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಮಾತ್ರ ರೈಟ್ ಟು ಇನ್ಫಾರ್ಮೇಷನ್ನ ಸಿಟಿಸನ್ ಸಿಗೋದು. ವಿಚ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ 1953 ಟು ಎಕ್ಸ್ಪ್ಯಾಂಡ್ ರೂರಲ್ ಡೆವಲಪ್ಮೆಂಟ್ ಮೋರ್ ಫಿಸಿಯಬಲಿ. ಗ್ರಾಮೀಣ ಅಭಿವೃದ್ಧಿಯನ್ನು ಹೆಚ್ಚು ಕಾರ್ಯಸಾಧ್ಯವಾಗಿ ವಿಸ್ತರಿಸಲು 1953ರಲ್ಲಿ ಯಾವ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? ಮೇನ್ಲಿ ದೇ ಆರ್ ಟಾಕಿಂಗ್ ಅಬೌಟ್ ಏನು? ಗ್ರಾಮೀಣ ಅಂದರೆ ರೂರಲ್. ಓಕೆನಾ? ರೂರಲಲ್ಲಿ 1950 ಅಂದರೆ ಜಸ್ಟ್ ನಮಗೆ ಒಂದು 6 ವರ್ಷ ಆಗಿತ್ತಷ್ಟೇ ಇಂಡಿಪೆಂಡೆನ್ಸ್ ಸಿಕ್ಕಿ. ಸೊ ಜವಾಹರ್ ರಾಜ್ಗೋರ್ ಯೋಜನೆ 1970s ಬರ್ಬೋದು. ಟ್ರೈನಿಂಗ್ ಫಾರ್ ಯೂತ್ ಅಂತ, ಅದು ಅಷ್ಟೇ ಈಗ ರೀಸೆಂಟಾಗಿ ಕಂಟಿನ್ಯೂ ಆಗ್ತಿದೆ. ಭಾರತ್ ನಿರ್ಮಾಣ ಯೋಜನಾ ಲೇಟರ್ ಆಗಿ ಬರುತ್ತೆ. ಬಟ್ ನಮಗೆ ಫಸ್ಟ್ ಬರೋದು ಯಾವುದು? ನ್ಯಾಷನಲ್ ಎಕ್ಸ್ಟೆನ್ಷನ್ ಕಮಿಷನ್. ನಾವು 5 ಇಯರ್ ಪ್ಲಾನ್ಸಲ್ಲಿ ಓದ್ಬೇಕಾದ್ರೆ ಇದು ನ್ಯಾಷನಲ್ ಎಕ್ಸ್ಟೆನ್ಷನ್ ಕಮಿಷನ್ ನಾವು ಓದ್ತೀವಿ. ಬಟ್ ಜವಾಹರ್ ರಾಜ್ಗಾರ್ ಯೋಜನೆಯನ್ನು ನಾವು ಓದ್ತೀವಿ. ಟ್ರೈನಿಂಗ್ ಫಾರ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ 19 ಇಂದಿರಾ ಗಾಂಧಿ ಗೌರ್ಮೆಂಟಿಂದ ಹಿಡ್ದು ಇಲ್ಲಿ ಗಂಟನೂ ಆ ಒಂದು ಸ್ಕೀಮ್ ಇನ್ನೂ ಕಂಟಿನ್ಯೂ ಆಗ್ತಿದೆ. 845ರಲ್ಲಿ ಹರ್ಮನ್ ಕ್ಲೋಬ್ ಅವರು ಅಜೈವಿಕ ವಸ್ತುಗಳಿಂದ ಮೊದಲ ಯಾವ ಆಮ್ಲವನ್ನು ರಚಿಸಿದರು? ವಿಚ್ ಆಸಿಡ್ ವಾಸ್ ಫಸ್ಟ್ ಕ್ರಿಯೇಟೆಡ್ ಫ್ರಮ್ ದ ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಬೈ ಹರ್ಮನ್ ಕ್ಲೋಬ್ ಇನ್ 1845. ನೋಡಿ, ಈ ಸೈಂಟಿಸ್ಟ್, ಕೆಮಿಸ್ಟ್ ಇದ್ದಾರಲ್ವ, ಹರ್ಮನ್ ಕ್ಲೋಬ್ ಅವ್ರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಮತ್ತು ಈ ಹರ್ಮನ್ ಕ್ಲೋಬಿಂದ ಜಾಸ್ತಿ ಕ್ವಶನ್ಸ್ಗಳು ಕಾಣಿಸುತ್ತೆ ನಮಗೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ. ಸೊ ಇದೊಂದು ಕೆಮಿಸ್ಟ್ರಿ ಬೇಸ್ಡ್ ಕ್ವಶನು.
ಕೆಮಿಸ್ಟ್ರಿ ಬೇಸ್ಡ್ ಕ್ವಶನು. ನಾನು ನಿಮಗೆ ತೋರಿಸ್ತೀನಿ ಏನಕ್ಕೆ ಓದ್ಕೋಬೇಕಂತ. ಸೊ ಈ ಒಂದು ನೋಡಿ, ಇಲ್ಲಿ ನಾನೊಂದು ಹಾಕಿದ್ದೀನಿ. ಇನ್ 1845 ಜರ್ಮನ್ ಸೈಂಟಿಸ್ಟ್ ಅವರು ಹರ್ಮನ್ ಕ್ಲಾಬ್ ಸಕ್ಸಸ್ಫುಲಿ ಸಿಂಥಸೈಸ್ ಅಸಿಟಿಕ್ ಆಸಿಡ್ CH3COOH ಫ್ರಮ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್, ಸ್ಪೆಸಿಫಿಕಲಿ ಕಾರ್ಬನ್ ಡಿಸಲ್ಫೈಡ್ CH2 ಅಂತ ಕರಿತೀವಿ. ನೋಡಿ, ಒಂದು ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಅಸಿಟಿಕ್ ಆಸಿಡ್ ಎಂತಕ್ಕೆ ರಿಲೇಟೆಡು? ವಿನೇಗರ್. ಈ ವಿನೇಗರ್ ಮಧ್ಯೆ ಮುಂಚೆ ಪ್ರೀವಿಯಸ್ ಇಯರ್ ಕ್ವಶನ್ ಇತ್ತಲ್ವಾ, ಏನಕ್ಕೆ? ಪಿಕ್ಕಲ್, ಉಪ್ಪಿನಕಾಯಿ ಹಾಳಾಗ್ದಿರೋಕ್ಕೆ ನಾವು ಏನ ಯೂಸ್ ಮಾಡಿರ್ತೀವಿ? ವಿನೇಗರ್ನ ಯೂಸ್ ಮಾಡಿರ್ತೀವಿ. ಸೊ ನೋಡಿ, ಹೋದ ಸಲಿನೂ ವಿನೇಗರ್ ಮೇಲೆ ಕ್ವಶನು, ಈ ಸಲಿನೂ ವಿನೇಗರ್ ಮೇಲೇ ಕ್ವಶನು. ಆಗ ಟಾಪಿಕ್ ರಿಪೀಟೆಡ್ ಅಲ್ವಾ? ಟಾಪಿಕ್ ಏನು? ರಿಪೀಟೆಡ್. ಆದರೆ ಕ್ವಶನ್ ಕೇಳಿರೋದು ಬೇರೆ, ಬಟ್ ಟಾಪಿಕ್ಕು ರಿಪೀಟೆಡ್. ಸೊ ಏನಾಗುತ್ತೆ ಇಲ್ಲಿ? ಅಸಿಟಿಕ್ ಆಸಿಡ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಆಗಿರುತ್ತೆ? ವಿನೇಗರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಇದನ್ನು ಹರ್ಮನ್ ಕ್ಲೋಬಿ ಅವರು ಅಂದರೆ ಅನ್ಆರ್ಗ್ಯಾನಿಕ್ ಮೆಟೀರಿಯಲ್ಸಲ್ಲಿ ಯಾವ್ದು ಯೂಸ್ ಮಾಡಿರ್ತಾರೆ? ಅಸಿಟಿಕ್ ಆಸಿಡನ್ನು ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ಆನ್ಸರ್ ಯಾವುದಾಗಿರುತ್ತೆ? ಅಸಿಟಿಕ್ ಆಸಿಡು. ಸೊ ಕೆಮಿಸ್ಟ್ರಿಯಲ್ಲಿ ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ಆಸಿಡ್ ಬಗ್ಗೆ ಹೇಳಿದೆ ನಾನು. ಆರೆಂಜಲ್ಲಿ, ಲೆಮನಲ್ಲಿ ಯಾವ ಆಸಿಡ್ ಆಗಿ ಫೌಂಡ್ ಆಗಿರುತ್ತೆ? ಸಿಟ್ರಿಕ್ ಆಸಿಡು, ಅಸ್ಕ್ರೋಬಿಕ್ ಆಸಿಡು. ಯಾವ ವಿಟಮಿನ್ ಅದು? ವಿಟಮಿನ್ ಸಿ. ಆ್ಯಪಲ್ ಮ್ಯಾಲಿಕ್ ಆಸಿಡ್. ಟ್ಯಾಮರಿಂಡ್ ಅಂದರೆ ಹುಣಸೆಹಣ್ಣಲ್ಲಿ ಯಾವೊಂದು ಆಸಿಡ್ ಇರುತ್ತೆ? ಟಟ್ರಿಕ್ ಆಸಿಡ್. ಗ್ರೇಪ್ಸಲ್ಲೂ ಅಷ್ಟೇ. ವಿನೇಗರಲ್ಲಿ ಅಸಿಟಿಕ್ ಆಸಿಡ್. ಕರ್ಡಲ್ಲಿ, ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ನಮ್ಮ ಟೊಮ್ಯಾಟೋದಲ್ಲಿ ಆಕ್ಸಾಲಿಕ್ ಆಸಿಡ್. ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್. ಎಲ್ಲಿ ಕೇಳ್ತಾರೆ? ಇದನ್ನು ಕೇಳಿದ್ದಾರೆ. ಗ್ಯಾಸ್ಟ್ರಿಕ್ ಜ್ಯೂಸ್ ಪ್ರೀವಿಯಸ್ ಇಯರ್ ಕ್ವಶನ್ ತೆಗೆದು ನೋಡಿ, ಗ್ಯಾಸ್ಟ್ರಿಕ್ ಜ್ಯೂಸ್ ಬಗ್ಗೆ ಕೇಳಿದ್ದಾರೆ. ಟೀಯಲ್ಲಿ ಯಾವುದಿರುತ್ತೆ? ಟ್ಯಾನಿಕ್ ಆಸಿಡ್. ಟಿ ಫಾರ್ ಟ್ಯಾನಿಕ್. ರೆಡ್ ಆ್ಯಂಡ್ಸಲ್ಲಿ ಯಾವುದು ಇರುತ್ತೆ? ಫೋಮಿಕ್ ಆಸಿಡ್ಡು ನಮಗೆ ಫೌಂಡ್ ಆಗಿರುತ್ತೆ. ಓಕೆನಾ? ಈಗ ನಿಮಗೆ ಕ್ವಶನ್ ಕೇಳ್ತಾರೆ ಏನು? ಈಗ ಇರುವೆ ಬಂದು ಕಡ್ದಾಗ ನಿಮಗೆ ಬೊಬ್ಬೆ ಆಗುತ್ತೆ ಸ್ಕಿನ್ ಮೇಲೆ, ಬಿಕಾಸ್ ಆಫ್ ಯಾವ ಆ್ಯಸಿಡಿಂದ ಅಂತ ಕೇಳಿರ್ತಾರೆ. ಅದು ಫೋಮಿಕ್ ಆ್ಯಸಿಡ್ ಅಂತ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಆ್ಯಸಿಡ್ಡು ಬೇಸಸ್ಸು pH ವ್ಯಾಲ್ಯೂ ಅದು ನಮಗೆ ತುಂಬ ಗೊತ್ತಿರಬೇಕು. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಮೇನ್ಲಿ ಅಫೆಕ್ಟ್ ದ ವೆದರ್ ಆಫ್ ವಿಚ್ ರೀಜನ್ ಇನ್ ಇಂಡಿಯಾ? ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂದ್ರೆ ಏನು? ನಮ್ಮ ಭಾರತ, ಈ ವೆಸ್ಟರ್ನ್ ಕಂಟ್ರೀಸು, ಮೆಡಿಟೇರಿಯನ್ ಸಿ, ಕ್ಯಾಪ್ಸಿಯನ್ ಸಿ, ಈ ಒಂದು ಇಲ್ಲಿಂದ ಬರೋ ವಿಂಡ್ಸು ನಮ್ಮ ಭಾರತಕ್ಕೆ ಅಫೆಕ್ಟ್ಸ್ ಆಗುತ್ತೆ. ಓಕೆನಾ? ಅದು ಯಾವೊಂದು ರೀಜನ್ಗೆ ಅಫೆಕ್ಟ್ ಆಗುತ್ತೆ? ಯಾವೊಂದು ರೀಜನ್ ಅಂತಂದರೆ ಅದು ನಮ್ಮ ನಾರ್ತ್ ವೆಸ್ಟರ್ನ್ ಇಂಡಿಯಾ, ಈ ಒಂದು ಭಾಗ ನಮಗೆ ತುಂಬ ಅಫೆಕ್ಟ್ ಆಗುತ್ತೆ. ಇದನ್ನು ಏನಂತ ಕರಿತೀವಿ ನಾವು? ರಾಜಸ್ಥಾನಲ್ಲಿ ಮಹಾವತ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ನೋಡಿ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಮೆಡಿಟೇರಿಯನ್ ಸಿಯಿಂದ, ಇಲ್ಲಿ ಕ್ಯಾಪ್ಸಿಯನ್ ಸಿಯಿಂದ, ಇಲ್ಲಿ ಏನಿರುತ್ತೆ? ಹೈ ಪ್ರೆಷರ್ ಇರುತ್ತೆ. ಈ ಒಂದು ಟೈಮಲ್ಲಿ ಏನಿರುತ್ತೆ? ಹೈ ಪ್ರೆಷರು. ಮತ್ತು ನಮ್ಮ ಇಂಡಿಯಾ ಏನಾಗಿರುತ್ತೆ? ಇಲ್ಲಿ ಲೋ ಪ್ರೆಷರ್ ಅಂದ್ರೆ ಏನು? ನಮಗೆ ಜಾಸ್ತಿ ಹೀಟ್ ಇರುತ್ತೆ. ಓಕೆನಾ? ಈಗ ಐತಲ್ವಾ ಲೋ ಪ್ರೆಷರ್, ಹೀಟ್ ಜಾಸ್ತಿ ಇದ್ದಾಗ ಏನಿರುತ್ತೆ? ನಮಗೆ ಲೋ ಪ್ರೆಷರು. ವಿಂಡ್ಸ್ ಯಾವಾಗ ಫ್ಲೋ ಆಗುತ್ತೆ? ವಿಂಡ್ಸ್ ಏನೇ ಇದ್ರೂ ವಿಂಡ್ಸ್ ಬ್ಲೋ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಹೈ ಪ್ರೆಷರ್ನಿಂದ ಲೋ ಪ್ರೆಷರ್ಗೆ ಗಾಳಿಗಳು ಬರುತ್ತೆ. ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ನಮ್ಮ ಇಂಡಿಯಾದಲ್ಲಿ ಲೋ ಪ್ರೆಷರ್. ಸೊ ವಿಂಡ್ಸ್ ಏನಾಗುತ್ತೆ? ಇಲ್ಲಿ ಹಿಂಗೆ ಬರುತ್ತೆ. ಇಲ್ಲಿ ಯಾಕೆ ಈ ಚೈನಾಗೆ ದಾಟಲ್ಲ ಅಂತಂದರೆ, ಇಲ್ಲಿ ನಮಗೆ ಹಿಮಾಲಯಾಸ್ ಇದೆ. ಈ ಹಿಮಾಲಯಸ್ ಏನು ಮಾಡುತ್ತೆ? ಈ ವಿಂಡ್ಸ್ನ ತಡೆಗಟ್ಟಿಸುತ್ತೆ. ಓಕೆನಾ? ತಡೆಗಟ್ಟಿಸಿ ಏನಾಗುತ್ತೆ? ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ವಿಂಡ್ಸ್ಗಳು ಏನಾಗುತ್ತೆ? ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ. ಮಿಕ್ಕಿದ ವಿಂಡ್ಸ್ಗಳು ಏನಾಗುತ್ತೆ? ಈ ಕಡೆಗೆ ಹೋಗುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಯಾವ ಒಂದು ರೀಜನ್ ಜಾಸ್ತಿ ಎಫೆಕ್ಟ್ ಆಗುತ್ತೆ? ಈ ಒಂದು ರೀಜನ್ ಅಂದರೆ ನಾರ್ತ್ ವೆಸ್ಟರ್ನ್ ಇಂಡಿಯಾ ಜಾಸ್ತಿ ಎಫೆಕ್ಟು ನಮಗೆ ಕಂಡು ಬರುತ್ತೆ. ಓಕೆನಾ? ಇದನ್ನೇನಂತ ಕರಿತೀವಿ ನಾವು? ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಮಹಾವತ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಮಹಾವತ್ ಅಂತ ಕರಿತೀವಿ ರಾಜಸ್ಥಾನಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ವಾಸ್ ಪ್ರೈಮರ್ಲಿ ಡೆವಲಪ್ಡ್ ಇನ್ ಇಂಡಿಯಾ ಟು ಸರ್ವ್ ಕೊಲೋನಿಯಲ್ ಎಕನಾಮಿಕ್ ಇಂಟ್ರೆಸ್ಟ್? ಏನು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಯಾವುದು ಇತ್ತು? ವಸಾಹತುಶಾಹಿ ಆರ್ಥಿಕ ಹಿತಾಸಕ್ತಿಗಳನ್ನು ಪೂರೈಸಲು ಭಾರತದಲ್ಲಿ ಕೆಳಗಿನ ಯಾವ ಸಾರಿಗೆ ವ್ಯವಸ್ಥೆಯನ್ನು ಪ್ರಾಥಮಿಕವಾಗಿ ಅಭಿವೃದ್ಧಿಪಡಿಸಲಾಗಿತ್ತು? ಅಂದರೆ ಬ್ರಿಟಿಷ್ ಎಕಾನಮಿನ ಅವ್ರ ಇಂಟ್ರೆಸ್ಟ್ ಪ್ರಕಾರ ಯಾವೊಂದು ಇದನ್ನು ಮಾಡಿದೆ ಅಂದರೆ ಏರ್ವೇಸ್ ಮಾಡಿದ್ರ? ನೋ. ರೈಲ್ವೇಸ್. ಮೆಟ್ರೋ ಬಂದಿದ್ದು 1995 ಆದಮೇಲೆ. ಫಸ್ಟು ಡೆಲ್ಲಿ ಕಾರ್ಪೊರೇಷನ್ 1996. ಇನ್ಲ್ಯಾಂಡ್ ವಾಟರ್ವೇಸ್ನು. ರೈಲ್ವೇಸ್ ಬ್ರಿಟಿಷರು ಏನು ಕನ್ಸ್ಟ್ರಕ್ಟ್ ಮಾಡಿದ್ರು? ರೈಲ್ವೆ. ಫಸ್ಟು ರೈಲ್ವೆ ಲೈನಲ್ಲಿ ಮುಂಬೈ ಟು ತಾನೆ ನೆನಪಿರಬೇಕು. ಬ್ರಿಟಿಷ್ ಅವ್ರು ಏನು ಡೆವಲಪ್ ಮಾಡಿದ್ರು? ರೈಲ್ವೇಸ್. ಯಾಕೆ ರೈಲ್ವೇಸ್ ಡೆವಲಪ್ ಮಾಡಿದ್ರು? ಬೇರೆ ಥರ ಡೆವಲಪ್ ಮಾಡಬೇಕಾಯ್ತಲ್ಲ. ಅವರು ರೈಲ್ವೇಸ್ ಯಾಕೆ ಡೆವಲಪ್ ಮಾಡೋದು ಅಂದರೆ, ನಮ್ಮ ಭಾರತದಲ್ಲಿ ಅಂತ ಸಿಗೋ ಒಂದು ರಾ ಮೆಟೀರಿಯಲ್ಸ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ಅವ್ರು ಮೇನ್ಲಿ ಮಾಡ್ತಿದ್ದೆ ವಿರಿಂದ. ಬಟ್ ಈಗ ನಮ್ಮ ಕರ್ನಾಟಕದಲ್ಲಿ ಇವಾಗ ಕೋಲಾರಲ್ಲಿ ಗೋಲ್ಡ್ ಸಿಗ್ತೈತೆ ಅಂತಂದರೆ ಅವರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಯ್ತಲ್ವಾ? ಅದಕ್ಕೆ ಟ್ರೈನ್ ಯೂಸ್ ಮಾಡ್ತಿದ್ರು. ಟ್ರೈನ್ ಗೂಡ್ಸ್ ಏನಾಯ್ತಿತ್ತು? ಪೋರ್ಟ್ಸ್ಗಳಿಗೆ ಕನೆಕ್ಟ್ ಆಗ್ತಿತ್ತು. ಆ ಒಂದು ಗೂಡ್ಸಿಂದ ಮತ್ತೆ ಅಲ್ಲಿಂದ ಕ್ಯಾರಿ ಮಾಡಿ ಶಿಪ್ಪಿಗೆ ಹಾಕಿ ಅವರು ದೇಶಕ್ಕೆ ಅವರು ಕಳ್ಸ್ಕೊಂಡು ನಮ್ಮ ಭಾರತನ್ನೇ ಲೂಟಿ ಮಾಡಿ ಬಿಸಾಕ್ಬಿಟ್ರು.
ಡ್ಯೂರಿಂಗ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ದ ಪ್ರೆಸೆನ್ಸ್ ಆಫ್ ಜ್ಯುವೆಲರಿ ಮೇಡ್ ಫ್ರಮ್ ದ ಪ್ರಿಷಿಯಸ್ ಮೆಟೀರಿಯಲ್ ಆ್ಯಂಡ್ ಸೆಮಿ ಪ್ರಿಷಿಯಸ್ ಸ್ಟೋನ್ಸ್ ಇನ್ ಸ್ಮಾಲ್ ಟೌನ್ ಸೆಟ್ಟಿಂಗ್ಸ್ ಸಪೋರ್ಟ್ಸ್ ದ ಆರ್ಗ್ಯುಮೆಂಟ್ ದಟ್. ಕ್ವಶನ್ ದೊಡ್ಡದಾಯ್ತಾ, ಆನ್ಸರ್ ಚಿಕ್ಕದಿರುತ್ತೆ. ಸಿಂಧು ಕಣಿವೆ ನಾಗರಿಕತೆಯ ಸಮಯದಲ್ಲಿ ಸಣ್ಣ ಪಟ್ಟಣಗಳಲ್ಲಿ ಅಮೂಲ್ಯ ಲೋಹಗಳು ಮತ್ತು ಹಾರೆ ಅಮೂಲ್ಯ ಕಲ್ಲುಗಳಿಂದ ಮಾಡಿದ ಆಭರಣಗಳು ಉಪಸ್ಥಿತಿಯು ಡ್ಯಾಶ್ ಎಂಬ ವಾದವನ್ನು ಬೆಂಬಲಿಸುತ್ತಿತ್ತು. ಯಾಕೆ ಯೂಸ್ ಮಾಡ್ತಿದ್ರು? ಯಾಕೆ ಅಂದರೆ ಪ್ರೆಸೆನ್ಸ್ ಆಫ್ ಜ್ಯುವೆಲರಿ ಮೇಡ್ ಫ್ರಮ್ ದ ಪ್ರಿಷಿಯಸ್ ಮೆಟೀರಿಯಲ್ ಸ್ಮಾಲ್ ಟೌನ್ ಸಪೋರ್ಟ್ಸ್ ದ ಆರ್ಗ್ಯುಮೆಂಟ್. ಏನು ಒಂದು ಆರ್ಗ್ಯುಮೆಂಟ್ ಯಾವ್ದು ಸಪೋರ್ಟ್ ಮಾಡುತ್ತೆ ಅಂದರೆ, ಈಗ ನೋಡಿ ಅಲ್ಲಿ ಒಂದು ಪೀಪಲ್ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಿದ್ದಾರೆ, ಮತ್ತು ಅಲ್ಲಿರೋಂಥ ಒಂದು ಸ್ಥಿತಿ ಎಕನಾಮಿಕ್ ಕಂಡೀಷನ್ ಬಗ್ಗೆ ಇದು ಫೋಕಸ್ ಮಾಡುತ್ತೆ. ಎಕನಾಮಿಕ್ ಕಂಡೀಷನ್ ಆಪ್ಷನ್ಸ್ ನೋಡೋದಾದರೆ, ದ ಸಿವಿಲೈಸೇಷನ್ ವಾಸ್ ರೂಲ್ಡ್ ಬೈ ದ ಆಟೋಕ್ರೆಟಿಕ್ ಪ್ರಿಸಿಸ್ಟ್ ಕಿಂಗ್ ಇಂದ ರೂಲ್ ಆಗಿತ್ತಾ? ನಾಗರಿಕತೆಯನ್ನು ಸರ್ವಾಧಿಕಾರಿ ಪುರೋಹಿತ ರಾಜ್ಯ ಆಳುತ್ತಿದ್ದರು. ಯಾವುದೇ ಥರ ನಮಗೆ ಮೆನ್ಷನ್ ಆಗಿಲ್ಲ ಪ್ರಿಸಿಸ್ಟ್ ಕಿಂಗ್ ಬಗ್ಗೆ ನಾವು ನೋಡಿದ್ದೀವಿ. ಆದರೆ ಆಟೋಕ್ರೆಟಿಕ್ ಅಂತಂದರೆ ಅವ್ರಿಗೆ ಇಷ್ಟ ಬಂದಂಗೆ ಅಂತ ಇಲ್ಲ, ಯಾಕಂದರೆ ಸಮಾನತೆ ಇತ್ತು. ನಾವು ಎಲ್ಲ ಥರ ನಮಗೆ ಎವಿಡೆನ್ಸಸ್ ಸಿಗುತ್ತೆ. ಇದು ಆನ್ಸರ್ ಆಗಲ್ಲ. ದೇರ್ ವಾಸ್ ಎನ್ ಈಕ್ವಲ್ ಆಕ್ಸಿಸ್ ಟು ಮೆಟೀರಿಯಲ್ ಗೂಡ್ಸ್. ಎಲ್ಲರಿಗೂ ಮೆಟೀರಿಯಲ್ ಗೂಡ್ಸ್ಗೆ ಈಕ್ವಲ್ ಆಕ್ಸಿಸ್ ಇತ್ತು. ಬಟ್ ಈಗ ಅಲ್ಲಿ ಲೋವರ್ ಟೌನ್ ಮತ್ತು ಅಪ್ಪರ್ ಟೌನ್ ಅಂತ ಡಿವೈಡ್ ಮಾಡಿರ್ತಾರೆ. ಓಕೆನಾ? ಲೋವರ್ ಟೌನಲ್ಲಿ ಅಂದರೆ ಏನು, ಜಾಸ್ತಿ ಜನ ಇದ್ದರು ಮತ್ತು ಅವ್ರಿಗೆ ಫೋರ್ಟಿಫಿಕೇಷನ್ ಇತ್ತು. ಅಪ್ಪರ್ ಟೌನ್ಗೆ ಯಾವುದೇ ಥರ ಫೋರ್ಟಿಫಿಕೇಷನ್ ಇಲ್ಲ ಮತ್ತು ಕಡಿಮೆ ಜನ ಇದ್ದರು. ಅಂದರೆ ಇಲ್ಲಿ ಒಂದು ಟೋಟಲ್ ಸ್ಟ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು, ಜಾಸ್ತಿ ದುಡ್ಡಿರೋರು ಒಂದು ಕಡೆ ಇದ್ದರು, ಕಡಿಮೆ ದುಡ್ಡಿರೋರು ಒಂದು ಕಡೆ ಇದ್ದರು. ಈ ಥರ ಒಂದು ನಮಗೆ ಕಾಣ್ಬರುತ್ತೆ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆನಾ? ಈ ಇಂಡಸ್ ವ್ಯಾಲಿ ಮತ್ತು ಈ ಮನೆಗಳು ಅಷ್ಟೇ ತುಂಬ ದೊಡ್ಡದಾಗಿರ್ತಿತ್ತು ಮತ್ತು ನೀಟಾಗಿ ರೋಡ್ಗಳು ಅಷ್ಟೇ ಅಗಲವಾಗಿರ್ತಿತ್ತು. ಬಟ್ ಇಲ್ಲಿ ರೋಡ್ಗಳು ಚಿಕ್ಕ, ಮನೆಗಳು ಚಿಕ್ಕ ಎಲ್ಲ ಇರ್ತಿತ್ತು. ಸೊ ನಮ್ಗೆ ಇಲ್ಲಿ ಏನು ಕಂಡುಬರುತ್ತೆ, ಶ್ರೀಮಂತರ ಮನೆ ಇವಾಗೂ ಅಷ್ಟೇ, ಶ್ರೀಮಂತರ ಮನೆಗಳು ಏನಿರುತ್ತೆ ತುಂಬ ದೊಡ್ಡದಾಗಿರುತ್ತೆ, ಫುಲ್ಲು ಇಂಟೀರಿಯರ್ ಡಿಸೈನ್ ಮಾಡಿಸಿರ್ತಾರೆ. ಅದೇ ನಮ್ಮ ಥರ ಮಿಡಲ್ ಕ್ಲಾಸ್ ಮನೆಗಳು ಹೆಂಗಿರುತ್ತೆ, ಹೆಂಗೋ ಮನೇಲಿ 2 ರೂಮು, ಹೆಂಗೋ ಒಂದು ನೀಟಾಗಿ ಚಿಕ್ಕದಾಗಿದ್ರು ಸಂತೋಷವಾಗಿರೋಣಪ್ಪ ಅಂತ ಒಂದು ಕಟ್ಕೊಬಿಟ್ಟಿರ್ತೀವಿ. ಅದು ಒಂದು ಸೋಷಲ್ ಸ್ಟ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀವಿ. ಆಪ್ಷನ್ 3 ಎರಡನೇ ಆಪ್ಷನ್ ಆಗಲ್ಲ. ದೇರ್ ವಾಸ್ ಅ ಸ್ಟ್ರಾಂಗ್ ಸೋಷಲ್ ನೋಡಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ದೇರ್ ವಾಸ್ ಅ ಸ್ಟ್ರಾಂಗ್ ಸೋಷಲ್ ಸ್ಟ್ಯಾಟಿಸ್ಫ್ಯಾಕ್ಷನ್, ಬಲವಾದ ಸಾಮಾಜಿಕ ಶ್ರೇಣಿ ಕಾರಣವಾಯಿತು. ಸೊ ಎಲ್ಲರಿಗೂ ಒಂದೇ ಗುಡ್ಸ್ನ ತಗೊಳಕ್ಕೆ ಅವರು ಆಗ್ತಾ ಇರಲಿಲ್ಲ. ಸೆಮಿ ಪ್ರಿಷಿಯಸ್ ಸ್ಟೋನ್ ಅಂತ ಕರಿತೀವಲ್ಲ, ಲ್ಯಾಪಿಸ್ ಲಜುಲಿ, ಕನೇಲಿಯನ್ ಬೀಟ್ಸ್ ಅಂತ ಕರಿತೀವಲ್ಲ, ಅದು ಅವಾಗ ಒಂಥರ ಚಿನ್ನ ಆಭರಣ ಇದ್ದಂಗೆ. ಅದು ಎಲ್ಲರ ಹತ್ರನೂ ಫೌಂಡ್ ಆಗ್ತಿರಲಿಲ್ಲ. ಮತ್ತು ಕೆಲವೊಂದು ಡೆತ್ ಬರಿಯಲ್ಸಲ್ಲಿ ಗುಂಡಿ ಅಂದರೆ ಸತ್ತೋಗಿರೋ ಗುಂಡಿ ಮುಚ್ಚಿರ್ತಾರಲ್ವ, ಅದೊಂದು ಎಕ್ಸ್ಕವೇಟ್ ಮಾಡ್ಬೇಕಾದ್ರೆ ಏನು ಸಿಗ್ತಿತ್ತು, ಕೆಲವೊಂದು ಗುಂಡಿಲಿ ಗೋಲ್ಡು ಸಿಕ್ಕಿರೋದಿದೆ, ಸಿಲ್ವರ್ ಅಂದರೆ ಗೋಲ್ಡು ಕಾಪರ್ ಎಲ್ಲ ಸಿಕ್ಕಿರೋದಿದೆ. ಮತ್ತು ಕೆಲವೊಂದು ಗುಂಡಿಲಿ ಸಿಕ್ಕೇ ಇಲ್ಲ. ಅಂದರೆ ಕೆಲವು ಜನದ ಹತ್ರ ಈ ಒಂದು ಆಭರಣಗಳಿತ್ತು, ಇನ್ನು ಕೆಲವು ಜನಗಳ ಹತ್ರ ಈ ಒಂದು ಆಭರಣ ಇರಲಿಲ್ಲ. ಯಾಕಂದರೆ ಸ್ವಲ್ಪ ಜನ ಜಾಸ್ತಿ ಶ್ರೀಮಂತರಾಗಿದ್ರು, ಸ್ವಲ್ಪ ಜನ ಬಡವರು ಇದ್ರು ಅನ್ನೋದು ನಮಗೆ ಈಸಿಯಾಗಿ ಕಂಡುಬರುತ್ತೆ. ಸೊ ಆ ಒಂದು ಕ್ವಶನ್ ಮೇಲೆ ಆ ಒಂದು ಥೀಮ್ ಮೇಲೆ ಈ ಒಂದು ಕ್ವಶನ್ ನಮಗೆ ಕೇಳಿದ್ದಾರೆ. ಓಕೆನಾ? ನೋಡಿದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇನ್ನೂ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ ನೋಡಿ. ಇಲ್ಲಿ ಓನ್ಲಿ ದ ಎಲೈಟ್, ಓನ್ಲಿ ಅಂತ ಸ್ಟೇಟ್ಮೆಂಟ್, ಇದೆಲ್ಲ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸು. ಓನ್ಲಿ ದ ಎಲೈಟ್ ಹ್ಯಾಡ್ ಲಕ್ಸುರಿ ಟು ಆಕ್ಸೆಸ್ ಟು ಲಕ್ಸುರಿ ಗೂಡ್ಸ್. ಓನ್ಲಿ ದ ಎಲೈಟ್ ಸ್ಟೇಟ್ಮೆಂಟ್ ಅನ್ನೋದು ತಪ್ಪು. ಓನ್ಲಿ ಅಂತ ಯಾವಾಗ ಯೂಸ್ ಮಾಡ್ತಾರೆ, ಅದು ಮೆಜಾರಿಟಿ ಯಾವಾಗಲೂ ತಪ್ಪೇ ಇರುತ್ತೆ. ಇಲ್ಲಿ ಎಷ್ಟನೇ ಕ್ವಶನ್ 33. ಇನ್ 2025 ಇಸ್ರೋ ಸ್ಪೌಟೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಸೀಡ್ಸ್ ಇನ್ ದ ಸ್ಪೇಸ್ ಅಂಡರ್ ದ ಮೈಕ್ರೋಗ್ರಾವಿಟಿ ಕಂಡೀಷನ್. ಯಾವೊಂದು ಸೀಡ್ಸ್ನ ಅವರು ಮೊಳಕೆ ಕಟ್ಟಕ್ಕೆ ಇದು ಮಾಡಿದ್ರು 2025 ಇಸ್ರೋ ಈ ಕೆಳಗಿನ ಯಾವ ಬೀಜಗಳನ್ನು ಬಹುಕ್ಯಾಶದಲ್ಲಿ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸ್ಥಿತಿಗಳಲ್ಲಿ ಮೊಳಕೆ ಕೂಡಿತು. ಅಂದರೆ ಸ್ಪೌಟ್ ಅಂದ್ರೆ ಏನು, ಮೊಳಕೆ ಬರ್ಸೋದು. ಈಗ ನಾವು ಕಡಲೆಕಾಳು ಸಾರು ಮಾಡ್ತೀವಲ್ಲ, ಕಡಲೆಕಾಳು ಸಾರು ಮಾಡಿದಾಗೇನು ಕಡಲೆಕಾಳನ್ನ ಉಣ್ಣೆ ಹಾಕ್ತೀವಿ, ಮೊಳಕೆ ಬಂದರೆ ಮೊಳಕೆ ಕಟ್ ಸಾರು ಅಂತ ನಾವು ಕರಿತೀವಿ. ಅದನ್ನು ಯಾವಂತ ಅಂದರೆ ಇದನ್ನು ಕಡಲೆ ಬೀಜ ಅಲ್ಲ, ಗೋವಿನ ಜೋಳದ ಬೀಜಗಳು ಅಂತ ಕರಿತೀವಿ. ಕೌಪಿ ಸೀಡ್ಸ್ ಅಂತ ಕರಿತೀವಿ. ಉಳ್ಳಿಕಾಯಿ ಕೌಪಿ ಸೀಡ್ಸ್ ಅಂತ ನಾವು ಕರಿತೀವಿ. ಬೀನ್ಸ್ ಥರ ಇರುತ್ತಲ್ವಾ, ಸಿಮಿಲರ್ ಬೀನ್ಸ್ ಥರ ಏನಿರುತ್ತೆ, ಸೊ ಅದನ್ನು ಕೌಪಿ ಸೀಡ್ಸ್ ಅಂತ ಕರಿತೀವಿ. ನಾವು ನೋಡಿ ಧಾರವಾಡಲ್ಲಿ ಆಕ್ಸಿಯಂ 4 ಮಿಷನ್ ಶುಭಾಂಶು ಶುಕ್ಲಾ ನಮ್ಮ ಭಾರತನ ರೆಪ್ರೆಸೆಂಟ್ ಮಾಡಿ ಎಲ್ಗೋಗಿರೋರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು. ಆವಾಗ ನಮ್ಮ ಧಾರವಾಡಿಂದ ಕಳಿಸ್ತಾರೆ ಅಲ್ವಾ, ಧಾರವಾಡ ಡಿಪಾರ್ಟ್ಮೆಂಟ್ ಐ ಥಿಂಕ್, ನಮ್ಮ ಧಾರವಾಡಿಂದ ಸ್ವಲ್ಪ ಸೀಡ್ಸ್ನ ಕಳಿಸಿರ್ತಾರೆ. ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಪ್ಲ್ಯಾಂಟ್ಸು ಎಕ್ಸಿಸ್ಟ್ ಆಗುತ್ತಾ, ಅವಕ್ಕೆ ಜೀವ ಸಿಗುತ್ತಾ, ಅಲ್ಲಿ ಮೊಳಕೆ ಬರೋ ಚಾನ್ಸಸ್ ಇದೆಯಾ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುಭಾಂಶು ಶುಕ್ಲಾಗೆ ನಮ್ಮ ಕರ್ನಾಟಕದಿಂದ, ನಮ್ಮ ಧಾರವಾಡಿಂದನೇ ಸ್ವಲ್ಪ ಸೀಡ್ಸ್ನ ಕಳಿಸಿರ್ತಾರೆ. ಓಕೆನಾ? ಸೊ ಅದು ಸಕ್ಸಸ್ಫುಲ್ಲಾಗಿ ಸ್ಪೌಟ್ ಆಗಿದೆ. ಯಾವೊಂದು ಸೀಡ್ಸ್ ಅಂತ ಇಲ್ಲಿ ನಮಗೆ ಕೇಳಿದ್ದಾರೆ, ಅದು ಕೌಪಿ ಸೀಡ್ಸ್.
Which of the following group of people is said to have migrated into the later Indus Valley era ಇಂಡಿಯಾ ಫ್ರಮ್ ಸೆಂಟ್ರಲ್ ಏಷ್ಯಾ? ಈ ಕೆಳಗಿನ ಯಾವ ಜನ ಗುಂಪುಗಳು ಮಧ್ಯ ಏಷ್ಯಾದಿಂದ ಸಿಂಧು ಕಣಿವೆ ಯುಗದ ಅಂತ್ಯದ ಭಾರತಕ್ಕೆ ವಲಸೆ ಬಂದಿವೆ ಎಂದು ಹೇಳುತ್ತಾರೆ? ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, IVC ಅಂತ ಕರಿತೀವಿ. ಈ ಒಂದು ಪೀಪಲ್ಲು ಯಾಕೆ ಸತ್ರು, ಇದು ಯಾಕೆ ಫ್ಲರಿಶ್ ಆಗೋಯ್ತು ಅಂತಲೇ ನಮಗೆ ಗೊತ್ತಿಲ್ಲ. ಹೆಂಗೆ ಇದು ಎಂಟಾಯಿತು ಅಂತಲೇ ನಮಗೆ ಇನ್ನೂ ಬಲವಾದ ಕಾರಣ ಇಲ್ಲ. ಬಟ್ ಬೇರೆ ಬೇರೆ ಆಥರ್ಸ್ ಹೇಳಿರೋ ಪ್ರಕಾರ ನೋಡ್ರೆ, ಎಂಟರ್ಸ್ ಆಫ್ ಇಂಡೋ ಆರಿಯನ್ಸ್ ಬರ್ತಾರೆ, ಆರ್ಯನರ ಆಗಮನ ಆಗುತ್ತೆ ಇಲ್ಲಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮುಗ್ದ ನಂತರ ಯಾರು ಬರ್ತಾರೆ? ಆರ್ಯನ್ಸ್ ಬರ್ತಾರೆ. ಓಕೆನಾ, ಆರ್ಯನ್ ಬರ್ತಾರೆ. ಅದಾದಮೇಲೆ ನಾವು ವೇದಗಳ ಬಗ್ಗೆ ನೋಡ್ತೀವಿ, ಆರ್ಯನ್ಸ್ ನೋಡ್ತೀವಿ, ವೇದಗಳು ನೋಡ್ತೀವಿ, ಮತ್ತು ನಾನ್ ಆರ್ಯನ್ಸ್ ನೋಡ್ತೀವಿ, ಜನಪದ ಮಹಾಜನಪದ ಬಗ್ಗೆ ನಾವು ನೋಡ್ತೀವಿ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆದಮೇಲೆ ನಮ್ಗೆ ಯಾರು ಬರ್ತಾರೆ? ಆರ್ಯನ್ಸ್ ಬರ್ತಾರೆ. ಈ ಇಂಡೋ ಆರ್ಯನ್ಸ್ ಅಂತ ಕರಿತೀವಿ. ಇಂಡೋ ಆರ್ಯನ್ಸ್ನ ಎಲ್ಲಿಂದ ಬರ್ತಾರೆ ಅವರು? ಏಷ್ಯಾಯಿಂದ ಬರ್ತಾರೆ. ಓಕೆನಾ, ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬರೋದು ಯಾರು? ಆರ್ಯನರು ಬರ್ತಾರೆ. ಶಾಕಾಸ್ ಬರೋದು ಯಾವಾಗ? ಮೌರ್ಯನ ಆದಮೇಲೆ. ಶಾಕಾಸ್ ಮೌರ್ಯರು, ಚಂದ್ರಗುಪ್ತ ಮೌರ್ಯರು ಆದಮೇಲೆ ಬರ್ತಾರೆ. ಈ ಮೆಸೊಪೊಟಮಿಯನ್ ಸಿವಿಲೈಸೇಷನ್ ಯಾವಾಗ? ನೋಡಿ, ಮೆಸೊಪೊಟಮಿಯನ್ ಸಿವಿಲೈಸೇಷನ್ ಮುಂಚೆನೇ ಕ್ವಶನ್ ಕೇಳಿದ್ದಾರೆ. ಇದು ಎಲ್ಲಿ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಪೀರಿಯಡಲ್ಲೇ. ದ್ರವಿಡರು ನಮ್ಮ ಸೌತ್ ಇಂಡಿಯಾ, ದ್ರವಿಡ ನಗರ ಆರ್ಕಿಟೆಕ್ಚರ್ ಅಂತ ಕರಿತೀವಲ್ಲ. ಸೊ ಆರ್ಯನ್ಸ್ ವಿಲ್ ಬಿ ದ ಕಮಿಂಗ್ ಆಫ್ಟರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. What is the name of the indigenous electric trainer aircraft initiative launched by the India in March 2025 to promote green aviation? ಹಸಿರು ವಿಮಾನಯಾನವನ್ನು ಉತ್ತೇಜಿಸಲು ಭಾರತವು ಮಾರ್ಚ್ 2025ರಲ್ಲಿ ಪ್ರಾರಂಭಿಸಿದ ಸ್ಥಳೀಯ ವಿದ್ಯುತ್ ತರಬೇತಿ ವಿಮಾನ ಉಪಕ್ರಮದ ಹೆಸರೇನು? ಅಂದರೆ ಗ್ರೀನ್ ಇನಿಷಿಯೇಟಿವ್ ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ ಟ್ರೈನರ್, ಅಂದರೆ ಟ್ರೈನ್ ಏರ್ಕ್ರಾಫ್ಟ್, ಯಾರಿಗಾದ್ರು ಟ್ರೈನ್ ಮಾಡೋಕ್ಕೆ ಅದನ್ನು ನಾವು ಬಳಸ್ತೀವಿ. ಓಕೆನಾ, ನಾವು ಯಾಕೆ ಅದನ್ನು ಎಲೆಕ್ಟ್ರಿಕ್ ಮಾಡಿದ್ದೀವಿ? ಬಿಕಾಸ್ ಆಫ್ ಪೊಲ್ಯೂಷನ್ ಜಾಸ್ತಿ ಮಾಡಬಾರ್ದು ಅಂತ. ಗ್ರೀನ್ ಆಗಿರಬೇಕು, ಹಸಿರು ಎಕೋ ಫ್ರೆಂಡ್ಲಿ ಆಗಿರಬೇಕು, ಪರಿಸರ ಸ್ನೇಹಿತ ಆಗಿರಬೇಕು ಅಂತ ನಾವು ಗ್ರೀನ್ ಇನಿಷಿಯೇಟಿವ್ನ ತೊಗೊಳ್ತೀವಿ. ಯಾವೊಂದು ಅಂತಂದರೆ ಈ ಹಂಸ, ತುಂಬ ಜಾಸ್ತಿ ಎಲ್ಲ ಥರ ಒಂದು ನೀವು ಕರೆಂಟ್ ಅಫೇರ್ಸ್ PDFಸಲ್ಲೂ ನೀವು ಓದಿರ್ಬೋದು. ಈ ಹಂಸ ಅಂತ, ಈ ಹಂಸ ಎಲೆಕ್ಟ್ರಾನಿಕ್. ನೋಡಿ, ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೂ ನೋಡಿ, ಈ ಅಂತ ಎಲ್ಲೇ ನೆನಪಾಗಿದೆ. ಈ ಅಂದರೆ ಇಮೇಲ್ ಅಂದರೆ ಏನು? ಎಲೆಕ್ಟ್ರಾನಿಕ್ ಮೇಲ್. ಈ ಹಂಸ, ಈ ನಾಮ್, ಈ ಅಂತ ಬಂದರೆ ಏನಿದ್ರು ಅದು ಯಾವಾಗಲೂ ಎಲೆಕ್ಟ್ರಿಕ್ ಆಗೇ ಇರುತ್ತೆ. ವಿಚ್ ವಾಸ್ ದ ಹಿಸ್ಟಾರಿಕ್ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ದ ಕ್ಲೈಮೇಟ್ ಚೇಂಜ್ ಅಡಾಪ್ಟೆಡ್ ದ ವರ್ಲ್ಡ್ ಲೀಡರ್ಸ್ ಡ್ಯೂರಿಂಗ್ ದ UN ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ COP21? ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ಸಂದರ್ಭದಲ್ಲಿ ವಿಶ್ವ ನಾಯಕರು ಹವಾಮಾನ ಬದಲಾವಣೆ ಕುರಿತು ಐತಿಹಾಸಿಕ ಪ್ಯಾರಿಸ್ ಒಪ್ಪಂದವನ್ನು ಯಾವಾಗ ಅಂಗೀಕರಿಸಿದರು? ಪ್ಯಾರಿಸ್ ಒಪ್ಪಂದ ಯಾವಾಗ ಆಗೋಯಿತು? ಪ್ಯಾರಿಸ್ ಅಗ್ರಿಮೆಂಟ್ ಮೇಜರು. ಪ್ಯಾರಿಸ್ ಅಗ್ರಿಮೆಂಟ್ ಯಾವಾಗ? ಕಮೆಂಟ್ ಮಾಡಿ. ಪ್ಯಾರಿಸ್ ಅಗ್ರಿಮೆಂಟ್ ಇನ್ ದ ಇಯರ್ 2015. ಓಕೆನಾ, ಏನದ್ರ ಬಗ್ಗೆ ಮಾಡುತ್ತೆ? ಮೇಜರ್ಲಿ ಟಾಕ್ಸ್ ಅಬೌಟ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕಾಂಬ್ಯಾಕ್ಟಿಂಗ್ ಕ್ಲೈಮೇಟ್ ಚೇಂಜ್, UNFCCC ಅಂತ ಕರಿತೀವಿ. ಓಕೆನಾ, ಇದು ಯಾವಾಗ? 2015ರಲ್ಲಿ ಯಾವೊಂದು ಕಾಪ್ ನಡೀತು? COP21. ಈಗ COP30 ಎಲ್ಲಿ ನಡೀತು? COP30 ಬ್ರೆಜಿಲಲ್ಲಿ. COP29 ಬಾಕುಲ್ ನಡೀತು COP29. ಈಗ COP31 ಎಲ್ಲಿ ನಡೆಯುತ್ತೆ? ಟರ್ಕಿಯಲ್ಲಿ ನಡೀತಿದೆ. ಟರ್ಕಿ ಅಥವಾ ಟರ್ಕಿ ಅಂತ ಕರಿತೀವಿ. COP31 ಎಲ್ಲಿ ನಡೆಯುತ್ತೆ? ಟರ್ಕಿಯಲ್ಲಿ ನಡೆಯುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್? ನೋಡಿ, ಮತ್ತೆ ಮಿಲಿಟರಿ ಎಕ್ಸರ್ಸೈಸ್ ಮೇಲೆ ಇಸ್ ಕಂಡಕ್ಟೆಡ್ ಆನ್ಯುವಲಿ ಬಿಟ್ವೀನ್ ದ ಆರ್ಮೀಸ್ ಆಫ್ ಇಂಡಿಯಾ ಆ್ಯಂಡ್ ಜಪಾನ್ ವಿತ್ ಇನ್ ದ 6th ಎಡಿಷನ್ ಆಫ್ ಹೆಲ್ಡ್ ಇನ್ ದ ಮೌಂಟ್ ಫ್ಯೂಜಿ. ಮೌಂಟ್ ಫ್ಯೂಜಿ ಎಲ್ಲಿ ಬರುತ್ತೆ? ಕಮೆಂಟ್ ಮಾಡಿ ನನಗೆ. ಮೌಂಟ್ ಫ್ಯೂಜಿ ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತ ಕಮೆಂಟ್ ಮಾಡಿ ನನಗೆ. ಕಮೆಂಟಲ್ಲಿ ತಿಳಿಸಿ. ಮೌಂಟ್ ಫ್ಯೂಜಿ ಏನದು? ಅದೊಂದು ಐಸ್ಲ್ಯಾಂಡ್. ಮೌಂಟ್ ಫ್ಯೂಜಿ ಅಂದರೆ ಒಂದು ಐಸ್ಲ್ಯಾಂಡು. ಏನಕ್ಕೆ ಅದು ಹೆಸರಾಗಿದೆ? ಅದರಲ್ಲಿ ಏನು ಮೇಜರ್ ಥ್ರೆಟ್ಟು, ಆ ಒಂದು ರೀಜನ್ನ ಏನಂತ ಕರಿತೀವಿ, ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಯಾಕಂದರೆ ಮೌಂಟ್ ಫ್ಯೂಜಿ, ಮೌಂಟ್ ಸ್ಟ್ಯಾಂಬೋಲಿಯಾ ಇದ್ರ ಬಗ್ಗೆ ಎಲ್ಲ ನಾವು ಗೊತ್ತಿರಬೇಕು. ರಿಂಗ್ ಆಫ್ ಫೈರ್ ಅಂದರೆ ಏನು, ಅದು ಎಲ್ಲಿ ಕಂಡುಬರುತ್ತೆ, ಯಾವೊಂದು ಸಮುದ್ರದಲ್ಲಿ ಕಂಡುಬರುತ್ತೆ. ಸೊ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಮೌಂಟ್ ಫ್ಯೂಜಿ ಎಲ್ಲಿ ಕಂಡುಬರುತ್ತೆ ಅಂತ. ಸೊ ಇಂಡಿಯಾ ಮತ್ತು ಜಪಾನ್ ಎಕ್ಸರ್ಸೈಸ್ ಏನಂತ ಕರಿತೀವಿ ನಾವು? ಧರ್ಮ ಗಾರ್ಡಿಯನ್ ಅಂತ ಕರಿತೀವಿ. ಧರ್ಮ ಗಾರ್ಡಿಯನ್. ಇಂದ್ರ ಅಂತ ಅಂದರೆ ಇಂಡಿಯಾ ಪ್ಲಸ್ IND ಎರಡು ಭಾಗ, ಇಂಡಿಯಾ ಪ್ಲಸ್ ರಷ್ಯಾ. ಇಂದ್ರ ಅಂದರೆ ಇಂಡಿಯಾ ಪ್ಲಸ್ ರಷ್ಯಾ. ಶಕ್ತಿ ಅಂದರೆ ಫ್ರಾನ್ಸ್. ಮೈತ್ರಿ ಅಂತ ಅಂದರೆ ಯಾರನ್ನ ಕರಿತೀವಿ ನಾವು? ಮೈತ್ರಿ ಅಂತ ಅಂದರೆ ಥೈಲ್ಯಾಂಡ್. ಮೈತ್ರಿ ಅಂತ ಕರಿತೀವಿ. ಇಂಡಿಯಾ ಪ್ಲಸ್ ಥೈಲ್ಯಾಂಡ್ನ ಮೈತ್ರಿ ಎಕ್ಸರ್ಸೈಸ್. ಶಕ್ತಿ ಫ್ರಾನ್ಸ್, ಇಂದಿರಾಗೆ ಇಂಡಿಯಾ ಪ್ಲಸ್ ರಷ್ಯಾ. ಧರ್ಮ ಗಾರ್ಡಿಯನ್ ಇಂಡಿಯಾ ಪ್ಲಸ್ ಜಪಾನ್.
ಕ್ರಿಸ್ಟಿಯನ್ ಸ್ಟಾಲ್ಕರ್ ಇಸ್ ದ ಫೆಡರಲ್ ಚಾನ್ಸಲರ್ ಆಫ್ ವಿಚ್ ಕಂಟ್ರಿ? ನೋಡಿ, ಫೆಡರಲ್ ಚಾನ್ಸಲರ್ ಈ ಒಂದು ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್. ಬೇರೆ ದೇಶದಲ್ಲಿ ಯಾರಾದರೂ ರಾಷ್ಟ್ರಪತಿ ಆಗಿರೋ ಏನಾದರೂ ಎಲೆಕ್ಷನ್ ಆಗಿ ವಿನ್ ಆದರೆ ಆ ಒಂದು ಅವರು ನಮಗೆ ನ್ಯೂಸ್ ಇರ್ತಾರೆ, ಮತ್ತು ಯಾವ ಒಂದು ಕಂಟ್ರಿ ಅವರು ಅಂತ ನಮಗೆ ಕೇಳ್ತಾರೆ. ಇವರು ನನ್ನದರ್ತಾನೆ ಅವರ ಆಸ್ಟ್ರಿಯಾ. ನಾನು ನನ್ನ ಕರೆಂಟ್ ಅಫೇರ್ಸ್ PDF ಅಲ್ಲಿ ಈ ಒಂದು ವರ್ಷದಲ್ಲಿ ಯಾರ್ಯಾರು ಏನೇನಾಗಿದ್ದಾರೆ ಬೇರೆ ದೇಶದಲ್ಲಿ, US ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಅದರೊಳಗೆ ನಾನು ಮೆನ್ಷನ್ ಮಾಡಿದ್ದೀನಿ, ನಾವು ತಿಳಿಸ್ಕೊಡ್ತೀನಿ. The right to protection is in respect of conviction from offences, including the protection from double jeopardy and self-incrimination is covered under. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಿದಾಗ ರಕ್ಷಣೆಯ ಹಕ್ಕು, ಡಬಲ್ ಜಿಯೋಪ್ಯಾಡ್ರಿ ಮತ್ತು ಸ್ವಯಂ ಅಪರಾಧದಿಂದ ರಕ್ಷಣೆ ಸೇರಿದಂತೆ ಈ ಕೆಳಗಿನವುಗಳಲ್ಲಿ ಒಳಗೊಂಡಿದೆ. ಯಾವ ಆರ್ಟಿಕಲ್ ಮಾತಾಡುತ್ತೆ? ಆರ್ಟಿಕಲ್ ನಂಬರ್ 20. ಓಕೆನಾ? ಆರ್ಟಿಕಲ್ ನಂಬರ್ 20 ಏನು ಮಾಡುತ್ತೆ? ರೈಟ್ ಟು ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ಸ್. ಯಾರಾದರೂ ಅರೆಸ್ಟ್ ಮಾಡಿದಾಗ ಆವಾಗ ನಮ್ಮ ರೈಟ್ ಏನಾಗಿರುತ್ತೆ? ಓಕೆನಾ? ಡಬಲ್ ಜಿಯೋಪ್ಯಾಡ್ರಿ ಅಂದರೆ ಏನು? ಡಬಲ್ ಜಿಯೋಪ್ಯಾಡ್ರಿ ಅಂದರೆ ಈಗ ಒಂದು ಶಿಕ್ಷೆಗೆ ಒಂದು ತಪ್ಪು ಮಾಡಿಬಿಟ್ಟಿರ್ತೀರ, ಆ ಶಿಕ್ಷೆಗೆ ನೀವು 2 ಥರದ ಪನಿಷ್ಮೆಂಟ್ ಕೊಡೋಗಿಲ್ಲ, 2 ಸಲ ಪನಿಷ್ಮೆಂಟ್ ಕೊಡೋಗಿಲ್ಲ. ನೀವು ಒಂದು ಶಿಕ್ಷೆ ಮಾಡಿದ್ದೀರಾ ಅಂದರೆ ಆ ಶಿಕ್ಷೆಗೆ ಏನು ಪನಿಷ್ಮೆಂಟ್ ಐತೆ ಅದು ಒಂದು ಸಲ ಮಾತ್ರ ಕೊಡಬೇಕು. ನೀನು ಈ ಶಿಕ್ಷೆನೂ ಮಾಡಿದ್ಯಾ, ಈ ತಪ್ಪು ಮಾಡಿದ್ಯಾ ಅಂತ ಎಲ್ಲ ತಪ್ಪು ಅವನಿಗೆ, ಅಂದರೆ ಆ ಶಿಕ್ಷೆನ ಅವನಿಗೆ ಕೊಡೋಂಗಿಲ್ಲ. ಓಕೆನಾ? ಇದ್ರ ಬಗ್ಗೆ ನಮ್ಗೆ ಅರಿವಿರ್ಬೇಕು. ಯಾಕಂದರೆ ಈಗ ಪೊಲೀಸ್ ಸ್ಟೇಷನ್ ನಮ್ಗೆ ನಾವೇನೋ ಅವ್ರಿಗೆ ಗೊತ್ತಿಲ್ಲದೆ ನಮಗೆ ಅರೆಸ್ಟ್ ಮಾಡಿಬಿಟ್ಟು ನಾವು ಏನೋ ಶಿಕ್ಷೆ ಅವ್ರು ನಮಗೆ ಕೊಡ್ತಾರೆ, ಕಾನೂನು ಅಂದರೆ ಕೋರ್ಟಲ್ಲಿ ನಮಗೆ ಈ ಶಿಕ್ಷೆ ಆಗುತ್ತೆ ಅಂತಂದರೆ ನಾವು ಅಫೆಂಡ್ ಮಾಡ್ಬೋದು, ಡಿಫೆಂಡ್ ಮಾಡ್ಬೋದು. ನೋಡಿ, ನಮಗೆ ನಾನು ಇದೊಂದೇ ತಪ್ಪು ಮಾಡಿರೋದು, ನಂಗೆ ಇದೊಂದೇ ಶಿಕ್ಷೆ ಕೊಡಿ, ನಾನು ತಪ್ಪು ಮಾಡಿದ್ದೀನಿ ಈ ಒಂದೇ ಶಿಕ್ಷೆ ಕೊಡಿ. ಎಲ್ಲ ಡಬಲ್ ಜಿಯೋಪ್ಯಾಡ್ರಿ ಅಂದರೆ ಬೇರೆ ಬೇರೆ ಶಿಕ್ಷೆ ಎಲ್ಲ ಒಬ್ಬಂಗೆ ಕೊಟ್ಬಿಡೋದಲ್ಲ. ಒಬ್ಬ ಏನು ಮಾಡಿರ್ತಾನೆ ಅವನಿಗೆ ಸಿಂಗಲ್ ಯಾವಾಗಲೂ ಒಂದೇ ಪನಿಷ್ಮೆಂಟ್ ಇರಬೇಕು. ಸೆಲ್ಫ್ ಇನ್ಕ್ರಿಮೇಷನ್ ಅಂದರೆ ಸ್ವಯಂ ನಿನಗೆ ನಾನು ಈಗ ಸ್ವಾಮಿ ಈ ತಪ್ಪನ್ನ ನಾನೇ ಮಾಡಿದ್ದೀನಿ ಅಂತ ಆ ಹಕ್ಕು ನಿನಗೆ ಐತೆ. ಓಕೆನಾ? ಆ ಥರ ತಪ್ಪು ನಾವು ಒಪ್ಕೊಳ್ಳೋಂಗಿಲ್ಲ. ನೀವು ಒಪ್ಕೊಂತ ಫೋರ್ಸ್ ಮಾಡ್ತಾರೆ. ಈಗ ನಾವು ಫಿಲಮ್ಗಳು ನೋಡಿರ್ತೀವಿ, ಯಾರೋ ಮಾಡಿದ ಆಕ್ಸಿಡೆಂಟ್ನ ನೀನು ಒಪ್ಕೊಂತ ಮಾಡ್ಬಿಟ್ಟಿರ್ತಾರೆ, ಅದೆಲ್ಲ ಸೆಲ್ಫ್ ಇನ್ಕ್ರಿಮಿನೇಷನ್. ಸೊ ಈ ಥರ ಒಂದೆಲ್ಲ ನಾವು ಯಾವ ಥರ ಮಾತಾಡ್ತೀವಿ? ಆರ್ಟಿಕಲ್ 20 ಮಾತಾಡ್ತೀವಿ. ವಿಚ್ ಟೈಪ್ ಆಫ್ ವೆದರಿಂಗ್? ನೋಡಿ, ಮತ್ತೆ ವೆದರಿಂಗ್ ಮೇಲೆ ಮತ್ತೆ ಕ್ವಶನು ನೆನ್ನೆನೂ ನೋಡಿದ್ವಿ. ಈಸ್ ಪ್ರೈಮರ್ಲಿ ಇನ್ವಾಲ್ವ್ಡ್ ಇನ್ ದ ಎನ್ರಿಚ್ಮೆಂಟ್ ಆಫ್ ಬಾಕ್ಸೈಟ್ ಆ್ಯಂಡ್ ಅದರ್ ಓರ್ಸ್. ಯಾವ ಒಂದು ವೆದರಿಂಗ್ ಇರುತ್ತೆ? ಎನ್ರಿಚ್ಮೆಂಟ್ ಆಫ್ ಬಾಕ್ಸೈಟ್ ಮತ್ತು ಅದರಿಂಗ್ ಓರ್ಸಲ್ಲಿ ಅಂದರೆ ಅದರ್ ಓರ್ಸಲ್ಲಿ. ಸೊ ಇಟ್ ಈಸ್ ಟೋಟಲಿ ಬೇಸ್ಡ್ ಆನ್ ಕೆಮಿಕಲ್ ವೆದರಿಂಗ್. ನಾನು ಹೇಳಿದೆ ಫಿಸಿಕಲ್ ವೆದರಿಂಗ್, ಕೆಮಿಕಲ್ ವೆದರಿಂಗ್, ಬಯೋಲಜಿಕಲ್ ವೆದರಿಂಗ್ ಅಂತ. ಓಕೆನಾ? ಬಯೋಲಜಿಕಲ್ ಅಂದರೆ ಅರ್ತ್ ವಾರ್ಮ್ಸು, ಟೇಪ್ ವಾರ್ಮ್ಸ್ ಬರ್ತಾರೆ. ಫಿಸಿಕಲ್ ಅಂದರೆ ಲ್ಯಾಂಡು, ಏರು ಅದೆಲ್ಲ ಬರುತ್ತೆ. ಬಟ್ ಕೆಮಿಕಲ್ ಅಂತ ಬಂದಾಗ ಏನು ಬರುತ್ತೆ? ಆಕ್ಸಿಡೇಷನು, ರಿಡ್ಯಾಕ್ಷನ್, ಈ ಥರದ್ದು ಯಾವೊಂದು ವೆದರಿಂಗ್ ಮಾಡ್ತೀವಿ ಬಾಕ್ಸೈಟ್ನ ಅಥವಾ ಅದರ್ ಓರ್ಸ್ ಇದ್ದಾಗ ನಾವು ಕೆಮಿಕಲ್ ವೆದರಿಂಗ್ನ ಯೂಸ್ ಮಾಡ್ತೀವಿ. ಬಾಕ್ಸೈಟ್ ಮತ್ತು ಇತರ ಪುಷ್ಟಕರಣದಲ್ಲಿ ಯಾವ ರೀತಿಯ ಹವಾಮಾನ ಬದಲಾವಣೆಯು ಪ್ರಾಥಮಿಕವಾಗಿ ತೊಡಗಿಸಿಕೊಂಡಿದೆ ಅಂದರೆ ರಾಸಾಯನಿಕ ಹವಾಮಾನ ನಾವು ಯೂಸ್ ಮಾಡ್ತೀವಿ. ವೆದರಿಂಗ್, ಕೆಮಿಕಲ್ ವೆದರಿಂಗ್ನ ಯೂಸ್ ಮಾಡ್ತೀವಿ. ಸೊ ವೆದರಿಂಗ್ ಮೇಲೆ ಮತ್ತು ಬಾಕ್ಸೈಟು ಯಾವುದು ಒಂದು ಓರು? ಅಲ್ಯೂಮಿನಿಯಂ ಓರ್. ಅದು ಬಾಕ್ಸೈಟ್ ಏನೋ ಇಂಪಾರ್ಟೆಂಟ್ ಅಲ್ಯೂಮಿನಿಯಂ ಓರ್. ಈ ಬಾಕ್ಸೈಟು ಎಲ್ಲಿ ಜಾಸ್ತಿ ಫೌಂಡ್ ಬರುತ್ತೆ? ಒಡಿಶಾದಲ್ಲಿ ಫೌಂಡ್ ಬರುತ್ತೆ. ಕ್ವಶನ್ಸ್ ಕೇಳಿದ್ದಾರೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬಾಕ್ಸೈಟ್, ವಿಚ್ ಇಸ್ ದ ಲಾರ್ಜೆಸ್ಟ್ ರಿಸರ್ವ್ ಆಫ್ ಇಂಡಿಯಾ ವಿಚ್ ಬಾಕ್ಸೈಟ್ ಈಸ್ ಪ್ರೆಸೆಂಟ್ ಅಂದರೆ ಒಡಿಶಾ. ಓಕೆನಾ? ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್ ಈ 3 ಸಖತ್ತು ಮಿನರಲ್ಸ್ ಫೌಂಡ್ ಆಗುವಂಥ ರಾಜ್ಯಗಳು. ಮತ್ತು ಅದು ಯಾವ ಪ್ಲಾಟ್ಯೂ ಇರುತ್ತೆ ಅಲ್ಲಿ? ಛೋಟಾ ನಾಗ್ಪುರ್ ಪ್ಲಾಟ್ಯೂ ಪ್ರೆಸೆಂಟ್ ಆಗಿದೆ. ಸರಿನಾ? ನೆಕ್ಸ್ಟು ಬಾಕ್ಸೈಟು. ಮೈಕಾಗೆ ಬಂದರೆ ಮೈಕಾ ಎಂತೊಳಗೆ ಯೂಸ್ ಮಾಡಿರ್ತೀವಿ? ಕ್ವಶನ್ಸ್ ಕೇಳಿದಾರಲ್ವಾ? ಮೈಕಾ ಎಲ್ಲಿ? ಎಲೆಕ್ಟ್ರಿಕ್ ಇಂಡಸ್ಟ್ರೀಸಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಎಲೆಕ್ಟ್ರಿಕ್ ಇಂಡಸ್ಟ್ರಿ ಅಲ್ಲಿ ಯೂಸ್ ಮಾಡಿರ್ತೀವಿ. ಮೈಕಾ ಎಲ್ಲಿ ಜಾಸ್ತಿ? ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮೈಕಾ ಯಾವ ಸ್ಟೇಟು? ಆಂಧ್ರ ಪ್ರದೇಶ್, ಆಮೇಲೆ ರಾಜಸ್ಥಾನು, ಬಿಹಾರು, ಜಾರ್ಖಂಡ್. ಓಕೆನಾ? ಆಂಧ್ರ ಪ್ರದೇಶ್ ನಮಗೆ ನೆನಪಿರಬೇಕು. ಸೊ ಇಲ್ಲಿಗೆ ನಾವು 9ನೇ ಲೆಕ್ಚರ್ ಕಂಪ್ಲೀಟಾಗಿ ಫಿನಿಷ್ ಮಾಡಿದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಂದು ಲೆಕ್ಚರ್ ಬಾಕಿ ಇದೆ. ನಿಮ್ಗೆ ಏನಾದರೂ ಅನಿಸಿದೆ, ಸರ್ 1ನೇ ಲೆಕ್ಚರ್ದಿಂದ ಈ 10ನೇ ಲೆಕ್ಚರ್ ಗಂಟ ನೋಡಿದಾಗ ನಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಸರ್ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆನಾ? ನಾವು ಮಾಡ್ತಿರೋದೇ ನಿಮಗೋಸ್ಕರ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾವು ಇನ್ನೂ ಹೆಚ್ಚಾಗಿ ಏನಾದರೂ ಒಂದು ಮಾಡೋ ಪ್ರಯತ್ನ ಮಾಡ್ತೀವಿ. ನಮಗೆ ಗೊತ್ತಾಗಬೇಕು ನಿಮಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾವ ಫ್ರೆಂಡ್ಸು ನಿಮ್ಮ NTPC ಆಗಿರ್ಬೋದು, ಬೇರೆ ಒಂದು ಎಕ್ಸಾಮ್ಸ್ ಓದ್ತಿದ್ದಾರೆ, ನೆನೆ IB ಇಂಟರ್ವ್ಯೂ ಮತ್ತು IBಗೆ ಅಷ್ಟೇ, IBಗೆ ರಿಕ್ರೂಟ್ಮೆಂಟ್ ಆಗ್ತಿದೆ. ಎಷ್ಟು ಪೋಸ್ಟು? 2600 ಪೋಸ್ಟು ಪ್ಲಸ್ ಇನ್ನು IB ಸೆಕ್ಯೂರಿಟಿಗೆ ಹೋದರೆ ನಮ್ಮ ಕರ್ನಾಟಕಕ್ಕೆ ನಿಯರ್ಲಿ 250 ಪೋಸ್ಟ್. ಆಯಿತಾ? ಇದಕ್ಕೆ ರಿಕ್ರೂಟ್ಮೆಂಟ್ ಆಗ್ತಿದೆ.
ದಯವಿಟ್ಟು ಅಂದರೆ ಅದಕ್ಕೆ ನಾವು ಸ್ಪೆಷಲಾಗಿ ಬ್ಯಾಚ್ ಶುರು ಮಾಡ್ತೀವಿ ಈಗಿಂದನೇ, ಅಪ್ಕಮಿಂಗ್ ಮಂತಿಂದನೇ ಬ್ಯಾಚ್ ಶುರು ಮಾಡ್ತೀವಿ. ಯಾರ್ಯಾರು IB ಎಕ್ಸಾಮ್ ಅಟೆಂಡ್ ಮಾಡಿ ಈ ಸಲ ಆಗಿಲ್ಲ, ದಯವಿಟ್ಟು ಜಾಯಿನ್ ಆಗಿ ಕಂಪ್ಲೀಟಾಗಿ ಈಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಆ ಎಕ್ಸಾಮ್ಗೆ ಕ್ರ್ಯಾಕ್ ಮಾಡ್ಬೋದು. ಮತ್ತು ಅದು ಒಂದು ಒಳ್ಳೆ ಜಾಬು ನ್ಯಾಷನಲ್ ಸೆಕ್ಯೂರಿಟಿಗೆ, ಓಕೆನಾ. ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಸೇವೆ ಸಲ್ಲಿಸ್ಬೇಕಂದ್ರೆ ಅದು ಒಂದು ಒಳ್ಳೆ ಜಾಬು. ಸೊ ದಯವಿಟ್ಟು ಆ ಒಂದು ಅನಾಲಿಸಿಸ್ ಮಾಡಿದ್ದೀನಿ ಮತ್ತು ಆ ಒಂದು ಬ್ಯಾಚ್ನ ಶುರು ಮಾಡಿದ್ದೀನಿ. ನಿಮ್ಮ ಕಮೆಂಟಲ್ಲಿ ಎಲ್ಲ ಥರ ನಮಗೆ ತಿಳಿಸ್ಕೊಡಿ. ಕ್ಲಾಸಸ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಮತ್ತು ಹಾರ್ಟ್ ಸಿಂಬಲ್ ಹಾಕಿ ಕ್ಲಾಸಸ್ ಇಷ್ಟ ಆಗಿದೆ, ಓಕೆನಾ. ಥ್ಯಾಂಕ್ ಯು ಎವ್ರಿವನ್. ನಾಳೆಯಿಂದ ಕರೆಂಟ್ ಅಫೇರ್ಸ್ ವೀಡಿಯೋ ಬರ್ತಿದೆ. ಯಾರ್ಯಾರು ನನಗೆ ಮೆಸೇಜ್ ಮಾಡಿ ಸರ್ PDF ಕಳಿಸಿ ಪ್ಲೀಸ್ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ರು. ನಾನು ನಾಳೆಯಿಂದ ಎಲ್ಲ ಥರದ ಒಂದು ಕ್ಲಾಸ್ ಮಾಡ್ತೀನಿ. ಆ ಕ್ಲಾಸ್ ವೀಡಿಯೋ ನೋಡಿ ನಿಮಗೆ ಬಂದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ PPT ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಧನ್ಯವಾದಗಳು ಎಲ್ಲರಿಗೂ. ಸೊ ಓದ್ತಾ ಇರಿ ಕನ್ಸಿಸ್ಟೆಂಟಾಗಿ, ಯಾರೂ ಓದನ್ನ ನಿಲ್ಲಿಸ್ಬೇಡಿ. ಓದಬೇಕು, ಡೈಲಿ ಓದಬೇಕು, ಇಷ್ಟಿಷ್ಟು ಅವರು ಅದೇ ಟೈಮಲ್ಲಿ ಕನ್ಸಿಸ್ಟೆಂಟಾಗಿ ಓದಬೇಕು. ಇಲ್ಲಾಂದರೆ ನಮ್ಮ ಗೋಲ್ ದಾರಿ, ಈಗ ನಾವು ಒಂದು ದಾರಿ ಇಲ್ಲಿ ನಮ್ಮ ಗೋಲ್ ಐತೆ, ಓಕೆನಾ. ಇಲ್ಲಿಗೆ ನಾವು ಎಷ್ಟು ಬೇಗ ಹೋಗ್ತೀವಿ ಅಂದರೆ ನಮ್ಮ ಏನೇ ಅಡೆತಡೆಗಳಾದರೂ ನಾವು ಅದನ್ನು ಬಿಡಬಾರ್ದು. ಡೈಲಿ ಒಂದೊಂದೇ ಹೆಜ್ಜೆ ನಾವು ಇಟ್ಕೊಂಡು ಹೋಗಬೇಕು. ಒಂದು ಹೆಜ್ಜೆ ಮಿಸ್ ಆದರೂ ನಾವು ಒಂದು ಹೆಜ್ಜೆ ಹಿಂದೆ ಬಂದಂಗೆ. ಇವತ್ತು ಒಂದು ಹೆಜ್ಜೆ ಇಡೋದು ಮಿಸ್ ಆದರೆ ನಾವು ಒಂದಿನ ಹಿಂದೆ ಬಂದಂಗೆ, ಓಕೆನಾ. ಅದೇ ಥರನೇ ನಾವು ಜಾಸ್ತಿ ಹಿಂದೆ ಹೋಗ್ತಿರ್ತೀವಿ. ಕನ್ಸಿಸ್ಟೆಂಟಾಗಿ ಡೈಲಿ ಪ್ರಯತ್ನ ಇರಬೇಕು, ಸರಿನಾ. ಧನ್ಯವಾದಗಳು. ಈ ಒಂದು ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. See you in the next class. Thank you.